ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. సహకారార్థ వర నన మిత్తుగల పొర్లుడు ఐకబోడాయనించిత్న సకల విధత ఉంచి వ్యవస్థను దేవిర్నాకులు మాత ఆమె సైతం సత్యనారాయణ స్వామినే నమః మనతో బీట్ట ప్రార్థనాం సమర్పయామి. గోవిందాని గోవింద యాని కాని జపాగాని జన్మాంతర కృతాని మానదాని వినశ్యంతే ప్రదక్షిణం పదే పదే పాపో పాపకర్మ పాపాత్మా. నారాయణతే నమో నమో నారాయణతే నమో నమో నారాయణతే నమో నమో నారాయణతే నమో నమో భవ నారద సందుత నమో నమో నారాయణతే నమో నమో భవ నారద సందుత నమో నమో నారాయణతే నమో నమో
ಸತ್ಯನಾರಾಯಣ ಸ್ವಾಮಿಯ ಪ್ರೀತ್ಯರ್ಥವಾಗಿ ಬಹಳ ಉತ್ತಮವಾದಂತಹ ಒಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೆ ಉಭಯ ಸಂಘಟನೆಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೊತೆಗೆ ಅವರಿಗೆ ಇಂದಿನ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ಸುಬ್ರಾಯ ಬಳಿಗ ಇವರು ವೇದಿಕೆಗೆ ಬಂದು ಅವರಿಗೊಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆರೆದಿರುವ ಎಲ್ಲರಿಗೂ ವಂದಿಸುತ್ತಾ ನಾನು ನಮ್ಮ ಕಾರ್ಯದಿಂದ ಶ್ರೀ ಶ್ರೇಯಸ್ ಶೆಟ್ಟಿ. ಬಂಧುಗಳೇ, ಕಾರ್ಕಳದಲ್ಲಿರುವ ಎಲ್ಲ ಪ್ರತಿಭೆಗಳಿಗೆ ಒಂದು ಮುಕ್ತವಾದ ವೇದಿಕೆಯನ್ನ ನೀಡುವ ಆಶಯದೊಂದಿಗೆ ನಾವು ಅಂದರೆ ನಮ್ಮ ಸ್ಟಾರ್ ಕೇಬಲ್ ನೆಟ್ವರ್ಕ್ ಅವರು ಇಟ್ಟ ಮೊದಲ ಹೆಜ್ಜೆ ನಮ್ಮ ಕಾರ್ಲ. ನಮ್ಮ ಕಾರ್ಲ ಎಂದರೆ ಖಂಡಿತವಾಗಿಯೂ ಅದೊಂದು ಚಾನೆಲ್ ಮಾತ್ರ ಅಲ್ಲ, ಅದು ಪ್ರತಿಭೆಗಳ ಪ್ರತಿಭೆಯನ್ನ ಹಾಗೂ ಕಾರ್ಕಳದಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳನ್ನ ಎಲ್ಲ ಕಾರ್ಕಳದ ಜನರಿಗೆ ತಲುಪುವಂತೆ ಮಾಡುವ ಒಂದು ವೇದಿಕೆ. ಬಂಧುಗಳೇ, ನೀವು ಕೂಡ ನಿಮ್ಮ ಪ್ರತಿಭೆಯ ಒಂದು ಫೋಟೋ ಅಥವಾ ವಿಡಿಯೋನ ನಮ್ಮ ಆಫೀಸ್ಗೆ ತಂದು ಕೊಡಬಹುದು ಅಥವಾ ವಾಟ್ಸ್ಆಪ್ ಕೂಡ ಮಾಡಬಹುದು. ಅದನ್ನ ನಾವು ಮುಕ್ತವಾಗಿ ಪ್ರಸಾರ ಮಾಡುತ್ತೇವೆ. ಅಷ್ಟೇ ಅಲ್ಲ ಬಂಧುಗಳೇ, ನಮ್ಮ ಕಾರ್ಲ ಚಾನೆಲ್ ಈಗಷ್ಟೇ ಕಾರ್ಕಳದಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳನ್ನ ನೇರ ಪ್ರಸಾರ ಮಾಡುವ ಒಂದು ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದೆ. ಹೆಚ್ಚಿನ ವಿವರಗಳಿಗಾಗಿ ಸ್ಟಾರ್ ನಮ್ಮ ಕಾರ್ಲ FB ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಇಲ್ಲಿ ನಮ್ಮ ವಿಚಾರವನ್ನ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ನಮ್ಮ ಆದರ್ಶ ಯುವಕ ಮಂಡಳ ಹಾಗೂ ಆದರ್ಶ ಮಹಿಳಾ ಮಂಡಳ ಎಲ್ಲರಿಗೂ ನಮ್ಮ ಕಾರ್ಲ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷತೆನ ಮಸ್ತ್ ಜನಗಳಿಗೆ ಕಾರ್ಲ ಇಡೀ ಪಸರಿಸವ ಬಂದ್ಪುನ ಆಶ್ವಾಸನೆ ಕೊರಿಯರ್ ನಿಗ್ಲೆಗೆ ಎರೆಗಂಡಗಾರನ ಆಫೀಸ್ ಗೊತ್ತಿಜ್ಜಂಡ ಆಗ್ಲೇನು ಸಂಪರ್ಕಡು ನಿಗ್ಲು ಇಜ್ಜರ ನಂಡ ಏನನ್ ಸಂಪರ್ಕ ಮಲ್ಪಲೆ ಯಾನಾಗ್ಲಿಗೆ ಅವನ ಮುಟ್ಟವನ್ನ ಕಲ್ಸೋನ್ ಮಲ್ಪೆ ಅಂಚೆನೆ ಈ ಒಂಜಿ ನಮ್ಮ ಈ ಕಾರ್ಯಕ್ರಮದ ಒಂಜಿ ಚಿತ್ರೀಕರಣ ಮಲ್ತೊಂದು ಕಾರ್ಲ ಇಡೀ ಪಸರಿಸವ ಪನ್ಪುನ ಉದ್ದೇಶನದು ಒಂದು ಇಡಮುಟ್ಟ ಬರ್ತದ ನಮ್ಮ ಗೆಡ್ಡ ರೀತಿಯ ಸಹಕಾರವನ್ನು ಕೊನೆಂಚಿತ್ನ ನಮ್ಮ ಟಿವಿ ಕಾರ್ಲ ನೆತ್ತ ಅರ್ಚನಾ ಶೆಟ್ಟಿ ಮೇರೆ ವೇದಿಕೆ ಬರಡು ಬಂದು ವಿನಂತಿನ ಮಲ್ತೊಂದುಲ್ಲ ಅಂಚನೆ ಅರೆಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಯಿನ ವಿಜಯಲಕ್ಷ್ಮಿ ಸುಬ್ರಾಯ ಬಾಳಿಗ ಮೇರೊಂಜಿ ಸ್ಮರಣಿಕೆಯನ್ನು ಕೊರತು ಗೌರವಿಸೋಡು ಬಂದು ವಿನಂತಿನ ಮಲ್ತೊಂದುಲ್ಲ. ಸ್ಮರಣಿಕೆಯನ್ನು ಕೊರ್ಯ ಮತ್ತರ್ಮದ ಗುರ್ಖಾರ್ ಮೇಡ ಶ್ರೀಮತಿ ವನಿತಾ ಅಮರೇಶ್ ಹೆಗ್ಡೆ ಕನ್ನಡ ಉಪನ್ಯಾಸಕರು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಲ ಅಂಚನೆ ನಮಕ್ ಆಶೀರ್ವಚನ ಕೊರಲರು ದುರ್ಗಾ ಪರಮೇಶ್ವರ ದೇವಸ್ಥಾನ ಕುಕ್ಕುಂದೂರು ನೆತ್ತ ಪ್ರಧಾನ ಅರ್ಚಕರಾಯನ ಶ್ರೀ ವೇದಮೂರ್ತಿ ಶಂಕರನಾರಾಯಣ ಭಟ್ರು ಇಲ್ಲೇಸ್ತ ಮಲ್ಲ ಬಿನ್ನರಾದ ನಮ್ಮನೊಟ್ಟಿಗೂ ಶ್ರೀ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಗುರ್ಖಾರಾಯನಚ್ಚಿನ ಶ್ರೀ ಉದಯ್ ಶೆಟ್ರು ನಮ್ಮನೊಟ್ಟಿಗೆ ಸೇರಂಡ್ರಲ್ಲರು ಅಂಜನೆ ಕುಡರೆ ಬಿಣ್ಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಣ ಯೋಜನೆ ಬೈಲೂರು ವಲಯದ ಮೇಲ್ವಿಚಾರಕರ ಶ್ರೀ ಪ್ರವೀಣ್ಲ ನಮ್ಮನೊಟ್ಟಿಲ್ಲರು ಇನ್ನಿತ್ತ ಈ ಒಂದು ಲೇಸಿಡು ಗಿಂದದ ಇನಾಮ್ ಪಡೆಯನಗಳಿಗೆ ಗೊಬ್ಬಲಡಿಗಿಂದ ಇನಾಮ್ ಪಡೆಯ ಇನಾಮ್ ಪಟ್ರಲ್ಲರು ಸೈಂಟ್ ಮರಿಯಾ ಗೌಡಿ ಟ್ರಾನ್ಸ್ಪೋರ್ಟ್ ಎಂಡದಲ್ಕೆ ನೆತ್ತ ಗುರಿಕಾರ್ ರಾಯನಂಚಿನ ಶ್ರೀ ಕೆ ನಾಗೇಶ್ ಅಣ್ಣಪ್ಪ ಪೈ ನಮ್ಮನೊಟ್ಟು ಸೇರಂಡ್ರಲ್ಲರು ಅವು ತೊಟ್ಟಗು ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದ ಮೇಲ್ಜಡ್ಡು ಒಕ್ಕೂಟದ ಗುರಿಕಾರ್ದ ರಂಜಿನ ಶ್ರೀಮತಿ ಪ್ರಭಾವತಿ ಶೆಟ್ಟಿ ಅಂಚನೆ ನಮ್ಮನೊಟ್ಟಿಗೂ ಉಪಸ್ಥಿತರಿಪ್ಪುನಂಚಿನ ತೋರಿಸಮ್ಮ ತಾಯಿ ಗೌರಮ್ಮ ಶರಣೆಂದು ಬಂದೆವಮ್ಮ ಕರುಣೆ ತೋರಿಸಮ್ಮ ತಾಯಿ ಗೌರಮ್ಮ ಶರಣೆಂದು ಬಂದೆವಮ್ಮ ಅಮ್ಮ ಈ ಲೋಕಕ್ಕೆಲ್ಲ ಅಮ್ಮ ಅನ್ನೋಳು ನೀನೇ ಅಮ್ಮ ಈ ಲೋಕಕ್ಕೆಲ್ಲ ಅಮ್ಮ ಅನ್ನೋಳು ನೀನೇ ನಮ್ಮ ಆನಂದವೆಲ್ಲ ನಿನ್ನ ನಗುವಲ್ಲಿ ತಾನೇ
ಶರಣೆಂದು ಬಂದೆವಮ್ಮ ಕರುಣೆ ತೋರಿಸಮ್ಮ ತಾಯಿ ಗೌರಮ್ಮ ಶರಣೆಂದು ಬಂದೆವಮ್ಮ ಶರಣೆಂದು ಬಂದೆವಮ್ಮ ಸಭಾ ಕಾರ್ಯಕ್ರಮ ಬತ್ತಿನಂಚಿತ್ನ ಮತ್ತರ್ಮೆದ ಮಾತ ಬಿನ್ನಿರನು ಮೋಕೆಡು ಈ ಲೇಚ್ಗೆ ಎದ್ಕೊಂಡರು ಆದರ್ಶ ಮಹಿಳಾ ಮಂಡಲದ ಗುರುಕಾರ್ತಿ ಶ್ರೀಮತಿ ಜಯಂತಿ ಎಸ್ ಶೆಟ್ಟಿ. ಜೈ ದುರ್ಗಾ ಪರಮೇಶ್ವರಿಯ ನಮ. ಬಂಧುಗಳೇ, ನಮ್ಮ ಸಂಘದ 20ನೇ ವರ್ಷ ಆಚರಣೆ 2017 ಬಂಧುಲೆ ಒಂದು ನಮ್ಮ ಸಂಘದ ಈ ಊರ್ದ ಸೇರ್ದಿನ ದಾನಿ ಬಂಧುಲಿನ ಕರುಣೆದ ಕೂಚು ಪಂಡ ತಪ್ಪ ಬಂದು ಈ ಒಂಜಿ ಸಂಘದ ವರ್ಷಾಚರಣೆದ ಸಂಭ್ರಮಡು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸದರೆ ಮತ್ತರ್ಮದ ಗುರುಕಾರ್ದಿಯಾದ ಶ್ರೀಮತಿ ವನಿತಾ ಅಮರೇಶ್ ಹೆಗಡೆ ಕನ್ನಡ ಉಪನ್ಯಾಸಕರು ಶ್ರೀಮದ್ ಭುವನೇಂದ್ರ ಕಾಲೇಜ್ ಕಾರ್ಲಾ ಬಹುಶಃ ಮೆರೆನ್ಯಾನ ಒಂಜಿ ಸಮಾರಂಭದಲ್ಪ ಇನ್ವಿಟೇಷನ್ ಕೊರ್ದು ಲೆತ್ತೆ ಅರ್ನ ಕಾಲೇಜಿಗೆ ಹೋಗ್ನಂತ ಸಮಯಾವಕಾಶ ಹೆಂಗಿಜ್ಜಂಡು ಅಂಡ ಎಂಕಲ್ನ ಸಂಘದ ಮಿತ್ತ ಎನ್ನ ಮಿತ್ತ ಗೊತ್ತಿಜ್ಜಿ ಪ್ರೀತಿನಿಂದ ಇದು ಪೊರ್ತುಡು ತುಂಬೆ ಸ್ವಲ್ಪ ನಮ್ಮನೊಟ್ಟಿಗೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರೆ ಮೇರೆಗೆ ನಮ್ಮನ ಎರಡು ಸಂಘದ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವೆ. ಮೇರೆಗೆ ಮಮತಾ ಶೆಟ್ಟಿ ಮೇರೆ ಪುಷ್ಪಗುಚ್ಛ ಕೊರತು ಗೌರವಿಸೋದೊಂದಕ್ಕೆ ಏನೊಂದಿಲ್ಲ. ಮಧ್ಯ ಮಂಡಲದ ಗುರುಕಾರ್ತಿ ಶ್ರೀಮತಿ ವನಿತಾ ಅಮರೇಶ್ ಹೆಗ್ಡೆಗರು ಉಡಲ್ದಿಂದ ಮೋಕೆಡು ಈ ಲೇಸ್ಗೆ ಎದುಕೊರಂದು ನಮ್ಮ ಊರ್ದಪ್ಪ ಉಳ್ಳಾಲ್ ದಿನ ತರಕ್ಕೆ ನೀರು ಮೈತದ್ದು ಪುರ್ಲದ ಅಲಂಕಾರನು ಮಲ್ತದ್ದು ಊರಿಗೆ ಆಶೀರ್ವಾದನು ಮಲ್ಪನ ವೇದಮೂರ್ತಿ ಶಂಕರನಾರಾಯಣ ಭಟ್ 20 ವರ್ಷಡು ಪ್ರಥಮವಾದ ಈ ವೇದಿಕೆಡು ಆಶೀರ್ವಚನಗಾದಾರ ಕುಲ್ದೇರು ಅರಣಿದ ಊಟ ಇಂಗಳು ದಾಯಲ್ಲ ಇದೀಜ ಪಂಡ ನಿರಂತರವಾದ 14 ವರ್ಷಲ ಆರ್ನ ಕೈತೆ ಅತ್ತಂಡ ಆರು ಕಡಪುಣ್ಯ ಅಂಚಿತ್ನ ಜನಕಲ್ನ ಕೈತೆ ಈ ವೇದಿಕೆಡು ಪೊರ್ಲದ ಸತ್ಯನಾರಾಯಣ ವ್ರತ ಕಲ್ಪೋತ್ತ ಪೂಜೆ ನಡತೊಂದು ಬತ್ತಂಡು ಆಯ್ನ ಹಿಡ್ದವರ ಆಂಡಲ ಆರೆಂಗ್ಲೆಗೆ ದಿಂಜಿ ದಿನ ಪಾತ್ರದ ಆಶೀರ್ವಾದ ಕೊರಡು ಬಂದ್ಬನ ಉದ್ದೇಶನು ದಿವೊಂದು ಅರಡ ಪೋದಕ್ಕೆ ಏನಾಗ ನಿಜವಾದ ಪೋದಕ್ಕೆ ಏನಿನತ್ತು ಫೋನ್ ಹುಡುಕೆ ಎಂದಿನಿ ಅನ್ನ ಕಣ್ ಸಂತೋಷಡು ಒಪ್ಪುದರೆ ಪೊರ್ತಡು ಬೈದರೆ ಅರೆಗೆ ಈ ಒಂಜಿ ಪುಣ್ಯ ವೇದಿಕೆಗೆ ಮಾತ್ರ ಸಂಘಟನೆ ಪರವಾದಲ ಊರ್ದ ಗಣ್ಯರ್ನ ಪರವಾದಲ ತುಂಬ ಹೃದಯದ ಸ್ವಾಗತವನ್ನು ಬಯಸುವೆ. ಮೇರೆಗೆ ಹರೀಶ್ ಶೆಟ್ಟಿ ಮೇರೆ ಪುಷ್ಪಗುಚ್ಛ ಕೊರತು ಗೌರವಿಸೋದೊಂದಕ್ಕೆ ಏನೊಂದಿಲ್ಲ. ಕುಡರ ಮಾತಾಡಬಹುದು ಮೋಕೆಡು ಈ ಲೇಚ್ಗೆ ಎದುಕೊರಂದು ಹರೀಶ್ ಶೆಟ್ರು ಪುಷ್ಪಗುಚ್ಛ ಕೊರತು ಈ ವೇದಿಕೆಡು ಉಪಸ್ಥಿತರಿಪ್ಪನಾರೆ ನಮ್ಮೂರ್ದಾರ ಖಂಡಿತ ಅತ್ತೆ ಪ್ರವೀಣ್ ಮೆರವಣಿಗೆ ನಮ್ಮ ರೆಡ್ ಸಂಘಟನೆದ ಪರವಾದ ಸೇರ್ದಿ ಸಭಿಕರ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವೆ. ಅಂಜನೆ ಮೇರೆಗೆ ಕಿಶೋರ್ ಮೇರೆ ಅದರ ಸುಧೀರ್ ಮೇರೆ ಪುಷ್ಪಗುಚ್ಛನ ಕೊರತು ಗೌರವಿಸೋದೊಂದಕ್ಕೆ ಏನೊಂದಿಲ್ಲ. ಬೈಲೂರು ವಲಯದ ಮೇರು ವಿಚಾರಕರು ಶ್ರೀ ಪ್ರವೀಣ್ ಮೆರೆಗೆ ಕುಡರ ಮಾತಿನ ಪರವಾದ ಲೇಸ್ಗೆ ಮೋಕೆಡು ಎದ್ಕೊರಂದು ಕಿಶೋರ್ ಮೇರೆ ಅರನ್ ಪೂಕೊರ್ದು ಗೌರವಿಸೋಡ ಬಂದಕ್ಕೆ ಏನೊಂದಿಲ್ಲ. ಆರು ಇದ್ದೀರನ್ನ ಜಗದೀಶ್ ಪೈ ಅಥವಾ ಸತೀಶ್ ಪೈ ಏರಂಗಲ ತಕ್ಷಣ ವೇದಿಕೆ ಬದಲಿಗೆ ಪುಷ್ಪಗುಚ್ಛನ ಕೊರತು ಗೌರವಿಸೋದೊಂದಕ್ಕೆ ಏನೊಂದು. ಅಂಜನೆ ನಮ್ಮ ಈ ಕಾರ್ಯಕ್ರಮಗಳು ಉಪಸ್ಥಿತರಿಲ್ಲರೆ ಗೋಪಾಲಕೃಷ್ಣ ಶೆಟ್ರು ಅಧ್ಯಕ್ಷರು ಯಕ್ಷಗಾನ ಕಲಾರಂಗ ಕಾರ್ಲಾ ಈ ಒಂದು ವೇದಿಕೆ ಇನಿ ಕಿಂಜಾದ ಪೊರ್ಲಾತಲು ನೆಕ್ ಕಾರಣ ಗೋಪಾಲಕೃಷ್ಣ ಶೆಟ್ರು ದಯಬಂಡ ನೆತ್ತ ಪಿರಾವುಡ್ದೆಂಕಲ ವಿಶಾಲವಾಯಿನ ಚಿತ್ನ ವೇದಿಕೆ ಉಂಡು 5 ತಿಂಗಳು ಕಾರ್ಯಕ್ರಮನು ಮಲ್ತೊಂದಿತ್ತ ಅಣ್ಣ ಈ ವರ್ಷ ನಿಗ್ಲು ಏಪಲ ನಾಟಕನೇ ಮಲ್ಪುವರ ಯಾನೋರಿ ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಆದ ನಿಗ್ಲೆ ಗೊಂಜನ್ನ ಪಾತೆರ ಯಕ್ಷಗಾನ ಮಲ್ಪೊಡೊಂದು ಪಂಡಿರು ಈ ರೆಂಗ್ಲ ಬಿರಿಸಾಯಿತ್ತಿಂಡ ಖಂಡಿತವಾದ ಈ ವೇದಿಕೆಡು ನಿರಂತರವಾದ ಯಕ್ಷಗಾನ ಮಲ್ಪುವ ಪಂಪನ ಪಾತೆರನು ಪಂಡ ಆ ಪಾತೆರೆಗೂ ತಕ್ಕ ನಡತೊಂಡ ಇನಿ ವೇದಿಕೆಡು
ಯಕ್ಷಗಾನ ಪ್ರದರ್ಶನಗೂ ಅವಕಾಶನು ಕೊರಿಯ ಅಂಚಿನ ಗೋಪಾಲಣ್ಣನ ಪ್ರೀತಿಡು ರಡ್ಡು ಸಂಘದ ಪರವಾಗಿ ದಿಂಗಿ ದುಡಲಿಡು ಮೋಕೆಡು ಎತ್ಕೊಂಡು ಯಕ್ಷಗಾನ ಕಲಾರಂಗದ ಗುರಿಕಾರೆ ನಮ್ಮ ಮೇರೆಗೆ ಶ್ರೀಮತಿ ಸುಂದರಿ ಮೇರೆ ಪುಷ್ಪಗುಚ್ಛ ಕೊರ್ದು ಸ್ವಾಗತಿಸೋರು ಬಂದಕೇನೊಂದು ಕಲಾರಂಗದ ಗುರಿಕಾರೆ ನಮ್ಮನ್ನು ಮಾತಿರಲ್ಲ ಮೋಕೆದ ಗೋಪಣ್ಣ ಅಂಚನೆ ಈ ವೇದಿಕೆಡೆ ಉಪಸ್ಥಿತರಿಲ್ಲರೆ ಹಿರಿಯರು ಗೌರವಾನ್ವಿತರೆ ನಮ್ಮರೆ ನಮ್ಮನ ಬೆರಿ ತಟ್ಟದು ದುಮ್ಮು ಪೋಲೆ ಪಿರಾಳುದು ಯಾನುಲ್ಲೆ ಪನ್ಪುನ ಕಮಲಾಕ್ಷ ನಾಯ್ಕರು ಮೇ ಮಾತೆಗಳ ಬೋಡಿತಿನಾರು ಈ ವೇದಿಕೆಡೆ ನಿರಂತರವಾದ ಪಾಲ್ಪಡೆವನಾರು ಮೇರೆಗೆ ರಡ್ಡು ಸಂಘದ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೆ ಶ್ರೀಮತಿ ಗಿಟ್ಟಿ ಮೇರೆ ಪುಷ್ಪಗುಚ್ಛ ಕೊರದು ಗೌರವಿಸೋಡು ಬಂದಕೇನೊಂದು ಹಿರಿಯರು ನಮ್ಮ ನೋಡ್ದಾಯಿನ ಶ್ರೀಯುತ ಕಮಲಾಕ್ಷರಿಗೆ ಮಾತರ್ನ ಪರವಾದ ಮೋಕಿಡು ಈ ಲೇಸಿಗೆ ಎದುಕೊಂದು ಕಿಟ್ಟಿ ಮೇಲೆ ತೂಕೊರ್ದು ಗೌರವಿಸರು ಅಂಚನೆ ಈ ಒಂದು ವೇದಿಕೆಡೆ ಉಪಸ್ಥಿತರಿಲ್ಲರೆ ಯುವಕೆ ಉದ್ಯಮಿ ಕೊಡುಗೈ ದಾನಿ ಜವಣರ್ನ ಬೆರಿತಟ್ಟದ ಪ್ರೋತ್ಸಾಹವನ್ನು ಕೊರಪುನ ನಮನಾರಾಯಣ ಚಿತ್ನ ತ್ರಿವಿಕ್ರಮಕಿಣಿ ಮೇರೆಗೆ ರಡ್ಡು ಸಂಘಟನೆದ ಪರವಾದ ಸೇರಿದ ಬಂಧುల ಪರವಾದ ಪ್ರೀತಿ ಪೂರ್ವಕವಾದ ಸ್ವಾಗತಿಸಿದ ಮೇರೆಗೆ ಅಕ್ಷಯ್ ಮೇಲೆ ಪುಷ್ಪಗುಚ್ಛ ಕೊರದು ಗೌರವಿಸೋಡು ಕೇನೊಂದುಂಟೆ ನಮ್ಮ ನೋಡ್ದ ಯುವ ಉದ್ಯಮಿ ಶ್ರೀಯುತ ತ್ರಿವಿಕ್ರಮ್ ಕಿಣಿಯರಿಗೆ ಕುಡರ ಮಾತ ಬಂದಲ ಬರೋದ ಮೋಕಿಡು ಎತ್ಕೊರೊಂದು ಅಕ್ಷಯ್ ಸಂತೋಷ್ ಮೇಲೆ ಪುಷ್ಪಗುಚ್ಛ ಕೊರದು ಗೌರವಿಸೋಡು ಕೇನೊಂದು ನಮ್ಮ ಸಂಘದ ಗೌರವಾಧ್ಯಕ್ಷರು ಮಾತಾ ರೀತಿಗಳ ಈ ಒಂದು ಸಂಘದ ಪ್ರೋತ್ಸಾಹವನ್ನು ಕೊರದು ಈ ಸಂಘದ ಕಾರ್ಯಕ್ರಮದ ದುಮುಕುನವರ ಸರ್ಕಾರವನ್ನು ಮಲ್ತುಕೊರೊಂದಿಪ್ಪು ನಂಚಿತ್ನ ನಮ್ಮೂರ್ದಾರೆ ನಮ್ಮನೊಟ್ಟಿಗಿಪ್ಪುನಾರೆ ಶ್ರೀಮತಿ ವಿಜಯಲಕ್ಷ್ಮಿ ಸುಬ್ರಾಯ ಬಾಳಿಕ ಮೇರೆ ಪ್ರೀತಿಡು ಈ ಒಂದು ಸಮಾರಂಭಕ್ಕೂ ಎದುಕೊಂಡು ಮೇರೆಗೆ ಕಿಟ್ಟಿ ಮೇರೆ ಶೀಲಾ ಮೇರೆ ಪುಷ್ಪಗುಚ್ಛ ಕೊರದು ಗೌರವಿಸೋದು ಕೇನೊಂದು ಆದರ್ಶ ಮಹಿಳಾ ಮಂಡಲದ ಗೌರವ ಗುರಿಕಾರದಿ ಶ್ರೀಮತಿ ವಿಜಯಲಕ್ಷ್ಮಿ ಎಸ್ ಬಾಳಿಗ ಮೇರೆಗೆ ಈ ಲೇಸಿಗೆ ಮೋಕಿಡು ಎದ್ಕೊರೋದಿಲ್ಲ ಈ ಒಂದು ಕಾರ್ಯಕ್ರಮ ದಿಂಗಿ ದುಡಲಡು ಸ್ವಾಗತನು ಬಯಸಿದ್ದು ಮೇರೆಗೆ ಜಯಂತಿ ಆಚಾರ್ಯ ಮೇರೆ ಪುಷ್ಪ ಕೊರದು ಗೌರವಿಸೋದು ಕೇನೊಂದು ಶ್ರೀಮತಿ ಪ್ರಭಾದಿ ಶೆಟ್ಟಿಗೆ ಕುಡರ ಮಾತನಾಡಬಹುದು ಮೋಕಿಡು ಲೇಸಿಗೆ ಎದ್ಕೊಂಡಲ್ಲ ಅಂಜನೆ ಸಭೆ ಅಥವಾ ಸಮಾರಂಭ ಒಳ್ಳೆ ನಡಪಡು ನಂಡ ಕೇವಲ ಅತಿಥಿಲು ಸಂಘಟಕ ರೀತಿಂಡ ಯಾವಂದ ಈ ಒಂದು ಸಭಾ ವೇದಿಕೆದ ದುಂಬುಡು ಉಪಸ್ಥಿತರಿಪ್ಪುನಂಚಿತ್ನ ನಿಗಳೆ ಮಾತೆರೆಗ್ಲ ರಡ್ಡು ಸಂಘಟನೆದ ಪರವಾದ ದಿಂಜಿ ದುಡಲಡು ಮೋಕೆಡು ಎದ್ಕೊಂಡೊಂದುಲ್ಲೆ ಅಂಜನೆ ಈ ಒಂದು ವೇದಿಕೆಡು ನಮ್ಮ ಇನಿಗೆ ಗೌರವಿಸೋವರ ಉಲ್ಲ ಶ್ರೀ ಹರಿಶೆಟ್ಟಿ ಸೂಡ ಯಕ್ಷಗಾನ ಪ್ರಸಂಗಕರ್ತರು ಬೊಕ್ಕ ಭಾಗವತರು ಶ್ರೀ ಜಬ್ಬರ್ ಸಮೋ ಸಂಪಾದ್ಯ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಲು ಅಂಜನೆ ಎಲ್ಲ ಪ್ರಾಯಡೆ ಮಸ್ತ್ ಪ್ರಸಂಗಗಳು ಬೇತೆ ರೀತಿಯ ಪಾತ್ರ ನಿರ್ವಹಣೆ ಮಲ್ತಿನಂಚಿತ್ನ ಕುಮಾರಿ ಪೃಥ್ವಿ ಹೆಗಡೆ ಕುಂಟಾಡಿ ಮೇರೆ ನಮ್ಮ ಇನಿ ಗುರು ಎಂಗುಲು ಈ ಒಂದು ವೇದಿಕೆಡೆ ಗುರುತಿಸವರಗುಲ್ಲ ಅಗಲೆಲ್ಲ ಈ ಒಂದು ಲೇಸಿಗೆ ಮೋಕಿಡು ಎದ್ಕೊರೋದಿಲ್ಲ ಊರ್ದ ಪರವರ್ದ ಮಾತ ಬಂದಿಲೇನು ಆದರ್ಶ ಮಹಿಳಾ ಮಂಡಲ ಬೊಕ್ಕ ಆದರ್ಶ ಯುವಕ ಮಂಡಲ ಕುಡರ ಮೋಕಿಡು ಎದ್ಕೊರೊಂದು ಬಂದಿಲೆ ಈ ಒಂಜಿ ರಡ್ಡು ಸಂಘಲು ಕರೆದ ವರ್ಷ ಊರುಡು ಮಂತಿನ ಚಿತ್ತ ಸಮಾಜಮುಖಿ ಕೆಲಸ ಎಲ್ಲ ವರದಿನ ಎಂಗಲರ್ದು ಓದರು ಬಂದರು ಶ್ರೀಮತಿ ಪ್ರಭಾವತಿ ಶೆಟ್ಟಿ ಮೇರೆ ಓಂ ಶ್ರೀ ದುರ್ಗಾ ಪರಮೇಶ್ವರಿಯ ನಮಃ 2017-18 ವರ್ಷದ ವರದಿನ ನಿಕಲ್ನ ಎದುರು ಓದರವಿಲ್ಲ ಆದರ್ಶ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಬೊಕ್ಕ ಆದರ್ಶ ಯುವಕ ಮಂಡಲ ಪುಕ್ಕುಂದೂರು ಒಂದೆತ 20ನೇ ವರ್ಷಾಂತಿಕ ಲೇಸದ ಅಧ್ಯಕ್ಷರೇ ಬಿನ್ಯರೇ ಬೊಕ್ಕ ಮಾನದಿಗೆ ಪಡೆಪುನ ಕುಲ ಸಂಘದ ಗೌರವಾಧ್ಯಕ್ಷರೇ ಸಭಾಸದರೇ ನಿಕಲ್ನ ಉಪಸ್ಥಿತಿಡು ಎಂಕ್ಲನ 20ನೇ ವರ್ಷದ ವರದಿನ ಓದರೆ ಖುಷಿ ಪಡೆಪೆ 2017 ಇಸ್ವಿ ಫೆಬ್ರವರಿ ತಿಂಗಳದ 4ನೇ ತಾರೀಕು ದಾನಿ 14ನೇ ವಾರ್ಷಿಕೋತ್ಸವಗಳು ಶ್ರೀ ಸತ್ಯನಾರಾಯಣ ಪೂಜೆನ ಮಲ್ತದು ಕಾರ್ಲಾ ತಾಲೂಕು ಬಂಡರ ಮಹಿಳಾ ಮಂಡಳಿ ಕಾರ್ಲಾ ಮಕ್ಕಳಿಡ್ದು ಭಜನದ ಸೇವೆಯನ್ನು ನಡಪಾದು ಪ್ರಸಾದ ರೂಪದ ಅನ್ನದಾನ ನಡತುಂಡು ಸಭೆತ ಲೇಸ್ದ ಗುರ್ಕಾರ್ ಮೀನ ಶ್ರೀಮತಿ ನಂದಿನಿ ಭಾಸ್ಕರ್ ಶೆಟ್ಟಿ ನ್ಯಾಯವಾದಿ ಕಾರ್ಲ ವಹಿಸದು ಬಿನ್ಯರಾದ ಶ್ರೀ ಗೋಪಾಲ್ ಕೃಷ್ಣ ಶೆಟ್ಟಿ ಅಧ್ಯಕ್ಷರು ಯಕ್ಷಕಲಾರಂಗ ಕಾರ್ಲ ಬೊಕ್ಕ ಶ್ರೀ ವಿಜಯ ಶೆಟ್ಟಿ ಉದ್ಯಮಿ ಕಾರ್ಲ ಮಕ್ಕಳು ಭಾಗವಹಿಸಿದ್ದರು
ಶ್ರೀ ಕಮಲಾಕ್ಷ ನಾಯಕ್ ಉದ್ಯಮಿ ಕುಕ್ಕುಂದೂರು ಇನಾಮನು ಪಟದಿತ್ತರು. ಈ ಲೇಸಡ್ ಶ್ರೀಮತಿ ವಿನೋದ ಎಸ್ ಶೆಟ್ಟಿ ಕಾರ್ಲಾ ಮೆರೆಗು ಕೃಷಿ ಕ್ಷೇತ್ರದ ಮಾನಾದಿಗೆನು ಮಲ್ತದಿತ್ತ. ಶ್ರೀ ಉದಯ ಶೆಟ್ಟಿ ಕಾಂತಾವರ ಮೆರೆಗು ಸಿನಿಮಾ ರಂಗದ ನಿಲುಟು ಮಾನಾದಿಗೆನು ಮಲ್ತದಿತ್ತ. ಶ್ರೀ ರಮಾನಂದ ನಾಯಕ್ ತುಳು ರಂಗಭೂಮಿದ ಹಾಸ್ಯರತ್ನ ಕಲಾವಿದೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಮೆರೆಗು ಮಾನಾದಿಗೆನು ಮಲ್ತದಿತ್ತ. ಅಂಚನೆ ಕುಮಾರಿ ಚೈತ್ರ ಎಸ್ ರೈ ಕಾರ್ಲಾ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಡ್ BSc ಹೋಮ್ ಸೈನ್ಸ್ಡ್ ಐನ್ ಬಂಗಾರ ವಿಜೇತೆ ಮೆರೆಗು ಮಾನಾದಿಗೆನು ಮಲ್ತದಿತ್ತ. ಸಾಂಸ್ಕೃತಿಕ ಕಾರ್ಯಕ್ರಮಟ್ಟು 2 ಗಂಟೆ ಪೊರ್ತು ನೃತ್ಯೋತ್ಸವ ಕಾರ್ಯಕ್ರಮ ನಡಪಾದು ದಿನೇಶ್ ಪ್ರಭು ಕಲ್ಲೊಟ್ಟೆ ನೇತೃತ್ವಡು ಏಪಲ ಬರೆತಿನ ತಪ್ಪಂದು ಪಂಪಿನ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ಪ್ರದರ್ಶನ ಮಲ್ತದಿತ್ತರು. ವಿದ್ಯಾಭ್ಯಾಸ ಮಲ್ಪರ ಬಂಗಾಯಿನ ವಿದ್ಯಾರ್ಥಿಗಳಿಗೂ ಎಂಕ್ಲಿಡ್ದ ಆಯ್ನಾತು ಧನ ಸಹಾಯನ ಮಂತೊಂದಿತ್ತ. ಅಂಚನೆ ಎಂಕಲ್ನ ಪರಿಸರಡು ಅನಾರೋಗ್ಯ ಪೀಡಿತರಾಯಿನಗಳಿಗ್ಲ ಎಂಕ್ಲು ಧನ ಸಹಾಯನ ಕೊರದಿತ್ತ. ಅಂಚನೆ ಬ್ರಹ್ಮಶ್ರೀ ಮುಗೇರ ದೇವಸ್ಥಾನದ ಬ್ರಹ್ಮರ್ನ ಗುಂಡ ನಿರ್ಮಾಣ ಬ್ರಹ್ಮಕಲಶೋತ್ಸವ ಬೊಕ್ಕ ನೇಮೋತ್ಸವಗ್ಲ ನಮನ ಆಯ್ನಾತು ಧನ ಸಹಾಯನು ಮಲ್ತದಿತ್ತ. ಎಂಕ್ಲು ಪ್ರತಿ ವರ್ಷಲ ಸ್ವಾತಂತ್ರ್ಯ ದಿನಾಚರಣೆ, ಶ್ರೀಕೃಷ್ಣ ಜನ್ಮಾಷ್ಟಮದ ಮೊಸರು ಕುಡಿಕೆ, ವಿಶ್ವ ಮಹಿಳಾ ದಿನಾಚರಣೆ, ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ಮಲ್ತೊಂದುಲ್ಲ. ಆತಿ ಅತ್ತ ಒಂದೆ ಎಂಕ್ಲಿನ ಸಂಘದ ಸದಸ್ಯರನ್ನ ಬೊಕ್ಕ ಮೇಲ್ಜಡ್ಡು ಒಟ್ಟಾರದ ಜನಕ್ಲಿನ ಅನಾರೋಗ್ಯ ಅತಡ ಒವೇ ರೀತಿಯ ತೊಂದರೆ ಬತ್ತಿನ ಸಂದರ್ಭಡು ಎಂಕಲ್ನ ಕೈಲಾಯಿನ ಸಹಾಯನು ಮಲ್ತೊಂದುಲ್ಲ. ಸರಕಾರಡು ತಿಕ್ಕುನ ಸವಲತ್ತುಲಾಯಿನ ವಿದ್ಯಾರ್ಥಿ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲ ವೇತನ, ಮನಸ್ವಿನಿ ಯೋಜನೆ, ಅಂಚನೆ ಬೇತೆ ಬೇತೆ ರೀತಿದ ಯೋಜನೆ ಫಲಾನುಭವಿಗಳಿಗೆ ಕೊರ್ಪಾವನಂಚಿನ ಪ್ರಯತ್ನನ ಎಂಕಲು ಮಲ್ಪಾವಂದುಲ್ಲ. ಅಂಚನೆ ಅಪಘಾತ ಸಮಯವುಳ್ಳ ಒವೇ ರೀತಿದ ಸಮಸ್ಯೆ ಇತ್ತುಂಡಲ್ಲ ಅವೇನ ಎಂಕಲು ತಕ್ಷಣ ಅಡೆಕ್ಬೋದು ಎಂಕಲಾಯಿನ ಸಹಾಯನು ಮಲ್ತೊಂದುಲ್ಲ. ಎಂಕಲ ಸಂಘದ ಮಾತಾ ಸದಸ್ಯರಲ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆದ ಫಲಾನುಭವಿಲಾದು ಪಾಲ್ಪಡೆಯೊಂದಿಲ್ಲ. ಅಂಚನೆ ಪೂಜ್ಯ ಕಾವಂದೇರನ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮಟ್ಟು ಭಾಗವಹಿಸದು, ಕುಕ್ಕುಂದೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮಟ್ಟು ಭಾಗವಹಿಸದ, ದುರ್ಗಾಪರಮೇಶ್ವರಿ ದೇವಸ್ಥಾನದ ಭೌತಿಕೋತ್ಸವ ಬೊಕ್ಕ ಸತ್ಯನಾರಾಯಣ ಪೂಜೆದ ಸಂದರ್ಭಡು ಸ್ವಯಂ ಸೇವಕರಾದ ಪಾಲ್ಪಡೆಯೊಂದಿಲ್ಲ. ಅಂಚನೆ ರಕ್ತದಾನ ಶಿಬಿರಡು ರಕ್ತದಾನ ಮಲ್ತೊಂದಿಲ್ಲ. ಇಂಚನೆ ಈ ಸಂಘದ ಮೂಲಕ ಎಂಕಲ್ನ ಪರಿಸರದ ಬಂಧುಳಿಗೂ ಸಹಾಯ ಸಹಕಾರ ಮಲ್ಪರೆ ಎಂಕಲ್ನ ಸಂಘ ನನಾತಿ ಎಡ್ಡಿಡು ನಡಪರೆಗೂ ಎಂಕಲ್ನ ಸಂಘಾಭಿಮಾನಿ ಬಂಧುಲಿನ ಸಹಕಾರನು ಕೇನೊಂದು ಊರ್ದಪ್ಪೆ ಉಲ್ಲಾಲ್ದಿನ ಕೃಪಾ ಕಟಾಕ್ಷ ಸ್ಥಳ ಸಾನ್ನಿಧ್ಯ ದೇವಲಿನ ಆಧಾರ ಇಪ್ಪಡು ಪಂಡದು ನಟ್ಟೊಂದು ಮಾತರೆಗಳ ಎಡ್ಡಪ್ಪನು ಬಯಕದು ಎನ್ನ ವರದಿನು ಮುಗಿತೊಂದು ಉಲ್ಲೆ. ಜೈ ತುಳುನಾಡು. ಒಂದನೇಳು ವರ್ಷಡಿತ್ತ ಕಾರ್ಯಕ್ರಮದ ವರದಿನ ಓದಿನ ಪ್ರಭಾತಿ ಚಟ್ರೆ ಮೇರೆಗೆ ಸೇರ್ದಿನ ಕಲಾಬಂಧುಲು ಚಪ್ಪಾಳಿನ ಬಿಡಿದು ಇದು ಪುಣ್ಯ ಚಾವಡಿಗರನ ಮೋಕಡೆ ಎದುಕೊಂಡು ಬಂದು ಕೇನೋದಿಲ್ಲ ಮಾತರ್ನ ಸನ್ಮುಖಡು ಅರೆಗೆ ನಿಮಿತ್ತ ಈ ರಟ್ಟು ಸಂಘದ ಪುಣ್ಯ ಚಾವಡಿಡು ಮಾನದಿಗನ ಬಂದೊಂದಿಲ್ಲ. ಆ ಮಾನದಿಗದ ಪತ್ರನು ಓದರಲ್ಲರು ಮಹಿಳಾ ಮಂಡಳದ ಗುರುಕಾರ್ತಿ ಜಯಂತಿ ಎಸ್ ಶೆಟ್ಟಿ ಮೇಲೆ. ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ಆದರ್ಶ ಮಹಿಳಾ ಮಂಡಲ ಬೊಕ್ಕ ಆದರ್ಶ ಯುವಕ ಮಂಡಲ ಕುಕ್ಕುಂದೂರು ಕಾರ್ಲ ತಾಲೂಕು ಉಡುಪಿ ಜಿಲ್ಲೆ 20ನೇ ವರ್ಷಾಂತಿಕ 2017 ಜಬ್ಬರ್ ಸಮ ಸಂಪಾಜೆ ಮೇರೆಗೆ ಉಡಲದ ಇಂಜಿನ ಮಾನಾದಿಗೆದ ಒಲೆ ಮಾನ್ಯರೇ ತುಳು ಒಪ್ಪಿನ ಜಕ್ಕೆರಡೆ ಗುಡ್ಡ ತೋಟಲೆನ ಪಚ್ಚೆ ಪದಿರದ ಪೊರ್ಲು ಚಾವಡಿಡು ಮೆರೆಪುನ ಸುಳ್ಯ ಕೈತಲ್ದ ಸಂಪಾಜದ ಮಣ್ಣಿಡು ಪುಟ್ಟದು ಬಲೇನ ಜಬ್ಬರ್ ಸುಮೋ ಪಂದುನ ಕಲಾಕಾರೆ ಕಲ್ತಿದಿನಿ PUC ಮುಟ್ಟ ಮಾತ್ರ ಊರ ಜಾಲಡು ಗೆಜ್ಜೆ ಕಿಲೂಟೆలను ಕಟ್ಟದು ಪ್ರತಿ ವರ್ಷಲ ನಲಪುನ ಅಂಚಿನ 15 ಆಟೋಳೆನು ತೂದು ಸೇಣಿ ಸಾಮಗ ತೆಕ್ಕಟ್ಟೆ ಕುಂಬ್ಳೆ ಕಾಂತ ರೈಕುಲ ಅಂಚಿನ ಸರಸ್ವತಿ ಪುತ್ರನ ಬಾಯಿ ನಿಲಿಕೆ ಪುರಾಣ ಕಥಲಿನ ಕೇಂಡದು ಬುಲೈನ ಇಂಬೆರೆಗೆ ಮೋನೆಗೆ ರಂಗ ತುಡೆತದು ಕೂಟಲಡು ಅರ್ಥ ಪಾತೆರ್ದು ಬಿರ್ಸೆಂದು ಪುಗಾರ್ತೇನು ಬಳೆಯರು ಕನ್ನಡ ತುಳು ರಡ್ಡು ಭಾಷೆಲ್ಲ ಪೊರ್ಲು ತಿರ್ಲನು ನೆಲೆ ಉಡಲು ದಿಂಜಿನ ರೂಪಡು ಕೇನು ನಕ್ಲೆಗೆ ಉಲ್ಲಾಸ ಕೊರ್ಪಿಲಕ್ಕ ಮಲ್ಪಂಚಿನ ಈ ಸಮರ್ಥೆ ರೂಪು ಕೊರ್ನಂಚಿತ್ನ ಪಾತ್ರಳು ಭೀಷ್ಮೆ ಬಲಿ
ಅರ್ಜುನೆ ಕೌರವೆ ಶತ್ರುಘ್ನೆ ಹನುಮಂತೆ ವೀರಮಣಿ ಶನಿ ದುರ್ವಾಸೆ ಇಂಚಿತ್ನ ಪಾತ್ರಗಳೇನ ತೂಯಿ ನಕಲು ಉಡಲು ದಿಂಜಿನ ಪುಗರ್ತೆನ ಕೊಡ್ತೇರೆ ಮೋಕೆದ ಬುಡದಿ ಮೂಜಿ ಜೋಕ್ಲನ ಸಂಸಾರಡು ಭಯ ಭಕ್ತಿಡ ಬದುಕೊಂದುಪ್ಪನ ಜಬ್ಬರ್ ಈ ಮಣ್ಣದ ಸೌಹಾರ್ದ ಸಾಮರಸ್ಯಲೇನ ಸತ್ಯದ ತುಡರ್ ಬೆಳಗದ ಎಟ್ಟಪ್ಪನ ಕಜ್ಜ ಮಲ್ತಿನಾರು ಉಂದೆ ಈ ಒಂಜಿ ಮೇರ್ನ ಕಾರ್ಯವನ್ನು ತೂದು ಅಥವಾ ಮೇರೆ ಎಂಕೊಂಜಿ ನೆನಪಾಪುಡು ಬಹುಶಃ ಹಿಂದೂ ನಮಕ್ ಎರೆಗಲ ಭಗವದ್ಗೀತದ ಸಾರನ್ನು ಅರ್ಥ ಮಲ್ತೊನ್ನ ಶಕ್ತಿ ಖಂಡಿತವಾಗ್ಲ ಇಜ್ಜಿ ಯಾನಾರ್ನ ಮಸ್ತ್ ಒಂಜಿ ಯಕ್ಷಗಾನ ತಾಳಮದ್ದಲೇನ ತೂತೆ ಅರೆನ್ಯಾರ ತೂತುಜೇರು ದಯಪಂಡ ಯಾನ್ ತಿರ್ತಿಪ್ಪುನಾರು ಮಿತ್ತಿಪ್ಪುನು ಅಂಚೆ ಅದು ಎನ್ನಂಚಿನ ಸಹಸ್ರಾರ ಅಭಿಮಾನಿಗಳವರೆಗುಳ್ಳೇರು ಅಂಚಿನ ಒಂಜಿ ವ್ಯಕ್ತಿ ಒಂಜಿ ಮುಸ್ಲಿಂ ಸಮುದಾಯಡು ಪುಡುದೇರೆ ಅರೆನ ಈ ನಮ್ಮ ಚಾವಡಿಡು ನಮಗಿನಿ ಗೌರವಿಸೋ ಪಂಡ ಅವು ನಮನ ಹೆಮ್ಮೆದ ವಿಚಾರ ಅರೆನ ಬುಗರ್ತಾ ಇರ್ತದೆ ದಯಪಂಡ ನಮಕ್ಕೊಂದು ಹೆಮ್ಮೆ ಅಂಚಾದ ಈ ಒಂಜಿ ಪತ್ರನು ಜಾಗೆ ಕುಕ್ಕುಂದೂರು ಮೇಲ್ಜಡ್ಡು ಒಟಾರ ದಿನಾಂಕ 27/1/2018 ಆದರ್ಶ ಮಹಿಳಾ ಮಂಡಲ ಬೊಕ್ಕ ಯುವಕ ಮಂಡಲ ಕುಕ್ಕುಂದೂರು ಮೆರಗೆ ಚಾವಡಿತ್ತಿನ ಮಾತ ಬಿನ್ನೀರ್ ಐತೊಟ್ಟಿಗೂ ನಮ್ಮ ನೋಡ್ದ ವೇದಮೂರ್ತಿ ಶಂಕರನಾರಾಯಣ ಭಟ್ರು ಬೊಕ್ಕ ಮಾತ ಬಿನ್ನೀರ್ ಸೇರೊಂದು ಯಕ್ಷಗಾನ ಅರ್ಥಧಾರಿ ಪ್ರಸಿದ್ಧ ಅರ್ಥಧಾರ ಅಂತಿನ ಶ್ರೀ ಸಂಪಾಜ ಜಬ್ಬರ್ ಸುಮುವರೆಗೆ ಕುಕ್ಕುಂದೂರ್ದ ಈ ಪುಣ್ಯ ಚಾವಡಿಡು ಅಪ್ಪ ಉಳ್ಳಾದಿನ ಆಶೀರ್ವಾದ ದೊಟ್ಟುಗು ಹಿರಿನ ಗೌರವಿಸೋದಿಲ್ಲ ತುಳುನಾಡಿದ ಗಟ್ಟುಕಲ ಈ ಯಕ್ಷಗಾನದು ನನ್ನ ಆತ್ಮಲ್ಲ ಸೇವೆ ಹಿರಿಯರ್ದು ಅವಾರ್ಡ್ ಬಂದು ಮಾತ ಕೂಡ್ದ ದೈವ ದೇವರನ್ನ ಪರವಡ್ದು ನಟ್ಟೊಂದು ಈ ಮಾನದಿಗೆನ ಕಲ್ತಂದಿಲ್ಲ ಕಲಾವಿದಕ್ಕೆ ಚಪ್ಪಾಳೆ ಹಿಡಿದು ಮಲ್ಲ ಸನ್ಮಾನ ಓಲಜ್ಜಿಗೆ ದಯಮಂತದ ಸೇರಿದ ಮಾತ ಕಲಾಭಿಮಾನಿಗಳು ಮಾತೆಲ್ಲ ಒಟ್ಟು ಗೊರಾನೆ ಅರ್ನ ಪ್ರತಿಭೆಗೆ ಖಂಡಿತವಾಗಿ ನಮ್ಮ ಚಪ್ಪಾಳೆ ಬಿಡ್ದು ಗೌರವಿಸೋಣ. ಸೊನ್ನಲು ಸನ್ಮಾನ ಪಡೆದಂಚಿತ್ತ ಜಬ್ಬರ್ ಸುಮು ಮೆರೆಗ್ಲ ಅಂಚನೆ ಸನ್ಮಾನ ಮಲ್ದಿನ ಚಿತ್ನ ಚಾವಡಿದ ಮಾತ ಬಿಂಗರೆಗ್ಲ ಉದಯ ಶೆಟ್ರು ನಮ್ಮಟ್ಟೊಲ್ಲರ ಅರಿನಿ ಚಾವಡಿಗೆ ಮೋಕೆಡು ಎದ್ಕೊಂದಿಲ್ಲ ಜಬ್ಬರ್ ಸುಮು ಸಂಪಾದನೆ ಮೇರ್ಲ ವೇಷಧಾರಿ ಆದಲ್ಲರ ಐಕೋಸ್ಕರ ಆ ರೀತಿ ವೇಷಗಳೋಡ ಐಕೋಸ್ಕರ ಅರಗ ಶುರುಟು ಈ ಚಾವಡಿಡು ಮಾನದಿಗೆ ಮಲ್ತಿದ್ದಿಲ್ಲಪ್ಪ ಈ ಸಂದರ್ಭ ಪನ್ನೊಂದು ಕುಡೂರಿ ಬಿನ್ನೆ ನಮ್ಮನೊಟ್ಟಿಗೂ ಸೇರಂದ್ರೆ ಅರಗ ರಡ್ಡು ಸಂಘದ ಪರವಲ್ಲ ಈ ಸಭೆಗೆ ಮೋಕೆಡು ಎದ್ಕೊಂದು ಮಹಿಳಾ ಮಂಡಲದ ಗುರುಕಾರ್ದಿ ಶ್ರೀಮತಿ ಜಯಂತಿ ಶೆಟ್ಟಿ ಅವರು ಕುಡರ ಮೋಕೆಡು ಎದ್ಕೊಂಡು ಅವರಿಗೆ ಭೂಕೋರದ ಗೌರವ ಬಂದು ಕೇಳೋದಿಲ್ಲ. ಆತ್ಮೀಯರೇ, ನಮ್ಮ ಈ ಒಂದು ವೇದಿಕೆಡೆ ಹೊಸ ವ್ಯಕ್ತಿನ ನಮ್ಮ ಇನಿ ತೋಜ ಒಂದಿಲ್ಲ ಅಥವಾ ತೂ ಒಂದಿಲ್ಲ ಅಂಡ ಇನಿ ಈ ವೇದಿಕೆಗಾರ ಹೊಸ ತಂಡಲ್ಲ ಬಹುಶಃ ಒಂಜಿ ಎಡ್ಮ ವರ್ಮ ತಿಂಗೊಲ್ದ ಉಲೈ ಇಡೀ ಕಾರ್ಕಳ ಕ್ಷೇತ್ರದ ಜನಕುಲೆಡ ನೇರವಾಯಿನ ಸಂಪರ್ಕನು ದೀವನ್ಯ ಅತಿ ಶೀಘ್ರ ಚಟುವಟಿಕೆದ ವ್ಯಕ್ತಿ ಉದಯ್ ಶೆಟ್ಟಿ ಮುನಿಯಾನು ಶ್ರೀಕೃಷ್ಣ ಚಾರಿಟೇಬಲ್ ಟ್ರಸ್ಟ್ದ ಮೂಲಕ ಅವತ್ತು ಗುರುತರವಾಯಿನ ಕಾರ್ಯವನ್ನು ಮಲ್ದೇರೆ ಅಂಡ ಆ ಕಾರ್ಯವನ್ನು ಪನ್ಪುನಾತ್ ಅಥವಾ ವಿವರಣೆ ಮಲ್ತಿನಾರಿಗೆ ಬೇಜಾರವು ದಯಪಂಡ ಆರು ಪುದರಿಗಾದ ಕೆಲಸವನ್ನು ಮಲ್ದಿದ್ದಾರೆ ಆತ್ಮತೃಪ್ತಿಗಾದ ಎರೆಗ ಓವು ತಿಕ್ಕೊಡ ಅವನು ಕೊರಪವನ್ನ ಅಲ್ಪ ಶಕ್ತಿ ಮೀರಿದ ಕೆಲಸವನ್ನು ಮಲ್ತೊಂದುಲ್ಲೇರೆ ದೇವರಿಗೆ ನನಾತ್ತು ಶಕ್ತಿ ಸಾಮರ್ಥ್ಯನು ಕೊರಡು ಪನ್ಪುನ ಒಂಜಿ ಆಶಯ ದೊಟ್ಟುಗರಿನ ಈ ಒಂಜಿ ವೇದಿಕೆಗೆ ರಡ್ಡು ಸಂಘಟನೆ ಪರವಾದ ದಿಂಜಿ ದುಡಲಿಡು ಮೋಕೆಡು ಎತ್ಕೊಂಡೊಂದುಲ್ಲೆ ಶ್ರೀಯುತ ಉದಯ ಶೆಟ್ಟರು ಮಹಿಳಾ ಮಂಡಲದ ಗುರುಕಾರ್ತಿ ಜಯಂತಿ ಎಸ್ ಶೆಟ್ರು ಪೂಕೊರ್ದು ಗೌರವಿಸಿದರು ಮೋಕೆಡು ಈ ಲೇಸಿಗೆ ಎದ್ದುಕೊಂಡರು ಕಾರ್ಯಕ್ರಮದ ದುಂಬುಗು ಇನ್ನಿತ್ತ ಈ ಸಭಾ ಕಾರ್ಯಕ್ರಮಗಳು ನಮ್ಮಂಟಿಗಿಪ್ಪುನ ಈ ಲೇಸಿಗೆ ಆಶೀರ್ವಚನ ಕೊರವಚ್ಚಂತ ಕಾರ್ಯಜಾಪಶರ್ವಿನ್ನಕರಾಂ ನೇತ್ರಾಂ ದಿಗ್ಮೇತ್ರಾಂ ಚುಕುಲೆ ವಿಲೇಸ್ ಕಿರೀಟಾಂ ಸಿಂಹಸ್ಥಿತಾಂ ದುರ್ಗಾಂ ದೂರ್ವಾನಿವಂ ದುಡಿತವರ್ಗರಾಂ ನಮಾಮಿ.
ವಿಶೇಷವಾದ ಪರಶುರಾಮ ದೇವರು ಕುಡಲಿಂದಕ್ಕದು ಮಲ್ತು ನಂಚಿತ್ರ ಈ ಪುಣ್ಯಭೂಮಿ ಪರಶುರಾಮ ಕ್ಷೇತ್ರ ಸ್ವಲ್ಪ ವಿಶೇಷವಾದ ಎಡ್ಡೆಡ್ಡ ಉಡುಪಿ ನಂಚಿತ್ರ ಕ್ಷೇತ್ರಗಳು ಮಾತ್ರವಲ್ಲ ಅಂಚನೆ ನಮ್ಮ ತುಳುವರು ವಿಶೇಷವಾದ ಅಲ್ಪ ಕೂಡುಗಟ್ಟಲು ಮಲ್ತದು ನಮ್ಮನ ದುಂಬರ್ದು ಕಲ ಅಲ್ಪ ಮಾತ ಕೂಡುಗಟ್ಟಲೆ ಮಾತ ಕಟ್ಟೊಂದು ನಮ್ಮ ಬದುಕುತನಗಳು ಅಂಚಿನ ಅಲ್ಪ ವಿಶೇಷವಾದ ನಮ್ಮನ ಊರುಡು ಮಹಿಳಾ ಸಮಾಜ ಮಹಿಳಾ ಮಂಡಲ ಒಂದು ಆತುಂಡು ಅಂಚ ವಿಶೇಷವಾದ 2 ವರ್ಷದಂಚಿ ಈ ಮಹಿಳಾ ಮಂಡಲ ಕೆಲಸ ಮಾಡ್ತೊಂದು ಏಪಣ್ಣಾಗ ನಮ್ಮನ ಹಿಂದೂ ಧರ್ಮಡು ಭಾರತೀಯ ಧರ್ಮಡು ಅಥವಾ ಭಾರತ ದೇಶಡು ವಿಶೇಷವಾದ ಮಹಿಳೆಗೆ ವಿಶೇಷವಾಗಿ ಸ್ನಾನ ಕೊಡ್ತಾರೆ ದೇಪಣ್ಣಾಗ ಸಪ್ತ ಸತಿಟ್ 5ನೇ ಅಧ್ಯಾಯ ಮಾಡ್ತಾರೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಪಣದು ಅಣ್ಣಗ ಈ ಅಪ್ಪನ ಸ್ಥಾನ ಬೇತೆರೆಗಳ ಕೊರ್ರೆ ಸಾಧ್ಯತೆ ಇಜ್ಜಿ ನಮ್ಮ ಒಂತುದುನ ಮಣ್ಣು ಅವು ಭೂದೇವಿ ಅಂಚನೆ ನಂಗೆ ಜನ್ಮ ಕೊಡ್ತು ನಾಳು ಅಪ್ಪೆ ದೇಪಣ್ಣಗ ನಮ್ಮ ಕೈ ಮುಗ್ಗಿನಾಗ ವಿಶೇಷವಾದ ಮಾತೃದೇವೋಭವ ಪಣದು ಎಂಕುಲು ಏಪನ ಒಂಜಿ ಎಡ್ಡೆ ಕೆಲಸಗೂ ಒಲ್ಲ ಪೋನಾಗ ವಿಶೇಷವಾದ ಅಲ್ಪ ಕಾರ್ಯಕ್ರಮ ಅಲ್ಪಟ್ಟು ತುಂಬು ನಿಗಲಿನ ಮಾತ ಕೈ ಮುಕ್ಕಿಪವ ದೇಪಣ್ಣಗ ಮಾತೃದೇವೋಭವ ಪಣದು ಅಪ್ಪನ ಕಾರ್ಬತ್ಲೆ ಎಂದು ಐದು ಮುಖ 2ನೇ ಸ್ಥಾನ ಪಿತೃದೇವೋಭವ ಆಚಾರ ದೇವೋಭವ ಅತಿ ದೇವೋಭವ ಪಣದು ಈ ಮಾತೃಸ್ಥಾನವು ಭಾರಿ ಪ್ರಾಮುಖ್ಯತೆನ ನಮ್ಮನ ದೇಶದ ಕೊಡ್ತಾರೆ ದೇಪಣ್ಣಗ ಮುರಾನಿ ಇಂಚಪ್ಪ ನಮ್ಮ ತೂಯಿನೆಟ್ಲ ವಾಟ್ಸಪ್ ಮಾತಬೋದುಂಡು ಉಡುಪಿಡು ಪಲಿಮಾರ್ ಮಠಾಧೀಶರಿಗೆ ಮಠಾಧೀಶರು ಅರ್ನ ಅಪ್ಪೆ ಗಡ್ಡ ಕೊಡ್ತನು ದೇಪಣ್ಣಗ ಈ ಅಷ್ಟಮ ತೋಟು ಒಂದು ಸಂಪ್ರದಾಯ ಉಂಡು ದಾನ ಪಣ್ಣಗ ಸ್ವಾಮಿಲ್ ನಾಲ್ಕು ಮಾತ ಅಕಲಕಲಿಗೆ ಎಂಕಲೆಡ್ ಪೂರ್ವ ಷೋಡಶ ಅಪರ ಷೋಡಶ ಪಣ್ಣುಂಡು ಪುಟ್ಟದ್ದು ನಮ್ಮ ಜೀವನ ಉಡುಪಿನಾಗ 14 ಕರ್ಮಾಂಗ ಸೈತ್ಯ ಬುಕ್ಕ ಎಂಗಲೆ 14 ಕರ್ಮಾಂಗ ಉಂಡು ಈ ಪೂರ ಕರ್ಮಾಂಗಲೆಲ್ಲ ಸ್ವಾಮಿಲ್ ನಾಕಲು ಮಲ್ತೋಡು ಪಣ್ಣಗ ಅಕ್ಕಲನ ಅಪ್ಪಮ್ಮ ಎತ್ತಿರಿಂದ ಅಂಡ ಅಕ್ಕಲಿಗೆ ಜೀವಡಿಪ್ಪನಾಗನೆ ಪಿಂಡ ಕೊರ್ರೆಂಡು ಅಂಚನೆ ಅಕ್ಕಲಿಗೆಲ್ಲ ಪಿಂಡ ಕೊಡ್ದು ಈ ಒಂಜಿ ಜನ್ಮನು ಮಲತದ್ದು ಹೊಸ ಜನ್ಮ ಬರ್ಪುನು ಅತನಗ ಅಂಚಿತ್ತಿನ ಒಂಜಿ ಸ್ಥಾನೋಡ್ಲ ಅಪ್ಪೆಗೆ ಮಧ್ವಾಚಾರನ ಕಾಲೋಡ್ದಿಂಚಿ ದೇಪಣ್ಣ ಮಧ್ವಾಚಾರನ ಕಡೆತ ಕೊಡ್ತಡು ಅಪ್ಪೆನ ಕಡೆತ ಕೊಡ್ತು ಬೋದರಿಗೆ ಅಂಚ ಮಾತೃ ಸ್ಥಾನವು ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂಚ ಸ್ವಾಮಿಲ್ ಅಕ್ಕಲು ಪ್ರತಿ ವರಿಲ ಅಕ್ಕನ ಅಪ್ಪೆಗೆ ಮಾತ್ರ ಅಡ್ಡ ಬರೋಪುನು ಅಮ್ಮೇರ ಸಮೇತ ಅಕ್ಕಲಿಗೆ ಅಡ್ಡ ಬರಜ್ಜಿ ಅದನಾಗ ಈ ನಮ್ಮನ ದೇಶಡು ವಿಶೇಷವಾದ ಆ ಪೊಂಜಾಲೆಗೆ ವಿಶೇಷವಾಗಿ ಸ್ಥಾನ ಕೊಡ್ತಾರೆ ನಾನು 2ನೇದ ಇಂಚಿನಕ್ಕೆ ಎಣ್ಣ ಈ ನಂಗೆ ದೇವೇರೇನು ಪ್ರತಿಷ್ಠೆ ಮಾಡ್ಕೊಂಡು ಹಂಚಿದ್ರ ಅದಕ್ಕೆ ಗರ್ಭಗುಡಿ ಪಣದಾರ ಅವು ಕೃಷ್ಣ ಮಠ ಆಡು ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡು ಅಥವಾ ಉವಿಗಂಜಿ ದೇವಸ್ಥಾನ ಅದಕ್ಕೆ ಗರ್ಭಗುಡಿ ಅನ್ಪುದಾರ ಗರ್ಭಗುಡಿ ದೇವರಿಪ್ಪುನು ಅದಕ್ಕೆ ನಮ್ಮ ಅಡ್ಡ ಬರುವ ಅಂಚನೆ ನನೊಂಜಿ ಗರ್ಭಗುಡಿ ಪುನು ಹೋಲಿಕೆ ಎಣ್ಣಾಗ ನಮಕ್ ಅಪ್ಪೆನ ಗರ್ಭ ಐಕಲ ನೇರ ಸಂಬಂಧ ಉಂಟು ಅಂಚಾದ ಅಪ್ಪೆಗಳ ಬಂಜಡಿಪಿನಕ್ಕೆ ಗರ್ಭ ದೀಕ್ಷೆ ಅಥವಾ ಗರ್ಭ ಉಂಪಣಪುಣ್ ದೇಪಣಗ ಗರ್ಭಾಷ್ಟಮಡು ಉಪನಯನ ಮಲ್ಪುನೈ ಇಂಚ ಮತ ಪಣಗ ಗರ್ಭಾಷ್ಟಮ ವರ್ಷ ಪಣಗ ಗರ್ಭಡಿಪ್ಪನಗನೆ ಅಕಲಿಗೆ ಈತ ಅಕಲ ಆಯುಷ್ಯಡ ಅಥವಾ ಅಕಲ್ನ ವರ್ಷ ಸೇರ್ಸಾರಂಡು ಅಂಚನಾಗ ಈ ಉನ್ನ ವಿಶೇಷತೆಯನ್ನು ಪಡೆತೀನಿ ಪಡೆದ ಮಾತ್ರ ಅಂಚ ಈ ಮಹಿಳಾ ಸಮಾಜ ಪಂಚಿದ್ರ ಮಹಿಳೆಗೆ ಬಹಳ ಒಂಜಿ ಮುಂದೆ ಕೊಡ್ತಾರೆ ದೇಪಣ್ಣಗ ಇನಿ ಬಾಕಿ ತುಂಬ ಮಾತ್ರ ರಾತ್ರಿ ಪೊಡದವ್ರು ತಿರ್ಗಾರೆ ಬಂಗ ಅಂದಿತ್ತು ಇಂಥ ಬಗೆಳ ತಿರ್ಗೊಂಡು ಒಂಜಿ ಪರಿಸ್ಥಿತಿ ಬಂಗ ಆತನು ದೇಪಣ್ಣಗ ನಮ್ಮನ ಈ ದೇಶದ ಪರಿಸ್ಥಿತಿ ಅಡೆ ಗೊತ್ತುಂಡು ಅಂಚಾದಿಪ್ಪನಾಗ ಅಂಚಿನೆಕ್ಕೆ ಮಾತ ನಂಗೆ ಇಂಚಿದ್ರ ಮಹಿಳಾ ಸಮಾಜಗಳು ಎಡ್ಡೆ ಉಪಕಾರ ಆಪುಂಡು ದೇಪಣ್ಣಗ ಪ್ರತಿ ವರಿಯಾಗಲ ನೆಟ್ಟು ಇಂಚಿದ್ರ ಒಂದು ಮಹಿಳಾ ಸಮಾಜ ಮಲ್ತದ್ದು ಒಕ್ಕೂಟ ಮಲ್ತನ ಮಾತೆಲ್ಲ ಸೇರಂಡ 10 ಕೈ ಸೇರಂಡ ಎಂಚಿನ ಮಲ್ಪರಾಪುಡು ದೇಪಣ್ಣಗ ಒಂಜಿ ದೇವರಿಗೆ ನಮ್ಮ ಕೈ ಮುಕ್ಕಿನೆಲ್ಲ ಒರಿ ಕೈ ಮುಕ್ಕಿಂದ ಅಂಡ ಪೂರ್ಣವಾದ ಆಯ್ತಾ ನಂಗೆ ಪ್ರಯೋಜನ ತಿಕ್ಕುಜಿ ಅದಕ್ಕೋಸ್ಕರವಾದ ಒಲ್ಲ ಊಟ ಬರ್ಸ ಒತ್ತಿಜಿಂಡ ಅಂಚನೆ ದಾನಿ ಬಂದಾಗ ಊಟಕ್ಕೆ ಮಾತ ಸೇರ್ತು ಪ್ರಾರ್ಥನೆ ಅಂತಂಡ ಬರ್ಸ ಬರ್ಕೊಂಡು ಅಂಚ ಈ ಮಹಿಳೆಯರ್ನಾಗ ಮಾತ ಒಟ್ಟುಗಾದ ಇಂಚಿತ್ರ ಸತ್ಕರ್ಮನು ನಮ್ಮನ್ನ 20 ವರ್ಷ ಇಂಚು ಮಲ್ ತೊಂದಲ್ಲೇರು ದೇಪಣ್ಣಗ ಒಂಜಿ ಜಾಗ
ವಿಶೇಷವಾದ ಕಲೆ ಬರಡುಂದಾಂಡ ಆ ಜಾಗಡ್ ವಿಶೇಷವಾಂಚಿತಿ ಕೆಲಸ ನಡತುಂದಾಂಡ ವಿಶೇಷ ಕಲೆ ಬರ್ಕೊಂಡು ದೇ ಬಣ್ಣಗ 20 ವರ್ಷದ ದಿಂಚಿ ಈ ಜಾಗಡ್ ದೇವರನ್ನ ಕೆಲಸ ನಡತೀನಿ ಹಿಡ್ದಾಸ್ರ ಅದು ಈ ಜಾಗ ವಿಶೇಷತೆ ಬೋದುಂಡು ದೇ ಬಣ್ಣಗ ನಮ್ಮ ಬೇತೆ ವಿಷಯ ತುಂಡಲ್ಲ ಅಂಚನೆ ದೇ ಬಣ್ಣ ಒಂಜುಗಡೆ ಆಕ್ಸಿಡೆಂಟ್ ಅಂಡ ಅಲ್ಪ ತಾಗೊಂದು ಎತ್ಕೊಂಡು ಬಣ್ಣಗ ಹಾಳು ಜಾಗ ಲೆಕ್ಕ ಅಂಚನೆ ಅವು ಏಪ ಹಾಳಂದ ಕೂಡ ಅಥವಾ ನಾವು ಎಡ್ಡೆ ಕೆಲಸ ಮಾಡ್ತಾರೆ ಆ ಜಾಗ ಎಡ್ಡೆ ಅಂದ ಅವಳು ಅಂಚನಾಗ ಈ ಜಾಗ ವಿಶೇಷ ವಾಂಚಿತಿ ಜಾಗ ಪುಣ್ಯಪ್ರದ ವಾಂಚಿತಿ ಜಾಗ ಅಂಡು ಅಂಚನೆ ನೆಟ್ಲ ಅಂಚನೆ ನಮ್ಮ ಇತ್ತೆ ಸತ್ಯನಾರಾಯಣ ಪೂಜೆನೆ ದೇಗ್ ಮಲ್ಪಡು ಬೇತ ಮಾತ ಪೂಜೆ ನಿಜ ಆಂಡ ಈ ಕಲಿಗೊಟ್ಟು ಸತ್ಯನಾರಾಯಣ ಪೂಜೆ ದೇಗ್ ಮಲ್ಪಡೋಕೆ ಎಣ್ಣಗ ನೆಟ್ ಒಂಜಂಜಿ ದೇವರನ್ನ ಪೂಜೆ ಮಲ್ಪಣತ್ತು ಎಂಕಲಿದ್ದ ಒಂದು ಗಣ ಹೋಮ ಮಲ್ಪಡೊಂದಂಡ ಅಲ್ಪ ಗಣಪತಿನ ಮಾತ್ರ ಪೂಜೆ ಮಲ್ಪನು ಒಂದು ಸುದರ್ಶನ ಹೋಮ ಮಲ್ಪಡೊಂದಂಡ ಸುದರ್ಶನ ದೇವರು ರೂಪಿ ಶ್ರೀ ಪರಮಾತ್ಮನ ಮಾತ್ರ ಪೂಜೆ ಮಲ್ಪ ವಾಸ್ತುನ ಪೂಜೆ ವಾಸ್ತುವ ಮಲ್ಪಡೊಂದಂಡ ವಾಸ್ತುನ ಮಾತ್ರ ಪೂಜೆ ಮಲ್ಪ ಆಂಡ ಈ ಸತ್ಯನಾರಾಯಣ ವ್ರತ ಪೂಜೆ ಮಲ್ತುಂದಂಡ ನೆಟ್ಟೊಂದು ವಿಶೇಷತೆ ಉಂಡು ದೇ ಪಣ್ಣಗ ಗುರು ಗಣಪತಿ ಸುರುಟು ಗುರುದೇವರೆಲ್ಲ ಅಂಚನೆ ಗಣಪತಿನ ಪೂಜೆ ಮಲ್ತದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಲಿನ ಪೂಜೆ ಮಲ್ತದ್ದು ಅಂಚನೆ ಆದಿತ್ಯಾದಿ ನವಗ್ರಹ ಕಲೆಯನ್ನು ಮಾತ್ರ ಪೂಜೆ ಮಲ್ತೊಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪೂಜೆ ಮಾಡ್ತದ್ದು ಐದು ಬೊಕ್ಕ ನಮ್ಮ ಈ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ವ್ರತ ಕಲ್ಪೋಕ್ತ ಪೂಜೆ ಮಲ್ಪ ದೇ ಬಣ್ಣಕ ಒನಂಜಿ ದೇವರನ್ನ ಅಕಲಿಗೆ ಹಿಂದೂ ಧರ್ಮಡು ಒನಂಜಿ ಫಲ ಕೊರ್ಪು ನಂಚಿತನ ತಾಕತ್ತನ್ನು ದೇವರ ಅಕಲಿಗೆ ದುಂಬು ಅನುಗ್ರಹ ಆತುಂಡು ಅಂಚ ನಮ್ಮೈತೆ ಒಂದು ವೇಳೆ ಗುರುನ ಪೂಜೆ ಮಾಡ್ತಂದು ಆದಾಪುರ ಬಣ್ಣಗ ಗುರು ದೇವತಾ ಅನುಗ್ರಹ ಪ್ರಾಪ್ತಿ ಆಪಡು ನನ್ನ ಗಣಪತಿನ ಪೂಜೆ ಮಾಡ್ತಂಡ ನಂಗೆ ಬರ್ಪನಂಚಿನ ನವನ ಉದ್ಯೋಗ ಅಥವಾ ನವನ ಜೀವನ ಬರ್ಪನಂಚಿನ ವಿಘ್ನಗಳು ಮಾತು ದೂರ ಆಪಡು ಅಂಚನೆ ನವಗ್ರಹಗಳ ಮಾತ ನಮ್ಮ ಸೂರ್ಯ ದೇವರನ್ನ ಪೂಜೆ ಮಾಡ್ತಂಡ ನಂಗೆ ಆರೋಗ್ಯ ಪ್ರಾಪ್ತಿ ಆಪಡು ಅಂಚನೆ ನನ್ನ ಚಂದ್ರ ದೇವರನ್ನ ಮಾಡ್ತಂಡ ಸಂಪತ್ತು ಪ್ರಾಪ್ತಿ ಆಪಡು ಅಂಚನೆ ಅಂಗಾರಕನ ಪೂಜೆ ಮಾಡ್ತುಂಡ ಭೂ ಲಾಭ ಹಾಕೊಂಡು ಭೂಮಿ ಲಾಭ ಹಾಕೊಂಡು ಬುಧನ ಪೂಜೆ ಮಾಡ್ತುಂಡ ನಂಗೆ ಎಡ್ಡೆ ವಿದ್ಯೆ ಸದ್ಬುದ್ಧಿ ಪ್ರಾಪ್ತಿ ಹಾಕೊಂಡು ಗುರುದೇವರನ್ನು ಪೂಜೆ ಮಾಡ್ತುಂಡ ಗುರು ಅನುಗ್ರಹ ಹಾಕೊಂಡು ಅಂಚನೆ ಶುಕ್ರದೇವರನ್ನು ಪೂಜೆ ಮಾಡ್ತುಂಡ ಸರ್ವ ಸೌಭಾಗ್ಯಗಳು ಮಾತ್ರ ನಂಗೆ ಪ್ರಾಪ್ತಿ ಹಾಕೊಂಡು ಅಂಚನೆ ಶನೀಶ್ವರ ದೇವರನ್ನು ಪೂಜೆ ಮಾಡ್ತುಂಡ ಸರ್ವ ಶನೀಶ್ವರ ದೋಷಗಳು ಮಾತ್ರ ಶನಿನ ದೋಷಗಳು ದೂರ ಹಾಕೊಂಡು ರಾಹು ಕೇತನ ಮಾತು ಮಾಡ್ತುಂಡ ನಂಗೆ ವಿಶೇಷವಾಗಿ ಸೌಜಗಳು ಮಾತು ಬರ್ಕೊಂಡು ಅಂಚ ಇಂಚಿತ್ರ ಮಾತ ಪ್ರತಿ ಒಂಜಿ ದೇವತೆಯನ್ನು ಮಾತು ಪೂಜೆ ಮಾಡ್ತುಂಡಲ್ಲ ವಿಶೇಷವಾಗಿ ಫಲ ಬರ್ಕೊಂಡು ಅಂಚಿತನ ಈ ಸತ್ಯನಾರಾಯಣ ವ್ರತ ಕಲ್ಪೋಕ್ತ ಭೋಜನ ಕೆಲವು ವರ್ಷದ నుంచి ನಮ್ಮ 20 ವರ್ಷದ నుంచి ಮಲ್ತನೇತ ಪರಿಪೂರ್ಣವಾಗಿ ಫಲವರ್ದ ಅಸರದು ಇದು ಕಾರ್ಯಕ್ರಮ ನಂಗೆ ಮಾತು ಮಲ್ಪರಂಡು ಅಂಚನೆ ಅಂಚಿತನ ಕಾರ್ಯಕ್ರಮ ಮಲ್ಪನಾಗ ಬೇತೆ ಬೇತೆ ರೀತಿದ ಬಣ್ಣಗ ಒಂದೇ ರೀತಿದ ಕಾರ್ಯಕ್ರಮ ಮಲ್ತಂಬೋಪನತ್ತು ತೂನಾಗ ಪ್ರತಿ ಒಂಜೆಲ್ಲ ನಿಖಲ್ ಮಲ್ತಂದು ಹೋತಾರ ಅದೇ ಬಣ್ಣಗ ನಂಗೆ ಪ್ರತಿ ಒಂದು ಕಾರ್ಯಕ್ರಮ ಪಣ್ಣಗ ನಂಗೆ ದೇಹದ ABC ಪಂಡ್ ವಿಟಮಿನ್ಸ್ ಉಂಡು ಪ್ರತಿ ಒಂದು ಎತ್ತಿನ ಮಾತ್ರ ನಮ್ಮ ಸರಿಪು ನಿಜ ಒಂಜಿ ಕಡಿಮೆ ಅಂಡಲ್ಲ ನಮ್ಮ ಕೈ ಕರ್ಕೊಂಡು ಅರಸರು ಹಾಪುಂಡು ಅಂಚ ನಮಗೆ ಈ ಸಮಾಜಗೂ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಐನಿಕ ಮಾತು ಮಲ್ತಂಬೋದರು ಅಂಚನೆ ವಿಶೇಷವಾದ ನಮ್ಮ ಇನ್ನು ಯಕ್ಷಗಾನ ಒಂದೊಂದು ಅಂಚನೆ ಒಂದೊಂದು ವಿಶೇಷವಾಗಿ ಇತ್ತಿನ ಯಕ್ಷಗಾನ ದೇ ಬಣ್ಣಗ ಈ ನಮ್ಮನ ಸೌತ್ ಕೆನಡ ಉತ್ಪನ್ನ ದೇವಸ್ಥಾನ ಕೆಲವು ಈ ಆಟದ ಮೇಳಗಳಿಲ್ಲ ಉದಾಹರಣೆ ಕಟೀಲ್ದ ಮೇಳ ಒಂದು ದಾಲ ನನ್ನ 10-30 ವರ್ಷ ಬೋಡ ಹಂಚಿತಿ ಕಟೀಲ್ದ ಆಟ ಬುಗ್ಗಾತಂಡು ಬಣ್ಣಗ ಈ ಆಟೋಡು ದಾಳ ದಾಂದೆ 5 ದಾಳ ಫಲ ಬರಂದೇ ಇಲ್ಲ ಏನು ಆಟೋನು ಗೊಬ್ಬ ಹೋಚಾರು ಅಂಚ ಕಮಲಶಿಲೆ ಇಂಚಿನ ಮಾತು ಮೇಲುಳ್ಳ ಅತನಾಗ ನಮ್ಮನ್ನ ಈ ಜಾಗೃತಿನ ದೋಷ ಮಾತು ಪರಿಪೂರ್ಣ ಹಾಕ್ಬಿಡು ದೇ ಬಣ್ಣಗ ಒಂಜಿ ಯಕ್ಷಗಾನ ಮಲ್ಪನ ಖಾಲಿ ಯಕ್ಷಗಾನ ಮಲ್ತುಂಡ ಮಾತ್ರ ಫಲ ಹತ್ತು ഞാനൊരു ആട്ട ഗൊಬ್ಬയെ പണ്ടി കൂടെ പോലെ ದುಡ್ಡಿತ್ತನೇ ಗೊಬ್ಬವೇ ಆಂಡ ಕಟೀಲ್ ಅಂಚಿತನ ಮೇಳೊಳೇನು ಅಥವಾ ಕಮಲಶೀಲ ಅಂಚಿತನ ವಿಶೇಷವಾಗಿ ಕ್ಷೇತ್ರದ ಮೇಳದ ಅಥವಾ ಧರ್ಮಸ್ಥಳದ ಅಂಚಿತನ ಕ್ಷೇತ್ರದ ಮೇಳದ ಆಟೊಂದು ತೂಪೆ ಬಂದು ಪರಕೆ ಬಂದದ್ದು ಹೆಂಗೆ ವರ್ಷದ ಐದು ಆಟೊಂದು ಉಪೆ ಹೆಂಗೆ ಬತ್ತಿನಂಚಿನ ಕಾಯಿಲೆಲ್ಲೂ ಕಮ್ಮಿ ಅಂಡ ಯಾನು ಇಂಚಿತನ ಒಂದು ಆಟೊಂದು ತೂಪೆ ಬಂದದ್ದು ಪರಕೆ ಬಂದ ఆయన ಕಾಯಿಲೆಲ್ಲಿ ಗುಣ ಹಾಪುಡು ಅತನಾಗ ಯಕ್ಷಗಾನ ಬಂದಾಗ ವಿಶೇಷವಾಗಿ ಕಲೆ ಅಂಚಿತನ ಒಂದು ಯಕ್ಷಗಾನ ಮಲ್ತುಂಡ ಬೊಕ್ಕೊಂಜಿದಾದಕ್ಕೆ ಎಣ್ಣಗ ದೇವಿ ಮಹಾತ್ಮ್ಯದ ಅಂಚಿತನ ವಿಶೇಷವಾಗಿ ಯಕ್ಷಗಾನ ಮಲ್ತುಂಡ ನಂಡ ಈ ಜಾಗದ ಮಾತ ನಮ್ಮನ್ನ ಸಂಚಾರಗಳು ಮಾತಾಡ್ಕೊಂಡು ನಮ್ಮ ಕೋಲ ಮಲ್ತುಂಡ ಅಥವಾ ದೊಂಪದ ಬಲಿ ಮಲ್ತುಂಡ ಎಂಚ ನಂಗೆ ಆತ ಜಾಗದ ರಶ್ಯ ಎಂಚ ಕೊರ್ಪುಂಡ ಅಂಚೆನೆ ಈ ಯಕ್ಷಗಾನ ಮಲ್ತುಂಡ ಐಟ ಉತ್ಪತ್ತಿ ಆಪನಂಚಿನ ತರಂಗಾಂತರ ಪಣ್ಣಗ ಒಂದು ಮಹಿಷಾಸುರೇನ ಬೊಕ್ಕೊಂದು ಅವು ಅಪರ ಬರ್ತುಡು ಬರ್ಪುಂಡು ಪಣ್ಣಗ 1 ಗಂಟೆ 3 ಗಂಟೆದ ಬರ್ತುಡು ಮಹಿಷಾಸುರೆ ಶುಂಬೆ ನಿಶುಂಬೆ ಮಾತು ಬಂದಾಗ ಆ ಜಾಗದ ಇಪ್ಪರಂಚಿದ್ರೆ ಎಂಚಿನಂಜು ದೋಷ ಎತ್ತಿನಲ್ಲ ಅವು ಕೆಲವು ಕಿಲೋಮೀಟರ್ ಮುಟ ಶುದ್ಧೀಕರಣ ಮಾಡ್ಕೊಂಡು ದೇವಣ್ಣ ಒಂದು ವೈಜ್ಞಾನಿಕವಾದ ಅಂದು ದೇವಣ್ಣಗ ಒಂಜಿ ಹೋಮ ಅಂತಂಡ ವಿಶೇಷವಾದ ಪೆತ್ತದ ನೈಟ್ಯ ಹೋಮ ಅಂತಂಡ ಏತೋ ಜಾಗದ ಗಾಳಿನ ಮಾತ ಶುದ್ಧೀಕರಣ ಮಾಡ್ಕೊಂಡು ಅತನಾಗ ನಮ್ಮ ಧರ್ಮದ
ಧರ್ಮಡು ಮಾತೆಲ್ಲ ತೂದೆ ಮಂತ್ರ ಅಂಚ ಯಕ್ಷಗಾನಲ್ಲ ಅಂಚನೆ ಅವು ಭಾರಿ ವಿಶೇಷವಾದುಂಡು ಅವೆ ನಿಗಲು ಮಲ್ತೊಂದಲ್ಲಾರ ಅವು ಅತ್ತ ಅಂದೆ ಅನ್ನದಾನ ಉಣ್ಣುಲ ವಿಶೇಷವಾದುಂಡು ದೇಪಣ್ಣಗ ಮಾತ ಪಂಪುನಗಲು ಪಂಪೇರು ಬಟ್ಟನಗಲು ಏತುಕೊಂಡಲ್ಲ ಇಚ್ಚಿಂದದು ಅಂಡ ಏರೆಗ್ಲ ಕೊಂಡಂದ ಏರೆಗ್ಲ ಒಂದು ಪತ್ರ ಯಾವ್ದು ತೋಚಿ ದೇಪಣ್ಣ ಒಂದು 500 ಕೊರಲೆಂದೇ ಕೇನು ಬಣ್ಣಗ ಮಾತೆಲ್ಲ ಬಟ್ಟನಗಲು ದೂರಿಪುಂಡು ಮಾತ ಏರೆಗ್ಲ ಒಂದು ಎಂಚಿನ ಸಂಪತ್ತು ಕೊಂಡಲ್ಲ ಅಯ್ಯ ಒಂದು ಆಪುಜಿ ಅಂಡ ಈ ಅನ್ನದಾನ ಅಂಚತ್ತು ನುಪ್ಪಂಡ ಏನ್ ಬಂಪುನ ಸೊತ್ತು ಅನ್ನದಾನ ಮಾತ್ರ ಬೊಕ್ಕೊಂಜಿ ಉಂಡು ದಾನ ಬಣ್ಣಗ ಈ ಅನ್ನದಾನ ಒಂದು ಬೇಗ ನಮಕ್ ಈ ಕಲಿಯುಗ ವಿಶೇಷ ಬಣ್ಣಗ ದುಂಬದ ಯುಗಲ ಮಾತ ಮನುಷ್ಯದ ಅಸ್ಥಿಗತ ಪ್ರಾಣ ಮಾಂಸಗತ ಪ್ರಾಣ ರಕ್ತಗತ ಪ್ರಾಣ ಅನ್ನಗತ ಪ್ರಾಣ ಪಡೆದ 4 ಯುಗಕ್ಕುಲ್ನ ಯುಗ ಧರ್ಮ ಸೂರುತ ಯುಗಟ್ಟು ತ್ರೇತಾಯುಗಟ್ಟು ಮಾತ್ರ ಮನುಷ್ಯಗ ಅಸ್ಥಿ ಗಟ್ಟಿತ್ತು ನಡೆಯುವ ಮನುಷ್ಯ ಬದುಕೊಂದಿತ್ತೆ 5 ಒಕ್ಕದ ಯುಗ ಕಾರಣ ಮಾಂಸಗತ ಮನುಷ್ಯನ ಮಾಂಸಡು ಒಡೆಮುಟ ಇತ್ತಿಂಡ ಅಡೆಮುಟ ಮನುಷ್ಯ ಬದುಕೊಂದಿತ್ತೆ 5 ಒಕ್ಕದ ಯುಗ ಕಾರಣಗ ಮನುಷ್ಯ ರಕ್ತಗತ ಪ್ರಾಣ ನೆತ್ತೆರ ಒಡೆಮುಟ ಇತ್ತಿಂಡ ಅಡೆಮುಟ ಮನುಷ್ಯ ಬದುಕೊಂದಿತ್ತೆ 5 ಒಕ್ಕದ ಇತ್ತದ ಯುಗ ಕಾರಣಗ ತೀರ್ಥ ಬರ್ತುಂಡು ಅನ್ನಗತ ಪ್ರಾಣ ಒಂಜಿ ಬರ್ತು ನೊಪ್ಪಿಚಿಂಡ ರಡ್ನೆ ಬರ್ತು ಸರ್ತ ತೂಪೆ ಇದ ಮಾತ್ರ ಆಸ್ಪತ್ರೆ ಮಾತ್ರ ಬದುಕರ ಅప్పుడు ಗ್ಲೂಕೋಸ್ ಕೊರ್ದು ಅಂಡ ಸರಿಯಾದ ಬದುಕೊಂಡು ಅಂಡ ನಂಗೆ ಅನ್ನಗತ ಪ್ರಾಣ ಪಂತೇರು ಅಂಚಾದೆ ನಂಗೆ ತಪಸ್ಸು ಮಾತು ಮಲ್ಪರ ಆಪುಜಿ ನುಪ್ಪು ನೀರು ಬಿಡ್ತು ತಪಸ್ಸು ಮಲ್ಪಂಚಿದ್ರೆ ಆ ಪ್ರಾಣಾಯಾಮ ಅಂತದ್ದು ಗಾಳಿ ಮಾತ್ರದಿತ್ತು ಒಂದು ತಪಸ್ಸು ಮಲ್ಪರ ಆಪುಜಿ ಅಂಚಾದೆ ಈ ಕಲಿಯುಗೊಟ್ಟು ಅನ್ನದಾನ ವಿಶೇಷವಾದುಂಡು ಅವಲ ಈ ಜಾಗಟ್ ನಡತದುಂಡು ಅಂಚನೆ ವಿಶೇಷವಾದ ನನ್ನ ಸನ್ಮಾನ ಕರ್ಮ ಸನ್ಮಾನದ ಕೆಲಸ ಮಾತ್ರ ನಡತುಂಡು ದೇಪಣ್ಣಗ ಒರಿ ಎಡ್ಡೆ ಒಂಜಿ ಕೆಲಸ ಮಲ್ತಂದ ಅಂಡ ಆಗ ನಿಕ್ಕುಲು ಇತ್ತ ಜಬ್ಬರ್ ಕೊರಿಯಾರ ಅಂಚ ಸನ್ಮಾನ ಕೊರ್ನಾಗ ಆಗ ದುಡ್ಡು ಕೊಡ ಒಂದು 10,000 ರೂಪಾಯಿ ನಿಕ್ಕಲು ಕೊರಿಯಾರು ಅವು ಒಡೆ ಬರು ಅಥವಾ 1 ಲಕ್ಷ ರೂಪಾಯಿ ಕೊರಿಯಾರು ಒಡೆ ಬರು ಬರಂದು ದೇಪಣ್ಣಗ ಕೊರ್ಪುನೇ ಭಗವಂತನ ನಂಗೆ ಕೊರಡು ಅವೇನು ಮನುಷ್ಯ ಕೊಂಡು ನನ್ನ ಖಂಡಿತ ಐ ಮುಟ್ಟ ಬರ ಸಾಧ್ಯನೇ ಇಜ್ಜಿ ಚೆನ್ನಾಗ ಭಗವಂತನೇ ಕೊರಡು ಅದನ್ನು ನಮ್ಮಂಚಿನ ಕೊರಡು ಬಂದಾಗ ತುಂಬ ಹೃದಯದ ನಮ್ಮನ ಅಭಿಮಾನವನ್ನು ವ್ಯಕ್ತಪಡಿಸ ಅಂಡ ಅಪರಿಪೂರ್ಣ ಆಪುಡು ಅಂಚ ನಿಗಲು ಮಾತು ಅರೆಗೆ ತಾಟಿ ಬಿಟ್ಟದ್ದು ಅಂಚನೆ ಅರೆಗೆ ತುಂಬ ಹೃದಯದ ಒಂದೇನು ಕೊಡ್ತಾರೆ ಆನೆ ಹತ್ರ ಅದು ಅವಳ ಎಂಕ್ಲೆಲ್ಲ ಒಂದು ಕಾರ್ಯಕ್ರಮ ಇತ್ತು ಐಕ್ಲ 6 ಗಬ್ಬ ಬರ್ತಿದ್ದೇರು ಅಂಚ ಅರೆಗೆ ಎಂಕ್ಲೆ ಸನ್ಮಾನ ಮಾಡ್ಕೊಂಡು ವಿಶೇಷ ಯೋಗ ತಿಕ್ಕುದುಂಡು ಅವಳ ಎಂಕ್ಲೆ ಸಂತೋಷವಾಂಚಿತಿ ವಿಷಯ ಅಂಚ ವಿಶೇಷವಾಂಚಿತಿ ಕಾರ್ಯಕ್ರಮ 2 ವರ್ಷದಿಂದ ನಡತಂದೋದುಂಡು ಅಂಚನೆ ನನ್ನಲ್ಲ ಕೆಲವು ಜನಕ್ಕೆ ಪಾತ್ರರನ್ನು ಅಂಚ ಅದಿಪ್ಪನಾಗ ನಾನು ಹೆಚ್ಚೆ ಪಾತ್ರರೆ ಇಚ್ಛೆ ಬಿಡ್ಬೋದು ಅಂಚ ವಿಶೇಷವಾದ ಈ ಮಾತ ಕಾರ್ಯಕ್ರಮವನ್ನೆಲ್ಲ ಈ ಮತ್ತೊಂಬತ್ತಿನ ಈ ಮಹಿಳಾ ಮಂಡಲ ಆ ಚಂದ್ರ ಚೂರ್ಯಾರ್ಕವಾದ ಸ್ವಲ್ಪ ಬೆಳವಡು ಇಂದು ಇತ್ತ ಬೆಳತೀನಿ ಒಂತ ದೇಪಣ್ಣ 20 ವರ್ಷೋಡು ನೆತ್ತ ಬೆಳವಣಿಗೆ ಭಾರಿ ಕಮ್ಮಿಂದತ್ತು ಅಂತೂ ನನ್ನ ಬೆಳೆಯವರುಂಡು ಅಂಚ ಬೆಳೆದು ಎಡ್ಡೆ ಒಂಜಿ ಸಮಾಜ ಬೋಡ ಹಂಚಿತಿ ಎಡ್ಡೆ ಕೆಲಸಗಳನ್ನು ಮಲ್ಪುಣ ಕಾರ್ಯಕ್ರಮ ಮಲ್ಪಡು ಪಂಡ್ ಯಾನ್ ದೇವರಿಡ ಕೈ ಮುಗ್ಗಂದು ಎನ್ನ ರಡ್ಡು ಪಾತ್ರ ಮುಗಿಪ ಪಾತ್ರ ಅನುಮತಿ ಕೊರ್ನೆಗ್ ಅಭಿನಂದನೆಗಳು ಅವಡ್ಡು ಮಾನಾದಿಗೆನ ಮಲ್ಪರಲ್ಲ ಯಕ್ಷಗಾನ ಪ್ರಸಂಗ ಕರ್ತೃ ಬುಕ್ಕ ಭಗವಂತರ ಐನಂಚಿತ ಶ್ರೀ ಹರೀಶ್ ಶೆಟ್ಟಿ ಸೂಡ ಬೊಕ್ಕ ಯಕ್ಷಗಾನ ಪಾತ್ರಧಾರಿ ಕುಂಟಾಡಿದ ಕುಮಾರಿ ಪೃಥ್ವಿ ಹೆಗ್ಡೆ ಮೊಗಲ ನಡ್ತಾನಲ್ಲ ಮಹಾನ್ ಕಲಾವಿದರಿನ ಈ ಪುಣ್ಯ ಚಾವಡಿಗೆ ಮಾತನ್ನ ಸಭಿಕರನ್ನ ಕೈ ಚಪ್ಪಾಳದ ಮೂಲಕ ಮೋಕೆಡು ಎದುಕೊಂಡು ಮಂಡಳದ ಬೊಕ್ಕ ಯುವಕ ಮಂಡಲ ವೇದಿಕೆಡು ಎಂಗಳು ಮಾನಾದಿಗೆನ ಮತ್ತೊಂದಲ್ಲ ದಯಮಂತದ ಹರೀಶ್ ಶೆಟ್ಟಿ ಸೂಡ ಮೇರ್ಲ ಇದು ಪುಣ್ಯ ಚಾವಡಿಗೆ ಬರಡು ಸಭಿಕರು ಮಾತಿರಲ್ಲ ಚಪ್ಪಾಳೆ ಮುಖೇನ ಅಗಣಿ ಪುಣ್ಯ ಚಾವಡಿಗೆ ಎದುಕೊಂಡು ಬಂದಕ್ಕೇನಂದು ಶ್ರೀಯುತ ಹರೀಶ್ ಶೆಟ್ಟನ ಮಾನಾದಿಗದ ಓರಿನ ಓದರೆಲ್ಲರೂ ಶ್ರೀ ಸವಿನ್ ಮೇರೆ ಶ್ರೀ ದುರ್ಗಾ ಪರಮೇಶ್ವರಿ ನಮಃ ಆದರ್ಶ ಮಹಿಳಾ ಮಂಡಲ ಪಕ್ಕ ಆದರ್ಶ ಯುವಕ ಮಂಡಲ ಕುಕ್ಕುಂದೂರು ಮಾನ್ಯರ ಮುಚ್ಚೂರು ಶಾಲೆಡು ಶಿಕ್ಷಕ ಆದಿಪುನ ಇರು ಸಾಂಸಾರಿಕ ಜೀವನಡು ಸುಖ ಸಂಸಾರಿಯಾದ ರಡ್ಡ ಪುತ್ರ ರತ್ನರೆಡ್ಡು ಪಡೆಯನಾರಿ ಇರು ಯಕ್ಷಗಾನ ಕ್ಷೇತ್ರಡು ಆಸಕ್ತಿ ಪಡೆಯನ ಇರು ಬೋಧಕ ವೃತ್ತಿದ ಒಟ್ಟಿಗೆ ಯಕ್ಷಗಾನ ಕ್ಷೇತ್ರಡು ಇರೇನು ತೊಡದೇಸ ಒಂದು 50 ಹೆಚ್ಚಿನ ಪ್ರಸಂಗ ರಚನೆ ಮಲ್ದಾರು ತುಳುನಾಡ ಸಿರಿ ಪಗರಿದ ಸಂಕ ಆದಿತ್ಯ ನಂದನ ತುಳುನಾಡ ಬಲಿಯಂದ್ರ ಪರೀಕ್ಷಿತ ನಿರ್ಯಾಣ ಕಲಿಪ್ರಳಯ ಶ್ರೀ ಭಗವತಿ ಬಾಲೆ ಸುಬ್ರಹ್ಮಣ್ಯ ವೈಭವ ಶ್ರೀ ಬೂಡುದ ಸಿರಿವಂಟೆ ಮಾಯಕದ ಭಿನ್ನದಿ ತುಳುನಾಡ ವೈಭವ ಸಾರನ ತುಳು ಪಾರ್ದನ ಆಧಾರಿತ ಪ್ರಸಂಗಗಳನ್ನು ಯಕ್ಷಗಾನ ಕ್ಷೇತ್ರವು ಸಮರ್ಪಣೆ ಮಲ್ತಿನ ಕೀರ್ತಿ ಇರೇನಾದುಂಡು ಪ್ರಸಂಗ ರಚನೆ ಮಾತ್ರ ಅತ್ತ ಒಂದೇ ಹಿಮ್ಮೇಳ ವಾದನುಳ್ಳ ಪಳಗಿನಾರು ಈರಾದುಳ್ಳರು ಕಮ್ಮಟ ಕವಿಗೋಷ್ಠಿ ಪ್ರದರ್ಶನದ ಸಂಘಟಕರಾದ ಈರು ಮಲ್ತಿನ ಸಾಧನೆ ಅಪಾರವಾದುಂಡು ಪ್ರಸ್ತುತ ಯಕ್ಷಗಾನ ಕ್ಷೇತ್ರಡು ಭಾಗವತರಾದ ಪುಕರ್ತಿನ ಪಡೆದುಳ್ಳರು
ಯಕ್ಷಗಾನದ ಗಾನಕೋಗಿನ ಈರ ಆವಡು ಪನ್ಪಣ ಆಶಯ ನವಕೊಂಡು ನನತ್ ಯಶಸ್ಸು ಸಾಧನೆ ಸಿದ್ಧಿ ಇರಗ ಆವಡು ಬಂದು ದೇವರ ನಟೋನು ಇರನ ದುಂಬದ ಜೀವನ ಸುಖಮಯ ಆವಡು ಇರನ ಯಕ್ಷಗಾನ ಸಾಧನೆಗಾದ ರಾಜ್ಯ ಪ್ರಶಸ್ತಿ ಇರಗ ತಿಕ್ಕಡಿಂದು ಆ ದೇವರ ನಮ್ಮ ನಟೋನು ಆರೋಗ್ಯ ನೆಮ್ಮದಿ ಸಂಪತ್ತಿ ಎಂಕಲು ನಮ್ಮೊಂದು ಪುನಃ ಎಂಕಲ ಊರ್ದ ಆದಿದೇವತಾಯನ ಶ್ರೀ ದುರ್ಗಾ ಪರಮೇಶ್ವರಿ ಕರುಣಾಸರ ಬಂದು ಅಪ್ಪಳ ನಟ್ಟೊಂದು ಈ ಸಮ್ಮಾನದ ಓಲೆ ನೀರಿಗೆ ಸಮರ್ಪಣೆ ಅಂತಂದ್ರು ಆದರ್ಶ ಮಹಿಳಾ ಮಂಡಲ ಅಂಚನೆ ಆದರ್ಶ ಯುವಕ ಮಂಡಲ ಕೊಕ್ಕುಂದರು ಕುಡಲಿ ಮಾನಾದಿಗೆ ಪಡೆಯಲಿನ ಕುಮಾರಿ ಪೃಥ್ವಿ ಹೆಗ್ಡೆ ಕುಂಟಾಡಿ ಮೇರ ಮಾನಾದಿಗದ ಓಲೆನ ಶ್ರೀಮತಿ ಜ್ಯೋತಿ ಶೆಟ್ಟಿ ಮೇರು ಓದೋಡು ತಂದು ಕೇಳಿದ್ರು. ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ಆದರ್ಶ ಮಹಿಳಾ ಮಂಡಲ ಬೊಕ್ಕ ಆದರ್ಶ ಯುವಕ ಮಂಡಲ ಕುಕ್ಕುಂದೂರು ಕಾರ್ಲ ತಾಲೂಕು ಉಡುಪಿ ಜಿಲ್ಲೆ 20ನೇ ವರ್ಷಾಂತಿಕ 2017 ಕುಮಾರಿ ಪೃಥ್ವಿ ಹೆಗ್ಡೆ ಕುಂಟಾಡಿ ಮೇರೆಗೆ ಉಡಲ್ ದಿಂಜಿನ ಮಾನದಿಗೆದ ಓಲೆ ಮಾನ್ಯರೇ ಕಾರ್ಲ ತಾಲೂಕುದ ಕುಂಟಾಡಿ ಗ್ರಾಮಡು ಶ್ರೀ ನವೀನ್ ಚಂದ್ರ ಹೆಗ್ಡೆ ಬೊಕ್ಕ ಪೂರ್ಣಿಮಾ ಹೆಗ್ಡೆ ದಂಪತಿಲಿನ ಮೋಕೆದ ಎರಡನೇ ಮಗಲಾದ ಪವಿತ್ರವಾಯಿನ ಈ ತುಳುನಾಡದ ಕುಂಟಾಡಿ ಬಲ್ಪುನು ತೊಯ್ಯರು ಪ್ರಾಥಮಿಕ ಶಿಕ್ಷಣ SVT ಮಲ್ತರು 7ನೇ ವರ್ಷಡೆ ಯಕ್ಷಗಾನದ ಆಸಕ್ತಿ ಇತ್ತಿನ ಇರು ಶ್ರೀ ಅಜಿತ್ ಕುಮಾರ್ ಜೈನ್ ಕಾರ್ಲ ಮೆರಡ ತರಬೇತಿ ಪಡೆಯರು ಶ್ರೀಮತಿ ಶಾರದಾ ಮಣಿಶೇಖರ್ ಮೆರಡ ಭರತನಾಟ್ಯದ ಜೂನಿಯರ್ ಸೀನಿಯರ್ ಗ್ರೇಡ್ ಕಲ್ತದ ಅವೇತೋ ಪ್ರದರ್ಶನ ಕೊರಿಯರು ವಿದುಷಿ ಭ್ರಮರಿ ಶಿವಪ್ರಕಾಶ್ ಮೆರಡ ಯಕ್ಷರೂಪಕ ಅಭ್ಯಾಸ ಕಲ್ತದ ತಿರುಪತಿ ಬೆಂಗಳೂರು ಕೃಷ್ಣ ಕಚೇಲ ನೃತ್ಯ ರೂಪಕ ಪ್ರದರ್ಶನ ಕೊರೆದು ಪುಗರ್ತಿಯನ್ನು ಪಡೆಯಿನ ಕೀರ್ತಿ ಇರನಾದುಂಡು ಯೋಗ ತರಬೇತಿ ಪಡೆದು ಯೋಗ ಪಟುಲ ಇರಾದುಲ್ಲರು ಭುವನೇಂದ್ರ ಕಾಲೇಜು ಪುನಗ ಶ್ರೀ ಮಹಾವೀರ ಪಾಂಡಿ ಮೆರೆನ ನಿರ್ದೇಶನಡು ಯಕ್ಷಗಾನ ಪ್ರದರ್ಶನ ಕೊರಿನಾರು ಇರಾದುಲ್ಲರು ತಾಳ ಮದ್ದಲೆ ಕ್ಷೇತ್ರಡ್ಲ ಪಾಲು ಪಡೆಯಿನಾರು ಇರಾದುಲ್ಲರು ಕಡಂದಲೆ ಚಂದ್ರಶೇಖರ್ ಶೆಟ್ಟಿ ಮೆರೆನ ಮೂಲಕ ಕಡಂದಲೆ ಮೇಳು ಸುಮಾರು ವರ್ಷ ಸೇವೆ ಮಲ್ತರು ಸುಮಾರು 25 ಪ್ರಸಂಗಡು ನಟನೆ ಮಲ್ತಿನ ಕೀರ್ತಿ ಇರಿನವು ಪ್ರಸಿದ್ಧ ತುಳು ಪ್ರಸಂಗಕರ್ತೆರು ಭಾಗವತಿರು ಆದ ಯಕ್ಷಗಾನ ಕ್ಷೇತ್ರಡು ಮಿಂಚೊಂದಿಪ್ಪುನ ಹರೀಶ್ ಸೂಡ ಮೆರೆನ ನಿರ್ದೇಶನ ಪಡೆಯಿನಾರು ಇರಾದುಲ್ಲರು ಈರು ನಿರ್ವಹಿಸಾಯಿನ ರೆಡ್ ಪ್ರಮುಖ ಪಾತ್ರಗಳು ಶೂರ್ಪನಖಿ ಮಹಿಷಾಸುರ ಕೃಷ್ಣಸಿರಿ ಭೀಮ ಲವ ಘೋರ ಅಜಮುಖಿ ದ್ವಾಪರ ಕಾಲಜ್ಞ ಮೋಹಿನಿ ಅಶೋಕ ಸುಂದರಿ ಪ್ರಸ್ತುತ ಕೃಷಿ ಇಲಾಖೆ ಅಜಯ್ ಕಾರ್ಡ್ ವೃತ್ತಿ ನಿರತೆಯಾದುಲ್ಲರು ಖಾಸಗಿಯಾದ MBA ಡಿಗ್ರಿ ಮಲ್ತೊಂದುಲ್ಲರು ಈರ್ನ ಅಶೋಕ ಸುಂದರಿ ಅಭಿನಯ ಮೆಚ್ಚಿದು ಎಂಕುಲು ಇನಿ ಇರೆಗ್ ಮಾನಾದಿಗೆ ಮಲ್ತೊಂದುಲ್ಲ ಇರಿನ ಯಕ್ಷಗಾನ ಆಸಕ್ತಿ ನನಾತ್ ಹೆಚ್ಚಿಗೆ ಆವಡು ಇರಿನ ದುಮ್ಮುದ ಜೀವನಗೂ ಎಡ್ಡೆಪ್ಪನ ಬಯತದ ಎಂಕಿನ ಊರ್ದ ಅಪ್ಪೆ ಉಳ್ಳಾಲ್ತಿ ಸುಖ ಸೌಭಾಗ್ಯ ಕರುಣಿಸಾವಡು ಪಂದ ನಟ್ಟೊಂದು ಶುಭ ಹಾರೈಕೆ ದೊಟ್ಟಿಗೂ ಈ ಮಾನದಿಗೆ ಓಲೆ ಸಮರ್ಪಣೆ ಮಲ್ಪುವ ಆದರ್ಶ ಮಹಿಳಾ ಮಂಡಲ ಬೊಕ್ಕ ಕುಮಾರಿ ಪೃಥ್ವಿ ಹೆಗ್ಡೆ ಮೊಗಲಿಗೆ ಚಾವಡಿದ ಮಾತಾ ಭಿನ್ನನಗಳು ಸೇರೊಂದು ಮಾನಾದಿಗೆ ಮಲ್ಪಡು ಬಂದು ರೆಡ್ ಸಂಘದ ಪರವಾದ್ಲ ಕೇನಂದಿಲ್ಲ ಯಕ್ಷ ಕಲಾರಂಗದ ಗುರಿಕಾರರು ಗೋಪಣ್ಣೆ ಹರಿಶ್ಚಂದ್ರಿಗೆ ಕೋಟದಿದ್ದು ಮಾನಾದಿಗೆನ ಮಲ್ತೊಂದಲ್ಲ ಐತೊಟ್ಟಿಗೂ ಕೃಷ್ಣ ಚಾಮರಾಜ ಟ್ರಸ್ಟ್ದ ಮುನಿಯಾಲ್ ನೆತ್ತ ಗುರಿಕಾರೆ ಉದಯಶಂಕರು ಸೇರೊಂದು ಮಾನದಿಗೆ ಮಲ್ತೊಂದಲ್ಲರ ನನಾತ್ ಕಲಾ ಸೇವೆ ಈ ತುಳು ನಾಡದ ತುಳು ಅಪ್ಪಿನ ಮಟ್ಟಲಿಗೆ ಇವ್ರನ್ನ ಕೈದು ಅರ್ಪಣೆ ಮಾಡಿ ಬಂದು ಮಾತಾ ಸೇರಿದಿನ ಕಲಾಭಿಮಾನಿ ಬಂದು ಬರುವಾದ ಅಪ್ಪ ತುಳುಳಾದಿದ ನಟ್ಟೊಂದು ಯಕ್ಷಗಾನ ಪಾತ್ರಧಾರಿ ಎಲ್ಲೆ ಪ್ರಾಯಡೆ ಮಸ್ತ್ ಬುಗರ್ಕಿನ ಪಡೆನ ಚಿತ್ತ ಕುಮಾರಿ ಪೃಥ್ವಿ ಹೆಗ್ಡೆ ಮೇರೆಗೆ ಮಧ್ಧರ್ಮದ ಗುರುಕಾರ್ದಿ ಶ್ರೀಮತಿ ವನಿತಾ ಅಮರೇಶ್ ಹೆಗ್ಡೆ ಮೇರೆ ಪೇಟನ್ನು ತೀದು ಗೌರವ ಗುರುಕಾರ್ದಿ ವಿಜಯ ಎಸ್ ಬಾಳಿಗ ಮೇರೆ ಮಾಲೆಯನ್ನು ಪಡೆದು ಮಾನದಿಗಿನ ಮಲ್ತೊಂದಲ್ಲರೆ 2 ಜನ ಮಹಾನ್ ಕಲಾವಿದರಿಗೆ ಕುಕ್ಕುದೂರದ ಈ ಪುಣ್ಯ ಮಣ್ಣಡು ಈ ಊಟ ದೇವರನ್ನ ಅನುಗ್ರಹ ಉಂಟು ನನಾತ್ ನಟಂದಲ್ಲ ಸ್ವಲ್ಮೇಲು ಕೆಲಸದ ನಿಮಿತ್ತ ಪೂರ್ಣದಲ್ಲಿರ ಆದರ್ಶ ಮಹಿಳಾ ಮಂಡಲ ಬೊಕ್ಕ ಯುವಕ ಮಂಡಲದ ಪರವಾದ ಶ್ರೀ ಶಂಕರನಾರಾಯಣ ಭಟ್ಟಿಗೆ ವಿಶೇಷವಾದ
ಗೌರವಾರ್ಪಣೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮಹಿಳಾ ಮಂಡಲದ ಗುರುಕಾರ್ತಿ ಶ್ರೀಮತಿ ಜಯಂತಿ ಎಸ್ ಶೆಟ್ಟಿ ಮೇರೆ ಮಾತರ್ಲ ಪರವಾದ ಕೂಡಲ್ ನಿಂಜಿದ ಶ್ರೀತ ಶಂಕರ ನಾಯರ್ ಭಟ್ರಿಗೆ ಸ್ವಲ್ಪ ಸಂದೈತ ಇಲ್ಲೇ ಸಿಗುತ್ತಿರುವುದು ಪುರ್ಲದ ಎರಡು ಪಾತ್ರರಲ್ಲ. ಕ್ಷೇತ್ರದ ಮಾತಾ ದೈವದೇವರನ್ನು ನೆನೆತಂದು ಆದರ್ಶ ಮಹಿಳಾ ಮಂಡಳ ಬೊಕ್ಕ ಆದರ್ಶ ಯುವಕ ಮಂಡಲ ಮೊದಲು ಆಯುಷ್ಯಂಚಿನ 20ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂಜಿ ಪೊರ್ಲದ ಕಾರ್ಯಕ್ರಮ ಗುರುಕರ್ಬೇನ ವಯಸ್ಸೂರಿನಿಂಚಿನ ಭುವನೇಂದ್ರ ಕಾಲೇಜಿದ ಉಪನ್ಯಾಸಕರಾಯಿನ ವನಿತಾ ಅಮರೇಶ್ ಶೆಟ್ಟಿ ಮೇಡಮ್ರೆ ಅಂಚನೆ ನಿತ್ಯದಾನ್ಯ ಬಾರಿ ಒಂಜಿ ವಿಶೇಷವಾದ ನಮಗೆ ಆಶೀರ್ವಚನ ಕೊರ್ನ ಆರ್ನ ಪಾತ್ರಕ್ಕೆನಾಗ ಮಸ್ತ್ ಖುಷಿ ಆಡ್ ಮಾತ ವಿಷಯ ಇಲ್ಲ ಆರ್ ಮಾತ ವಿಷಯ ಎಲ್ಲ ಕವರ್ ಮಾಡ್ತದೆ ಬಾರಿ ಎಡ್ಡೆ ರೀತಿಡ್ ನಮಕ್ ಬುಟ್ಟೂರು ಅಂಚಿನ ಪಾತ್ರಿನ ಪನ್ನಂಚಿನ ಗೌರವಾನ್ವಿತ ಶ್ರೀ ಶ್ರೀ ವೇದಮೂರ್ತಿ ಶಂಕರ್ ನಾರಾಯಣ ಭಟ್ರೆ ಅಂಚನೆ ವೇದಿಕೆ ಉಪಸ್ಥಿತರಿಪುರ ಮಾತಾ ಗೌರವಾನ್ವಿತ ಗಣ್ಯರೇ ಅಂಚನೆ ಈ ಕಾರ್ಯಕ್ರಮದ ಪೀರವದ ಮಹಿಳಾ ಮಂಡಲದ ಗುರುಕಾರ್ತಿಯನ ಅಕ್ಕಯ್ಯನ ಜಯಂತಿ ಎಸ್ ಶೆಟ್ರೆ ಅಂಚನೆ ವಿಜಯಲಕ್ಷ್ಮಿ ಎಸ್ ಬಾಳಿಗಮೆರೆ ಅಂಚನೆ ಶ್ರೀಮತಿ ಸುಂದರಿ ಶ್ರೀಮತಿ ಜಯಂತಿ ಆಚಾರ್ಯ ಅಂಚನೆ ಶ್ರೀಮತಿ ಶಾಂತಿಕಿನಿ ಮೇಡಮ್ ಅಂಚನೆ ಮೂರು ಸೇರಿದ ಮಾತಾ ಭಗವತ್ ಬಂಧುವರೆ ಅಂಚನೆ ಊರ್ದ ಮಾತಾ ಬಂಧುಲೆ ಪಾತ್ರನ ಹೊರತು ಖಂಡಿತ ಆತ್ ಯಕ್ಷಗಾನಾಗ ಇತ್ತೇನೆ ಟೈಮ್ ಆಂಡ್ ಅವಳ ಯಾನು ಒಂಚೂರು ಹೊರತು ಕಡಿಸದೆ ಬೈದೆ ದಾದಲಾವಾಡ್ ರೆಡ್ ಮಹಿಳಾ ಮಂಡಲ ಬಕ್ಕ ಯುವಕ ಮಂಡಲಗಳು ಈ ಊರಿಗೂ ಈ ಜಾಗಗೆ ಅಗತ್ಯ ಇತ್ತು ನಂಚಿನ ಒಂಜಿ ವಾರ್ಷಿಕೋತ್ಸವನು ಸುಮಾರು 20 ವರ್ಷ ಹಿಡ್ದು ಮಲ್ತೊಂದು ಈತೊಂಜಿ ಪೊರ್ಲುಡು ಮಲ್ತೊಂದು ಬರೋದಿಲ್ಲ ಬಂಡ ಆಗಲ್ಲ ನಿಜವಾದ ಒಂಜಿ ಸಂಘಟನೆ ಮೆಚ್ಚೋಟ ಇನ್ನನೆ ಅಂಚಾರ್ಬೋದು ಈ ಕಾರ್ಯಕ್ರಮನ ಈತ ಪೊರ್ಲುಡು ನಡಪರಾಗ ನೆತ್ತ ಪಿರಾಡು ಏನು ಶಕ್ತಿಯಾದ ಮಾತ ಬೆರೊಂದಿಲ್ಲರ ಆಗಲ್ಲ ಪೂರ ಮನಪೂರ್ವಕವಾದ ಯಾನ ಅಭಿನಂದಿಸಾರ ಸಂತೋಷ ಪಡ್ಬೇಕು ಅಂಚನೆ ಆ ನಿಟ್ಟಿಡ್ ಎಕಡೆ 5 ಗಂಟೆ ಸ್ಟಾರ್ಟ್ ಆಯ್ನ ಸತ್ಯನಾರಾಯಣ ಪೂಜೆ ಭಜನೆ ಒಂದು ಮಾತ ನಮ್ಮನ ಸಂಸ್ಕೃತಿ ಸಂಸ್ಕಾರನ ಒರಿಪವನ ಇಜಿದ ದುಂಬುದ ನಮ್ಮನ ಜೋಕುಲಿನ ತಿರುಪವನಂಚಿನ ಮಲ್ಲ ಬೇಲಿನ ಸಾರ್ವಜನಿಕವಾದ ಮಲ್ತೊಂದುಲ್ಲೇರು ಆ ದೃಷ್ಟಿಡ್ ನನ್ನ ಹಿಡಿದಲ ಎಡ್ಡೆ ರೀತಿನ ಈ ಕಾರ್ಯಕ್ರಮನ ಮಲ್ಪುರಂಚಿನ ಶಕ್ತಿನ ಭಗವಂತೆ ಅಗಲೆಗ್ ಕೊರಡು ಮಾತಿರೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಆವಡ್ ಪಡೆದು ಜಾಸ್ತಿ ಪಾತಿರಂದ ಎನ್ನರಡ್ಡು ಪಾತಿರು ಅಂತ ಜೈ ಹಿಂದ್ ಇಲ್ಲೇ ಸಿಡಿದು ಪೋಂದಿಲ್ಲರ ಅರಗ ನೆನಪಿನ ಕಾಣಿಕೆ ಕೊರದು ಗೌರವ ಶ್ರೀಮತಿ ಜಯಂತಿ ಶೆಟ್ರು ಸೊಲ್ಮೆಲು ಉದಯ ಶೆಟ್ರೆ ಎಂಚ ಪಾರ್ದು ಬಹುಮಾನಕ್ಕೆ ತೊಂದರೆ ಅಂಚನೆ ಈ ವೇದಿಕೆಗೆ ಬರಡು ಬಾಲಕರ ಕಪ್ಪೆ ಓಟ ಪ್ರಥಮ ಅಭಿಷೇಕ್ ದ್ವಿತೀಯ ಪ್ರಥಮ್ ಶೆಟ್ಟಿ ಅಭಿಷೇಕ್ ಪ್ರಥಮ ದ್ವಿತೀಯ ಪ್ರಥಮ್ ಶೆಟ್ಟಿ ಜೋಗ್ಲ ಬಲ್ದಿ ನನಗೆ ತೂತಾರೆ ಇತ್ತೆ ಪಾರೊಂದು ಬರೋದಿಲ್ಲರು ಕಡ್ಡು ಕೈತ ಚಪ್ಪಾಳೆ ನಗಲಿಗೆ ಕೊರ್ಲೆ ಈ ಒಂದು ಬಹುಮಾನನು ಕಮಲಾಕ್ಷ ಬೇರೆ ವಿತರಣೆ ಮಾಡ್ಕೊಂಡು ಬಂದಕ್ಕೇನೊಂದಿಲ್ಲ ಪ್ರಥಮ ಅಭಿಷೇಕ್ ದ್ವಿತೀಯ ಪ್ರಥಮ್ ಶೆಟ್ಟಿ ಬಾಲಕಿಯರ ಕಪ್ಪೆ ಓಟ ಪ್ರಥಮ ಅನ್ವಿತಾ ದ್ವಿತೀಯ ಸುದೀಕ್ಷಾ ಅನ್ವಿತಾ ಸುದೀಕ್ಷಾ ಬಾಲಕರ ಓಟ ಪ್ರಥಮ ದ್ವಿತೀಯ ಅಭಿಷೇಕ್ ಪ್ರಥಮ ದ್ವಿತೀಯ ಅಭಿಷೇಕ್ ಬಹುಮಾನ ವಿತರಣೆ ಕಮಲಾಕ್ಷ ನಾಯ್ಕ ಮೇರೆಗೆ ಅಭಿನಂದನೆ ಪಡೆದು ತುಂಬುಗು ಒರಿತಿನ ಬಹುಮಾನನು ಗೋಪಾಲಕೃಷ್ಣ ಶೆಟ್ಟಿ ಮೇರೆ ವಿತರಣೆ ಮಾಡಿಬಿಡೋದು ವಿನಂತಿ ಮಾಡ್ತದಲ್ಲ ಪ್ರಥಮ ಸುದೀಕ್ಷಾ ದ್ವಿತೀಯ ತ್ರಿಷಾ ಪ್ರಥಮ ಸುದೀಕ್ಷಾ ದ್ವಿತೀಯ ತ್ರಿಷಾ ಬಾಲಕರ ಗೂಟಕ್ಕೆ ರಿಂಗ್ ಹಾಕೋದು ಪ್ರಥಮ ಪುದರಿಗೆ ಸರಿಯಾದ ಸ್ಥಾನವನ್ನು ಪಡೆಯುವಂತೆ ಪ್ರಥಮ್ ಶೆಟ್ಟಿ ಬಾಲಕಿಯರ ಗೂಟಕ್ಕೆ ರಿಂಗ್ ಪ್ರಥಮ ಶ್ರೀಜಾ ಗೂಟಕ್ಕೆ ರಿಂಗ್ ಹಾಕುವುದು ಪ್ರಥಮ ಸ್ಥಾನ ಶ್ರೀಜಾ ಬಾಲಕಿಯರ ಮ್ಯೂಸಿಕ್ ಚೇರ್ ಪ್ರಥಮ ಸ್ಥಾನ ಹರ್ಷಿತಾ ಶೆಟ್ಟಿ ದ್ವಿತೀಯ ಸುದೀಕ್ಷಾ ಪ್ರಥಮ ಹರ್ಷಿತಾ ದ್ವಿತೀಯ ಸುದೀಕ್ಷಾ ಬಹುಮಾನ ವಿತರಣೆ ಮಂತ್ರಿ ಗೋಪಾಲಕೃಷ್ಣ ಶೆಟ್ಟಿಗೆ ಒಂದಾದ ದುಮ್ಮದ ಬಹುಮಾನನು ತ್ರಿವಿಕ್ರಮ ಗಿಣಿ ಮೇರೆ ವಿತರಣೆ ಮಾಡಿಕೊಡೋದು ವಿನಂತಿ ಮಾಡ್ತಂದಲ್ಲ ಪ್ರಥಮ ಭಾರತಿ ದ್ವಿತೀಯ ಶಾರದಾ
ಮಹಿಳೆಯರ ಓಟ ಪ್ರಥಮ ಭಾರತಿ, ದ್ವಿತೀಯ ಶಾರದಾ. ಮಹಿಳೆಯರ ಓಟ ಪ್ರಥಮ ರಶ್ಮಿತಾ, ದ್ವಿತೀಯ ಶ್ರೀನಿಧಿ. ಪ್ರಥಮ ರಶ್ಮಿತಾ, ದ್ವಿತೀಯ ಶ್ರೀನಿಧಿ. ಗೂಟಕ್ಕೆ ರಿಂಗ್ ಹಾಕೋದು ಪ್ರಥಮ ಸಹನಾ ವಿ ಶೆಟ್ಟಿ. ಗೂಟಕ್ಕೆ ರಿಂಗ್ ಆಗೋದು ಪ್ರಥಮ ಸ್ಥಾನ ಸಹನಾ ವಿ ಶೆಟ್ಟಿ. ಮಹಿಳೆಯರ ರಿಂಗ್ ಈ ಒಂದು ಬಹುಮಾನವನ್ನ ನಮ್ಮ ಗೌರವಾಧ್ಯಕ್ಷರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ರಶ್ಮಿತಾ ಅಂಡ್ ಟೀಮ್, ಭಾರತಿ, ಪ್ರಭಾವತಿ, ಮಲ್ಲಿಕಾ, ಶ್ರೀನಿಧಿ, ಪ್ರತೀಕ್ಷಾ. ರಶ್ಮಿತಾ ಟೀಮ್. ದ್ವಿತೀಯ ಸ್ಥಾನ ಪ್ರತಿಮಾ ಟೀಮ್, ಸಹನಾ, ರಜನಿ, ಪ್ರತೀಕ್ಷಾ, ಪ್ರಮೀಳಾ, ಶ್ರೀರಕ್ಷಾ. ಮಹಿಳೆಯರ ಥ್ರೋಬಾಲ್ ಪ್ರಥಮ ಪ್ರಮೀಳಾ ಮತ್ತು ಬಳಗ, ಸಹನಾ, ಪ್ರತಿಮಾ, ಪ್ರತೀಕ್ಷಾ, ರಜನಿ, ಗುಲಾಬಿ, ಶ್ರೀರಕ್ಷಾ. ಪ್ರಮೀಳಾ ಟೀಮ್. ದ್ವಿತೀಯ ಪ್ರತೀಕ್ಷಾ ಟೀಮ್. ಇನ್ನುಳಿದ ಬಹುಮಾನವನ್ನ ಶ್ರೀಕ್ಷೇತ್ರ ಧರ್ಮಸ್ಥಳದ ಮೇಜರ್ ಡಾಕ್ಟರದ ಅಧ್ಯಕ್ಷರಾದ ಪ್ರಭಾವತಿಯವರು ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ಹಗ್ಗ ಜಗ್ಗಾಟ, ಪ್ರಥಮ ಸುಗುಣ ಮತ್ತು ಬಳಗ. ದ್ವಿತೀಯ ಶೀಲ ಮತ್ತು ಬಳಗ. ಪ್ರಥಮ ಸ್ಥಾನ ಸುಗುಣ ಮತ್ತು ಬಳಗ, ದ್ವಿತೀಯ ಸ್ಥಾನ ಶೀಲ ಮತ್ತು ಬಳಗ. ಬಹುಮಾನ ಬಡೈನಗ್ಲಾಗ್ಲ ವಿತರಣೆ ಮಾಡ್ತಿನಾಗ್ಲಾಗ್ಲ ಸೌಮ್ಯನ ಸಂದದ ಕಾರ್ಯಕ್ರಮದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬೈಲೂರು ವಲಯದ ಮೇಲ್ವಿಚಾರಕನ ಶ್ರೀ ಪ್ರವೀಣ್ ಮೇರ್ ಈ ಸಭೆ ಉದ್ದೇಶಿಸಿದ ಪೂರ್ವದ ರಡ್ ಪಾರ್ಕ್. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರೇ, ಆದರ್ಶ ಮಹಿಳಾ ಮಂಡಲ ಮತ್ತು ಆದರ್ಶ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೇ, ಬಹುಶಃ ಮಾತಾಡುವಂತ ವೇದಿಕೆಯ ಸಮಯ ಮುಗಿದಿದೆ. ಬಹುಶಃ ನನಗೆ ಒಂದು ಧೈರ್ಯ ಇದೆ ಮಾತ್ರ. ಯಾಕೆಂತ ಹೇಳಿದ್ರೆ ನನ್ನಂತ ಯುವಕರು ಎದ್ದೋದ್ರು ಕೂಡ ವಯಸ್ಸಾದಂತ ನನ್ನ ಅಣ್ಣಂದಿರು ಮತ್ತು ಅಕ್ಕಂದಿರು ಇರ್ತಾರೆ ಅಂತ ತಿಳ್ಕೊಂಡು ಧೈರ್ಯ ಇದೆ. ಯಾಕೆಂತ ಹೇಳಿದ್ರೆ ಅವರು ಯಕ್ಷಗಾನ ನೋಡ್ಲಿಕ್ಕೆ ಬಂದಿದ್ದಾರೆ, ಆ ಕಾರಣ ಅವ್ರು ಇರ್ತಾರೆ ಅಂತ ಹೇಳ್ಕೊಂಡು ನನಗೆ ಧೈರ್ಯ ಇದೆ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಕೆಲವರಿಗೆ ಯುವತಿ ಮಂಡಲ ಮತ್ತೆ ಯುವಕ ಮಂಡಲ ವಾರ್ಷಿಕೋತ್ಸವ ಅಂತ ಹೇಳಿದಾಗ ನೆನಪಾಗೋದು ಒಂದೇ, ಏನು ಅಂತ ಹೇಳಿದ್ರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ನಮ್ಮ ಮನಸ್ಸಿಗೆ ಏನು ಇಂಪನ್ನು ಕೊಡುವಂತ ಕಾರ್ಯಕ್ರಮಗಳು ಸಿಗುತ್ತೆ, ಅದಕ್ಕಾಗಿ ನಾವು ಹೋಗ್ತೇವೆ ಬರ್ತೇವೆ ಅನ್ನುವಂಥ ದೃಷ್ಟಿಯಿಂದ. ಪ್ರಾರಂಭಿಕ ಹಂತದಲ್ಲಿ ಯುವಕ ಮಂಡಲ ಇರ್ಬೋದು ಅಥವಾ ಯುವತಿ ಮಂಡಲ ಇರ್ಬೋದು, ಸಾಮಾಜಿಕವಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ದುಡಿತಾ ಇರುವಂಥದ್ದನ್ನು ನಾನು ಪ್ರಾರಂಭಿಕ ಹಂತದಲ್ಲಿ ನೋಡಿದವ. ಬಹುಶಃ ಇವತ್ತು ನಾವು ಕೆಲವು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯುವಕರಿಗೆ ಹೇಳ್ತಾರೆ ವಿವೇಕಾನಂದರು. ಬಹುಶಃ ನಾನು ಅದನ್ನು ಈ ಸಂದರ್ಭದಲ್ಲಿ ಒಪ್ಲಿಕ್ಕೆ ರೆಡಿ ಆಗ್ತಾ ಇಲ್ಲ. ಕಬ್ಬಿಣದಂತ ಸ್ನಾಯುಗಳುಳ್ಳಂತ, ಉಕ್ಕಿನಂತ ನರಗಳುಳ್ಳಂತ, ಸಿಡಿಲಿನಂತ ಮನಸ್ಸುಳ್ಳಂತ ತರುಣರನ್ನು ನಮಗೆ ಕೊಡಿ, ಇಡೀ ಪ್ರಪಂಚದ ಬದಲಾವಣೆಗಳನ್ನೇ ನಾವು ಸಮಾಜಮುಖಿಯಾಗಿ ತೋರಿಸ್ತೇವೆ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಅವಾಗ ಹೇಳಿದ್ರು. ಇವತ್ತು ಬೆಳಿಗ್ಗೆ ನಮ್ಮಲ್ಲಿ ಒಂದು ಮೊಬೈಲ್ ಅಲ್ಲಿ ಬಂದಿತ್ತು. ಬಹುಶಃ ಜಯಂತಿಯವರ ನಾಯಕತ್ವವನ್ನು ನೋಡಿದ್ರೆ
ನಾನು ಇಷ್ಟು ಇದರಲ್ಲಿ ನಾನೇ ಒಬ್ಬ ಯುವಕನೇ ಏನ ವೇದಿಕೆಯಲ್ಲಿ ಇವರೆಲ್ಲ ನನ್ನನ್ನು ಕೆಳಗಿಳಿದಾಗ ಹೇಳ್ಬೋದು ನಿಖಿಲ್ನ ಬಲಗಟ್ಟಿಜ್ಜಿ ಇನಿ ಪೊಂಜೋಲ್ಲ ಮಿತ್ ಅಂತ ತಿಳ್ಕೊಂಡು ಇವ್ರು ಹೇಳ್ಬೋದ ಏನ. ಯಾಕೆಂತ ಹೇಳಿದ್ರೆ ಜಯಂತಿಯವರ ನಾಯಕತ್ವದಲ್ಲಿ 20 ವರ್ಷ ಯುವತಿ ಮಂಡಲದವರು, ಮಹಿಳಾ ಮಂಡಲದವರು ಬಹುಶಃ ಈ ಒಂದು ಕಾರ್ಯಕ್ರಮಗಳನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. 10 ಮುಂಡಾಸು ಸೇರಿದ್ರು ಸುಲಭ, ಆದ್ರೆ 2 ಜಡೆ ಸೇರಿದ್ರೆ ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಮಾತುಗಳಿದೆ ಅದು ಕೂಡ. 20 ವರ್ಷದಲ್ಲಿ ಜಯಂತಿಯವರ ನಾಯಕತ್ವದಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ನಾಯಕತ್ವದಲ್ಲಿ ಮಹಿಳಾ ಮಂಡಲವನ್ನು ಇವತ್ತಿನ ತನಕ ತಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವರಿಗೆ, ನಾನು ಕೆಲವೊಂದು ಕಡೆಯಲ್ಲಿ ನೋಡ್ತೇನೆ, ಕೆಲವರೆಲ್ಲ ಎದ್ದು ನಿಂತ್ಕೊಂಡು ಅವರಿಗೆ ಚಪ್ಪಾಳೆ ಬಡೀರಿ ಅಂತ ಹೇಳ್ತಾರೆ, ಅವಾಗ ಚಪ್ಪಾಳೆ ಬಡಿತಾರೆ. ಕೆಲವರೆಲ್ಲ ನಿಮಗೆ ಇಷ್ಟ ಆದ್ರೆ ಚಪ್ಪಾಳೆ ಬಡೀರಿ ಅಂತ ಹೇಳ್ತಾರೆ, ಅವಾಗ ಚಪ್ಪಾಳೆ ಬಡಿತಾರೆ. ನಾನು ನಿಮಗೆ ಕೇಳ್ತಾ ಇದ್ದೇನೆ, ಇದು ಎರಡನ್ನೂ ನಾನು ಹೇಳ್ತಾ ಇಲ್ಲ. ಇವತ್ತಿವರು ಮಾಡಿದಂತ ಕೆಲಸ ಇದು ಪರಿಪೂರ್ಣ ಅಂತ ಹೇಳಿದ್ರೆ ಮಾತ್ರ ನೀವು ಚಪ್ಪಾಳೆ ಬಡೀರಿ, ಇಡೀ ಯಾರು ಬಡಿಲಿಕ್ಕೆ ಹೋಗ್ಬೇಡಿ. ಜಯಂತಿ ಅವರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿರ್ಬೋದು, ಯಾಕೆಂತ ಹೇಳಿದ್ರೆ ಜನಸಂಖ್ಯೆ ಅನ್ನುವಂಥ ಜಾಸ್ತಿ ಇದೆ, ಆದ್ರೆ ಚಪ್ಪಾಳೆಯ ಶಬ್ದ ಅನ್ನುವಂಥದ್ದು ಕಡಿಮೆ ಸೇರಿದೆ ಅಂತ ತಿಳ್ಕೊಂಡು ಭಯ ಪಡುವಂತ ಅಗತ್ಯತೆ ಜಯಂತಿ ಅವರ ನೇತೃತ್ವದಲ್ಲಿರುವಂತ ಟೀಮಿಗೆ ಏನು ಭಯ ಬೇಡ. ಯಾಕೆಂತ ಹೇಳಿದ್ರೆ ಅಬ್ದುಲ್ ಕಲಾಂ ಅವರು ಇದಕ್ಕಾಗಿ ನಿಮಗೆ ಒಂದು ಕಡೆಯಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾರೆ, ಏನು ಅಂತ ಹೇಳಿದ್ರೆ ಗೆಲುವಿನ ಪುಸ್ತಕಗಳನ್ನು ಯಾರು ಕೂಡ ಓದಬೇಡಿ, ಎಲ್ಲಿ ಸೋತವನ ಪುಸ್ತಕ ಇದೆ ನೋಡಿ ಅದನ್ನು ಓದಿ, ಆವಾಗ ನಿಮಗೆ ಗೆಲುವು ಅದರಲ್ಲಿ ಸಿಗುತ್ತೆ. ಅದರಲ್ಲಿ ಬರ್ದಿದೆ ನೀವು ಹೇಗೆ ಸೋತಿದ್ದೀರಿ, ಎಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅಂತ ತಿಳ್ಕೊಂಡು ಅಲ್ಲಿ ಬರ್ದಿದ್ದಾರೆ. ಆ ಕಾರಣ ಸೋತವರ ಬುಕ್ಕುಗಳನ್ನು ನೀವು ಮಾತ್ರ ಓದಿ ಅಂತ ತಿಳ್ಕೊಂಡು ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಬಹುಶಃ ಜಯಂತಿ ಅವರು ಈಗ ಇವ್ರು ಯಾರು ನನಗೆ ಚಪ್ಪಾಳೆ ಬಡಿಲಿಲ್ಲಲ್ಲ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಸರ್ ಒಂದು ಎಲ್ರಿಗೂ ಚಪ್ಪಾಳೆ ಮನಸ್ಸಿಗೆ ಬಂದ್ರೆ ಬಡೀರಿ ಅಂತ ಹೇಳಿದಾಗೂ ಕೂಡ ಬಡದಿಲ್ಲ ಅಂತ ಹೇಳ್ಕೊಂಡು ನೀವು ಬೇಸರ ಪಡಬೇಕಾಗಿಲ್ಲ. ಇದರಲ್ಲಿ ಒಂದಷ್ಟು ತಪೋತ್ತುಗಳಿದೆ ಇದ್ರೆ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ತಿಳ್ಕೊಂಡು ಬಹುಶಃ ನಿಮಗೆ ನಿಮ್ಮ ಊರಿನ ಜನರು ಬಹುಶಃ ಅವರ ಪ್ರಾಮಾಣಿಕತೆಯಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ನಿಜವಾಗಿ ಅವರು ಪಕ್ಕ ಬಂದು ಹೇಳಿದ್ರು, ನೀವು ಜಾಸ್ತಿ ಹೊತ್ತು ಮಾತಾಡಬೇಡಿ ಸರ್, ಸಣ್ಣ ಪ್ರಮಾಣದಲ್ಲಿ ಮುಗಿಸಿಬೇಡಿ ಅಂತ ತಿಳ್ಕೊಂಡು. ನನಗೆ ಇನ್ನೊಂದು ಕಡೆಯಿಂದಲೂ ಭಯ ಇದೆ, ಇಲ್ಲಿ ಇದ್ದವರ ಭಯ ಇಲ್ಲ, ಹಿಂದ್ಗಡೆ ಯಕ್ಷಗಾನದವರ ಭಯ ಇದೆ. ಅವರು 9:30ಗೆ ಸ್ಟಾರ್ಟ್ ಮಾಡಬೇಕಿತ್ತು, ಇನ್ನು ಇವ್ರದ್ದು ಭಾಷಣವೇ ಮುಗ್ದಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮನಸ್ಸೊಳಗೆ ಬೈತಾ ಇದ್ದಾರೆ ಅಂತ ತಿಳ್ಕೊಂಡು ನನಗೆ ಒಂದು ಕಡೆಯಲ್ಲಿ ಆಗ್ತಾ ಇದೆ. ಆ ಕಾರಣ ವೇದಿಕೆಯ ಅಲ್ಲಿ ನನಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿನಿಧಿಯಾಗಿದ್ದುಕೊಂಡು ನನಗೂ ಕೂಡ ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ನೀವೆಲ್ಲರೂ ಕಲ್ಪಿಸಿಕೊಟ್ಟಿದ್ದೀರಿ. ಮುಖ್ಯವಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಮನುಷ್ಯನಾಗಿ ಬದುಕಲಿಕ್ಕೆ ಖಂಡಿತ ಕಷ್ಟ ಅಲ್ಲ, ಮನಸ್ಸನಾಗಿ ಹೇಗೂ ಕೂಡ ಬದುಕಬಹುದು, ಆದ್ರೆ ಮಾನವೀಯತೆಯಾಗಿ ಬದುಕಲಿಕ್ಕೆ ಭಾರಿ ಕಷ್ಟ ಇದೆ. ಇವತ್ತು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ ಕೊಟ್ಟು ನಮ್ಮ ಮಾನವೀಯತೆಯನ್ನು ಚೆನ್ನಾಗಿ ಮೆರೆಸಿಕೊಳ್ಳುವ. ಯುವತಿ ಮಂಡಲದವರು, ಯುವಕ ಮಂಡಲದವರು ಒಳ್ಳೆಯ ನಾಯಕತ್ವದಲ್ಲಿ ಇನ್ನಷ್ಟು ಕಾಲ ಈ ಮಂಡಲವನ್ನು ಚೆನ್ನಾಗಿ ಇಟ್ಟುಕೊಳ್ಳುವಲ್ಲಿಗೆ ಅವರೆಲ್ಲರೂ ಕೂಡ ನೇತೃತ್ವವನ್ನು ವಹಿಸಿಕೊಳ್ಳಿ. ಬಹುಶಃ ಅವಕಾಶಕ್ಕಾಗಿ ನಾನು ಇಲ್ಲಿಗೆ ವಂದಿಸಿಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಗ್ರಾಮಾಭಿವೃದ್ಧಿ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಯಕ್ಷಗಾನ ಕಲಾರಂಗದ ಗುರಿಕಾರರಾಯನ ಚಿತ್ತ ಗೋಪಾಲ್ ಕೃಷ್ಣರು ಈ ಸಭೆಯನ್ನು ಉದ್ದೇಶಿಸಿದ ರೆಡ್ಡೆ ಪಾತ್ರ ಬಂದು ಕೈ ಮುಗಿದು ಸಂಘದ ಪರವಾಗಿ ಏನಾದ್ರು ಹಾನಿಮಾನದ ಗಣಪತಿ ನೆನೆಸಿಕೊಂಡು ಗುಡ್ಡೆಡಿಪ್ಪನ ಉಲ್ಲಾಲ್ ದಿನ ಪಾದರ ಗಡ್ಡವನ್ನು ಹೆಚ್ಚು ಬರ್ತಾರೆ ಬಲ್ಲಿ ಬಂದಿರ ಸಂಘಟಕರು ನಡೆಯ ಬರ್ತಾರೆ. ಆದರ್ಶ ಮಹಿಳಾ ಮಂಡಳಿ ಪಕ್ಕ ಆದರ್ಶ ಯುವಕ ಮಂಡಳ 7ನೇ ವರ್ಷದ ಜಂಟಿ ವಾರ್ಷಿಕೋತ್ಸವ ಬಿನ್ನೆರೆ ಮಿತ್ತದ ಚಾವಡಿಪ್ಪನ ವನಿತಾ ಮಲಶೇಖರೆ ಪ್ರವೀಣರೆ ಕಮಲಾಶ ನಾಯ್ಕರೆ ತ್ರಿವಿಕ್ರಮ್ ಕ್ರೀಣಿಯರೆ ಕುಕ್ಕುದೂರು ಬಂಟ ಸಂಘದ ಕೋಶಾಧಿಕಾರಿ ಆಯ್ನ ಏನಿದ್ದ ಮುಲ್ತ ರೂವಾರಿ ಆಯ್ನ ನಮ್ಮ ಸಂಘದ ಅಧ್ಯಕ್ಷೆ ಜಯಂತಿ ಶೆಟ್ರೆ ತೀರ್ಥದ ಕುಲ್ಲಿನ ಪೂರ ಕುಕ್ಕುಂದೂರ್ದ
ಅಭಿಮಾನಿಗಳೇ ಹೆಚ್ಚು ಬರ್ತಿದ್ವಿ. ಕರಿ ವರ್ಷ ಒಂದು ಪಾತ್ರ ಬಂದಿತ್ತೆ ನಾಟಕನ ಹೇಗೆ ಆಟ ಮಾಡ್ಕೊಳ್ಳಿ ಹಂಚೂರಾರು ಯಕ್ಷಗಾನ ಮಾಡಿದೆ. ಏನು ಯಕ್ಷಗಾನ ರಂಗದ ಅಧ್ಯಕ್ಷ ಏನು ಹೇಳಿದವರೆ ಸನ್ಮಾನ ಮಲ್ದಿನ ಮಾಡ್ಕೊಂಡು ಬಗ್ಗೆ ಏರ ಪಾತ್ರ ಇದೆ ಏನು ರೆಡ್ ಪಾತ್ರ ಸುರುಕಾಲು ಸನ್ಮಾನ ಆಯ್ನ ಅಂಚಿನಾರು ಜಬ್ಬರ್ ಸ್ವಾಮಿ ಹಿಮೇರ್ಲಿ ನಾನು ಭಾರಿ ವರ್ಷದಂತಿ ಎನ್ನ ತಾಳ ಮದ್ದಲೆಗೆಲ್ಲ ತೊಂದಲ್ಲ ನಿಮಗೆ ನಂಬಾಡ ನಮ್ಮಲೆ ಕರಿವರ್ಷ ಕಾವಂತರು ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನಗೂ ಮೇರೆನ ಅತಿಥಿ ಭಾಷಣಗೂ ಲೆತ್ತದಿತ್ತೇರು ಮೇರೆ ಕಾವಂದಾಡ ದಾನಿ ಬಂಡೇರು ಬಂಡ ಕಾರ್ಲಾಡ ಗೋಪಾಲನ ತಾಳ ಮದ್ದಲೆ ಅವೇ ದಿನ ಉಂಡು ಅಂಚಾದ ಬರ್ರೆ ಆಗ್ತದೆ ಬಂಡೆ ಕಾವಂದಿರದ ಮಿತ್ತಿಯಾನು ಏನು ಕೊಂಚ ಫೋನ್ ಮಲ್ತು ಬಂಡೆ ದಾರಿ ಮಲ್ಕೊಳ್ಬೋದು ಯಾನ್ ಬಂಡೆ ಕಾವಂದೇರ್ನ ಫೋನ್ ಆಯ್ಬೇಕ ಯಾನ್ ಆಯ್ತು ಆಪುಜಿ ಬಂಡೆಡ ಹೆಂಗೆ ಕಲ್ತೆ ಕಾವಂದಿರ ಶಾಪದಿ ಬೇರೆ ತಾಳ ಮದ್ದಲೆ ನೀ ಕ್ಯಾನ್ಸಲ್ ಮಲ್ಪಿ ತಾಳ ಮದ್ದಲೆ ಹೋಗಲಿ ಕಲ್ತಾರೆ ಸರ್ವಧರ್ಮ ಧರ್ಮ ಸಮ್ಮೇಳನ ಹೋಗಲಿ ಬಂಡೆ ಅದಕ್ಕೆ ಅಡ್ಡೆ ಮುಟ್ಟ ಏನಡ ಒಂಜಿ ಭಕ್ತಿ ಏನಾಗೆ ಜಬ್ಬರ್ಸನ್ ಪ್ರತಿ ವರ್ಷಲ ಏನಾರೇನ ಎನ್ನ ತಾಳ ಮದ್ದಲೆಗೆ ತೊಂದೆಲ್ಲ ರಟ್ನೆ ಅದಾದ ಸನ್ಮಾನ ಏನಾರು ಹರೀಶ್ ಶೆಟ್ಟಿ ಸೂಡ ಕಾರ್ಲಡಾರ್ನ ಯಕ್ಷಗಾನ ಪ್ರತಿ ವರ್ಷ ನಡ್ಕೊಂಡು ಏನು ಕಲಾರಂಗದ ಅಧ್ಯಕ್ಷ ಆ ದಾರಿ ಬಂಡೇರು ಬಂಡ ಎನ್ನ ಮಿಲ್ಲಿಗೆ ಬರ್ತದೆ ಈರ್ಲವನಿ ಎನ್ನ ಆಟೋಡಿಗೆ ಎಸ ಮಾಡೋದು ಬಂಡೆ ಸ್ಟ್ರೈಕ್ ಮಾಡ್ತಾರೆ ಗೊಲ್ಲಿ ಅದು ಡ್ಯಾಮಲ್ತದೆ ಏನು ನಲ್ಪುನ ಕಾಲ ಹೋತಂದು ದುರ್ಗದೊಂದು ಕಾಲ ನಲ್ತೊಂದಿತ್ತೆ ಆ ಕಾಲ ಹೋತಂದು ಏನೋ ನೈಕೋಸ್ಕರ ಒತ್ತಾಯ ಮಲ್ಪಡೆ ಖಂಡಿತ ವೇಷ ಮಾಡಿದೆ ಏನು ಬರ್ರೇನೆ ಬರ್ತೀವಿ ಬಂಡೆ ಅದೆಲ್ಲ ಸನ್ಮಾನ ಅಂದರೆ ಭಾರಿ ಸಂತೋಷ ಕಡೆಗೆ ಸನ್ಮಾನ ಏನಾಗಲಿ ಎನ್ನ ಪುಲ್ಲಿ ಹಾಲು ಭಾರಿ ಆಟೋಡು ಬಿಗಿ ಆಟೋದ ಡ್ಯಾನ್ಸ್ಲ ಮಾತಿಡ್ಲ ಒಂಜಿ ಡಡ್ಡೆಟ್ ಪೂರ ಬಿಗಿ ಅಲ್ಲಿಗೆ ಇಲ್ಲಿ ಸನ್ಮಾನ ಮಲ್ತಿರ್ತಾರೆ ಭಾರಿ ಸಂತೋಷ ಅಂದರೆ ಅಲ್ಲಿ ಮಾತೆಟ್ಲ ಒಂಜಿ ಭಾರಿ ಹುಷಾರು ತಗೊಂಡು ಪ್ರತಿವೇಗಿದೆ ಈ ಮೂವೆಲ್ಲ ನಿಜವಾದ ಅರ್ಥವಾಗಲು ಹಾಕ್ಲಿಕ್ಕೆ ಸನ್ಮಾನ ಮಾಡ್ತಾರೆ ಭಾರಿ ಸಂತೋಷ ಅಂದರೆ ಯಕ್ಷರಂಗದ ಒಂಜಿ ಕಲಾವಿದರನ್ನ ಕಲಿಗಲ ನಿಖಲೊಂದು ಸನ್ಮಾನ ಮಾಡ್ತಾರೆ ಈ ವೇದಿಕೆಯಲ್ಲಿ ಆಯ್ಕೆಯಾನೆ ನಿಖಲ ಸಂಘಗೆ ಅನ್ನು ಸ್ವಲ್ಪ ಸಂದವನ್ನಲ್ಲೇ ಬೊಕ್ಕ ಈ ಸಂಘ ನನ್ನ ಮಿತ್ತಿಗೆ ಭಾರಿ ಒಂಜಿ ಕುರುಡು ಕುಕ್ಕುಂದೂರು ಉಲ್ಲಾದಿನ ಅಮ್ಮನ ದಯಟ್ಟು ನನ್ನ ಮಿತ್ತು ಬೋದು 59ನೇ ವರ್ಷ ಶತಮಾನೋತ್ಸವ ಆಚರಣೆ ಮಲ್ಪಡು ಬಂದು ನಿಖಲ ಮಾತಿನ ಬರೋದು ರಡ್ಡು ಬಾತ್ಯದಿಂದವೆ ಸಂಘಟಕ್ಕೆ ರಿಚ್ಚಿ ಬಾತೆ ಹೆಚ್ಚು ಬಂಡೇರಿ ಆರ್ಯಂಕನ ಮೈಕಣ್ಣೇರು ನಮಸ್ತೆ ಜೈ ತುಳು ಚಾವಡಿದ ಕುಡರಿ ಬಿನ್ನೆ ಶ್ರೀದ ಕಮಲಾಷ್ಟವೈದ್ಯರು ಏಪಲ ಕಾರ್ಯಕ್ರಮ ಕುಂದಿನಲ್ದೆ ಶುಭ ಹಾರೈಸಲು ಎನ್ನ ಶುಭ ಹಾರೈಕೆ ಏಪಲ ಈ ಕಾರ್ಯಕ್ರಮ ಕೊಂಡು ಬಂದಿರ ಅಂಡ ಕುಡರಿ ಯುವ ಉದ್ಯಮಿ ನಮ್ಮ ನೊಟ್ಟುಲಿರು ಅರೆಗ್ಲ ಅಂಚನೆ ತರದಗ್ಗಾದ ಪೊರ್ಲುದ ರಡ್ಡು ಪಾತ್ರ ಈ ಲೇಸಡು ಪಾತ್ರ ಬಂದು ಕೇಳೋದಿಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಸರ್ತಿ 20ನೇ ವರ್ಷದ ಈ ಒಂಜಿ ಮಹಿಳಾ ಮಂಡಲದ ವಾರ್ಷಿಕ ಸಮಾರಂಭಡು ಉಪಸ್ಥಿತರಿತ್ತಿನ ಮಾತಾ ಹಿರಿಯರೇ ಅಂಚನೆ ಮೂಲು ಬೈದಿನ ಮಾತಾ ಊರ್ದ ಮಹನೀಯರೇ ಎಂಕುಲು ಒಂಜಿ ಊರು ಪೊಂಡಲ ಇತ್ತ ಎಂಜಿನ ಆತನ ಬಂಡ ನಮ್ಮ ಮಲ್ತಿನ ಎಡ್ಡ ಬೇಲೆ ಎರೆಗ್ಲ ಕಣ್ಣುಗು ಪುತ್ತೋಜಿ ಐಟ್ ಹಾಳೆ ಎಂಚಿನ ಉಂಡು ಒಂಜಿ 100 ಎಡ್ಡ ಬೇಲೆ ಮಲ್ದಿನ ಎರೆಗ್ಲ ಅರ್ಥ ಬುಜಿ ಐಟ್ ಹಾಲು ಎಂಜಿನ ಉಂಡು ಪಂಡು ನಡೆದುಗೆಪ್ಪುನ ಒಂಜಿ ಸಂದರ್ಭ ಇನಿ ಇಡೀ ಸಮಾಜಡು ಇಪ್ಪುನಗ ಅವೇನು ಮೆಟ್ಟದು ಉಂಟದು ಈ ನಮ್ಮ ಕುಕ್ಕುಂದೂರು ಮುಗೇರ ಕಲ ತಲ್ಪ 20ನೇ ವರ್ಷದ ಈ ಒಂಜಿ ಕಾರ್ಯಕ್ರಮ ಮಲ್ಪುನೊಂದು ಪಣ್ಣಗ ನಮ್ಮ ಮುಲ್ತ ಮಾತ ದೇವರ್ನಲ ಅಂಚನೆ ನಮ್ಮ ಮುಗೇರ ಕಲತಲ ಒಂಜಿ ಸಾನ್ನಿಧ್ಯ ಈ ಒಂಜಿ ಮಹಿಳಾ ಮಂಡಲಗ ಉಂಡು ಅಂಚಾದ ಒಂದು 20ನೇ ವರ್ಷಗ ಪಾದಾರ್ಪಣೆ ಮಂತಲ್ಲುಂಡು ಪಂಪುನ ಒಂಜಿ ಶುಭ ಸಂದರ್ಭಡು ನನ್ನ ದುಂಬಲ ಅಂಚನೆ 5ನೇ ವರ್ಷದ ಈ ಒಂಜಿ ಮಹಿಳಾ ಮಂಡಲದ ಸಮಾರಂಭ ಮಲ್ಪನಗನ ಜಯಂತಕ್ಕನ ನೇತೃತ್ವಡೆ 5ನೇ ವರ್ಷದ ಸಮಾರಂಭಲ ನಡಪಡು ಬಂದು ದೇವರಡಯಾನ ನಟೊಂದು ಈ ಸಂಘ ನಾತ್ ಎಡ್ಡ ಬೇಲೆ ಮಲ್ಪಡೆ ಈ ಸಂಘ ಎಂಕಲ್ನ ಇಡೀ ಕಾರ್ಲಾಗೆ ಪುದರ್ ಪದಂಪೋಡನ್ನು ಪಣ್ಣದು ಬೊಕ್ಕಯಾನಲು ಕಡೆತ ಅದು ಒಂಜಿ ಏನು ಪಣ್ಪುನ ಮಂಡ ದಯದೀದು ಎಂಕುಲು
ಕಾರ್ಲಾಡು ತೂವೊಂದುಲ್ಲ ಅಲ್ಪ ಅಲ್ಪ ಆಕ್ಸಿಡೆಂಟಲ್ ಆವೊಂದುಲ್ಲ ನಿಗುಲು ದಯದೀದೆ ರಿಕ್ಷಾಡು ಪೋನಾಗ ಬೈಕ್ಡು ಪೋನಾಗ ಸ್ಕೂಟಿಡು ಪೋನಾಗ ಮುಖ್ಯವಾದ ಸ್ಕೂಟಿ ಕಂಡಾಬಟ್ಟೆ ಐತೆ ಕಾರ್ಲ ತಾಲೂಕು ಸ್ಕೂಟಿ ಉಂಟು ಸ್ಕೂಟಿ ಇಡು ಪೋನಾಗ ನಿಗುಲು ದಯದೀದೆ ಮೊಬೈಲ್ ರಿಂಗ್ ಬತ್ತಂಡ ಸ್ಕೂಟಿನ ಬರಿಕ್ ದೀದ್ ಬರಿಟ್ ಉಂತಾದು ಪಾತಿರ್ಲೆ ದಾಯಗಂದು ಬಂಡ ಸ್ಕೂಟಿ ಆವಡು ಬೈಕ್ ಆವಡು ಕಾರ್ ಆವಡು ನನ ಇಂಜಿನಲ್ಲ ಆವಡು ಆಕ್ಸಿಡೆಂಟ್ ಆದ ನಂಗೆ ದಾಲ ಆಂಡ ನಮ್ಮ ದೇಶಗೂ ದಾಲ ಕಡಿಮೆ ಇಜ್ಜಿ ಆಂಡ ನಿಗಲೇನ ನಮ್ಮದಿತ್ತಿತ್ನ ನಿಗಲ್ನ ಅಪ್ಪೆ ಅಮ್ಮೆ ಜೋಕುಲೆಗ್ ನಿಗಲೆಡ್ದು ಬಾರಿ ಒಂಜಿ ತೊಂದರೆ ಉಂಡು ದಯಪಂಡ ಅಗುಲು ನಿಗಲನೇ ನಮ್ಮೊಂದು ಲೇರಿ ಪಂಪನ ಒಂಜಿ ನೆನಪು ನಿಗುಲು ದೀವೊಂದು ದಯದೀತೆ ಒಂದನ್ನು ನಿಗುಲು ಪಾಲನೆ ಮಲ್ಪಡನ್ನು ನಿಗಲೆಡ ಕಳಕಳಿತ ಮನವಿನ ಮಲ್ಪುವೆ ಅಂಜನೆ ಮೂಲು ಮಾತೆರೆಗ್ಲ ದೇವರು ಆಯುಷ್ಯ ಆರೋಗ್ಯ ಧನಧಾನ್ಯ ಸಂಪತ್ತು ಕೊರಡು ನಿಗಲ್ನ ಜೋಕುಲು ಮಾನವೀಯ ಮೌಲ್ಯದ ವಿದ್ಯಾಭ್ಯಾಸದ ಒಟ್ಟುಗು ಅಪ್ಪೆ ಅಮ್ಮನ ತೂಪು ನಂಚಿತ್ನ ಜೋಕುಲಾದ ರೂಪುಗೊಳ್ಳಾಡ ಪಂಡು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮಡ ನಟ್ಟೊಂದು ಎನ್ನ ರಡ್ಡು ಪಾತ್ರ ಮುಗಿಪು ಸೊಲ್ಮೆಲ ಪೊರ್ಲದ ರಡ್ಡು ಪಾತಿರ್ನ ಪೀಕ ಮಗಿಣಿ ಮೆರಗು ಕಾರ್ಯಕ್ರಮದ ದುಮ್ಗು ಗುರ್ಕಾರ್ ಮೆದ ಪಾತ್ರ ಇಲ್ಲೆಸ್ತ ಗುರ್ಕಾರ್ ಮೆನು ವಯಸ್ಸ ನಂಚಿನ ಶ್ರೀಮತಿ ವನಿತಾ ಅಮರೇಶ್ ಹೆಗ್ಡೆ ಕನ್ನಡ ಉಪನ್ಯಾಸಕರು ಶ್ರೀಮತ್ ಭುವನೇಂದ್ರ ಕಾಲೇಜು ಮೇರು ಗುರ್ಕಾರ್ ಮೆದ ಪಾತ್ರ ಬಂದು ಕೇಳೋದಿಲ್ಲ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಹೃದಯಿ ಬಂಧುಗಳೇ, ಮೊತ್ತ ಮೊದಲ ಬಾರಿಗೆ ತಮ್ಮಲ್ಲಿ ಒಂದು ವಿಜ್ಞಾಪನೆ, ಕುಳಿತಲ್ಲಿಂದಲೇ ತಾವೆಲ್ಲರೂ ಕೂಡ ಜೋರಾಗಿ ಒಂದು ಚಪ್ಪಾಳೆ ಬಾರಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ. ಈ ಚಪ್ಪಾಳೆಯ ಹಿಂದೆ ಬಹಳ ದೊಡ್ಡ ಉದ್ದೇಶ ಇದೆ. ಒಂದು ಕೈ ಜೋಡಿಸಿದರೆ ಯಾವತ್ತೂ ಯಾವ ಕೆಲಸ ಆಗುವುದಿಲ್ಲ, ಎರಡು ಕೈ ಜೋಡಿಸಿದಾಗ ಹೇಗೆ ಚಪ್ಪಾಳೆ ಆಗ್ತದೋ ಹಾಗೆ ನಾವೆಲ್ಲರೂ ಒಗ್ಗೂಡಿದರೆ ಮಾತ್ರ ಒಂದು ಸಮಾಜ ಬೆಳೆಯಲಿಕ್ಕೆ ಸಾಧ್ಯ, ಒಂದು ಸಮಾಜ ಬೆಳೆದರೆ ಮಾತ್ರ ಒಂದು ದೇಶ ಬೆಳೆಯಲಿಕ್ಕೆ ಸಾಧ್ಯ. ಈ ಮಾತನ್ನು ಹೇಳ್ತಾ ಇಂದು ನಡೀತಾ ಇರ್ತಕ್ಕಂಥ ಈ 20ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನು ಅಂತ ಹೇಳಿದ್ರೆ, ಈ ಯುವಕ ಮಂಡಳಿಗೆ ಇರ್ತಕ್ಕಂಥ ಹೆಸರು ಆದರ್ಶ ಮಹಿಳಾ ಮಂಡಲ, ಆದರ್ಶ ಯುವಕ ಮಂಡಲ. ಆದರ್ಶ ಎನ್ನುವಂತ ಹೆಸರನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಮುಂದಿನ ಇತರ ಯುವಕ ಮಂಡಳಿಗಳಿಗೆ ಅಥವಾ ಇತರ ಸಂಘ ಸಂಸ್ಥೆಗಳಿಗೆ ನೀವೆಲ್ಲರೂ ಮಾದರಿಯಾಗಿ ನಿಲ್ಲಬೇಕು. ಅದರೊಂದಿಗೆ ಈಗಷ್ಟೇ ಮುಖ್ಯ ಅತಿಥಿಗಳು, ಅದರಲ್ಲಿ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರವೀಣ್ ರವರು ಮಾತನಾಡುವಾಗ ನಾನು ಕೂಡ ಅದೇ ಕೆಲವೊಂದು ವಿವೇಕಾನಂದರ ಮಾತುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಯುವ ಸಮುದಾಯಕ್ಕೆ ಹೇಳಬೇಕು ಅಂತ ಎಣಿಸ್ಕೊಂಡಿದ್ದೆ. ಆದರೆ ಈಗಷ್ಟೇ ಹೇಳಿದ್ರು, ಸಮಯದ ಅಭಾವ, ಯಕ್ಷಗಾನದ ತಯಾರಿ ಆರಂಭ ಆಗ್ತಾ ಇದೆ. ನಾನು ಕೂಡ ಯಕ್ಷಗಾನದಲ್ಲಿ ಪಾತ್ರಧಾರಿಯಾಗಿ ಹಲವು ತಾಳಮದ್ದಲೆಗಳಲ್ಲಿ ಅರ್ಥಧಾರಿಯಾಗಿ ಪಾಲ್ಗೊಂಡದ್ದರಿಂದ ಯಕ್ಷಗಾನ ಪ್ರೇಮಿಗಳಿಗೊಂದು ಕುತೂಹಲ ಇರ್ತದೆ. ಹಾಗೆ ಯಕ್ಷಗಾನದವರಿಗೂ ಕೂಡ ಸಮಯ ಬಹಳ ಮುಖ್ಯ ಆಗ್ತದೆ. ಹಾಗೆ ನಾನು ನನ್ನ ಕೆಲವೇ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಂದು ನಾನು ಈ ಅಧ್ಯಕ್ಷತೆಯಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲ ಅತಿಥಿಗಳು ಮತ್ತು ಸಂಯೋಜಕರು ಬಹಳ ಒಳ್ಳೆಯ ವಿಚಾರಗಳನ್ನೇ ಮುಂದಿಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ವೇದಮೂರ್ತಿ ಅರ್ಚಕರು ಕೂಡ ಬಹಳ ಒಳ್ಳೆಯ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಮಹಿಳೆಯ ಪ್ರಾಮುಖ್ಯತೆಯನ್ನು ಅವರು ಹೇಳಿದ್ದಾರೆ. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತೇವೋ ಅಂದ್ರೆ ಗೌರವ ಕೊಡ್ತೇವೋ ಅಲ್ಲಿ ದೇವತೆಗಳು ನೆಲೆ ನಿಲ್ತಾರೆ ಅನ್ನುವಂಥ ಒಂದು ನಿಲುವು ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಆದಿಕಾಲದಿಂದಲೂ ಕೂಡ ತುಂಬಿಕೊಂಡು ಬಂದಿರುವಂತಹದ್ದು. ಅದು ಈಗಲೂ ಸತ್ಯ. ಅಂತೆಯೇ ಇನ್ನು ನನಗೆ ಬಹಳ ಇಷ್ಟವಾಗಿರುವಂತಹದ್ದು ಈ ಹೆಸರಿನ ಹಿಂದೆ ಆದರ್ಶ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲ. ನೋಡಿ, ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯೊಬ್ಬಳ ಸಹಕಾರ ಇದೆ. ಅಂತೆಯೇ ಪ್ರತಿ ಮಹಿಳೆಯೊಬ್ಬಳ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಪುರುಷನ ಸಹಕಾರ ಇದೆ ಅನ್ನೋದನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಎರಡು ಅಂಶಗಳನ್ನು ನಾವು ಈ ಯುವಕ ಮಂಡಲದ ಈ ಹೆಸರಿನ ಜೋಡಣೆಯೊಂದಿಗೆ ಕಂಡುಕೊಳ್ಬಹುದು. ಬಹುಶಃ ಆದರ್ಶ ಮಹಿಳಾ ಮಂಡಲ ಮತ್ತು ಆದರ್ಶ ಯುವಕ ಮಂಡಲ 20ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವುದು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಣ್ಣ ಕೆಲಸ ಅಲ್ವೇ ಅಲ್ಲ. ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ, ಈಗಿನ ಕಾಲದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ಅಥವಾ ಒಂದು ಸಮುದಾಯ ಅಥವಾ ಒಂದು ಸಂಘವನ್ನು ಹುಟ್ಟು ಹಾಕೊಂಡಾಗ ಅದನ್ನು ನಡ್ಸ್ಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಈಗಷ್ಟೇ ಅವರು ಹೇಳಿದ್ರು, ನಾವೊಂದು ಸಂಘವನ್ನು ಕಟ್ಟಿಕೊಂಡು ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಜನ ಪ್ರಥಮವಾಗಿ ಅದ್ರ ಹಿಂದೆ ಆಡಿಕೊಳ್ತಾರೆ. ಅದು ಹಾಗಾಗಿದೆ, ಹೀಗಾಗಿದೆ. ತುಳುಟೊಂದಿ ಪಾತೆರ ಉಂಡು, ಅಂಡೆದ ಬಾಯಿನಾಂಡಲ ಕಟ್ಟೊಲಿ, ದೊಂಡೆದ ಬಾಯಿನ ಕಟ್ರ ಪುಜ್ಜಿ ಅಂದು. ಹಾಗಾಗಿ ಬಂಧುಗಳೇ, ನಾನು ಒಂದು ಹೇಳ್ತೇನೆ,
ಈ ಯುವಕ ಮಂಡಲ ಇರಬಹುದು ಅಥವಾ ಮಹಿಳಾ ಮಂಡಲ ಇರಬಹುದು, ಇದು ಖಂಡಿತವಾಗಿಯೂ ನಮ್ಮಂತ ಹಳ್ಳಿಗಳ ಊರಿಗೆ ಬೇಕೇ ಬೇಕು. ಹಾಗಾಗಿ ಇಂಥ ಮಂಡಲಗಳು ಇನ್ನಷ್ಟು ಮುಂದೆ ಹೋಗುವ ಹಾಗೆ ತಾವು ಖಂಡಿತ ಪ್ರೋತ್ಸಾಹ ನೀಡಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರಥಮವಾಗಿ ಯಾರು ಅದನ್ನು ವಿರೋಧಿಸ್ತಾರೆ ಅಥವಾ ಅದರ ಬಗ್ಗೆ ಹಿಂದಿನಿಂದ ಮಾತನಾಡ್ತಾರೆ, ಹಲವೇ ಸಮಯಗಳಲ್ಲಿ ಅದರ ಯಶಸ್ಸಿನ ಹಿಂದೆ ಅವರು ಕೂಡ ಕೈ ಜೋಡಿಸ್ತಾರೆ. ಹಾಗಾಗಿ ಯಾರು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದೀರಿ ಅವರ್ಯಾರು ಕೂಡ ಹಿಂದೆ ಹೆಜ್ಜೆ ಇಡ್ಲೇಬಾರದು. ಅಕ್ಕ ಮಹಾದೇವಿಯವರ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸತ್ತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ಹಿಂದೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹಾಗಾಗಿ ನಾನೆಲ್ಲ ಹೇಳ್ತೇನೆ, ಇಲ್ಲಿರುವಂತಹ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿರ್ಬಹುದು, ಅಧ್ಯಕ್ಷರಿರ್ಬಹುದು, ಸೇರಿರುವಂತಹ ಜನರಿರ್ಬಹುದು, ಯಾರೇ ನಮ್ಮನ್ನು ಹಿಂದಿನಿಂದ ಆಡ್ಕೊಳ್ಳಿ, ಏನೇ ಮಾಡಲಿ, ಒಂದೊಮ್ಮೆ ಹೊಗಳಿಕೆಯೂ ಬರ್ತದೆ, ಕೆಲವೊಮ್ಮೆ ನಿಂದನೆಯೂ ಬರ್ತದೆ. ಅವೆರಡನ್ನು ಸಮ ಪ್ರಮಾಣದಲ್ಲಿ ಸ್ವೀಕರಿಸಿ ಯಾವ ದೃಷ್ಟಿಯಿಂದ ನಾವು ಹೆಜ್ಜೆ ಇಡ್ತೇವೋ ಆ ಹೆಜ್ಜೆಯನ್ನು ಮುಂದಿಡಬೇಕು. ಯಾವುದೇ ಸವಾಲು ಬರಲಿ ಅದನ್ನು ನಾವು ಸವಾಲಾಗಿಯೇ ತಗೊಳ್ಬೇಕು. ಆಗ ನಮಗೆ ಯಶಸ್ಸು ಖಂಡಿತ ಕಟ್ಟಿಟ್ಟ ಬುತ್ತಿ. ಇಷ್ಟನ್ನು ಹೇಳ್ತಾ ಇದರೊಂದಿಗೆ ನಾನು ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಎಣಿಸ್ಕೊಂಡಿದ್ದೆ. ಮತ್ತೆ ಉಪನ್ಯಾಸಕರಾದವರ ಅಭ್ಯಾಸ 1 ಗಂಟೆ ಬೆಲ್ ಹೊಡೆಯದೆ ಮಾತು ನಿಲ್ಲಿಸುವುದೇ ಇಲ್ಲ. ನಾನು ಹಲವು ಕಡೆ ಭಾಷಣಕ್ಕೆ ಹೋದಾಗ ಇದೇ ನನಗೆ ಸಮಸ್ಯೆ ಆಗುವುದು. ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇವತ್ತು ಆಲೋಚನೆ ಮಾಡ್ಕೊಂಡು ಬಂದೆ, ಯಕ್ಷಗಾನ ಮೊದಲೇ ಇದೆ, ತುಂಬ ಜನ ಅತಿಥಿಗಳಿದ್ದಾರೆ, ನಾನು ಕಡಿಮೆ ಮಾತಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ಬರ್ಕೊಂಡು ಬಂದು ಅದನ್ನು ಮಾತ್ರ ಉದ್ದೇಶಿಸಿ ಮಾತನಾಡಬೇಕು ಅಂತ ಎಣಿಸ್ಕೊಂಡೆ. ಅದರಲ್ಲಿ ಮುಖ್ಯವಾಗಿ ನಾನು ವರದಿ ವಾಚನ ಮಾಡುವಾಗ ನೋಡಿದೆ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀರಿ. ನಿಜವಾಗಿಯೂ ಇದು ಎಲ್ಲ ಕಡೆಯಲ್ಲಿ ಈ ರೀತಿ ನಡೀತಾ ಬರುವುದಿಲ್ಲ. ಒಂದು ಸ್ವಾತಂತ್ರ್ಯ ದಿನಾಚರಣೆ ಇರಬಹುದು, ಆಟಿಡೊಂಜಿ ದಿನ ಇರಬಹುದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಆಗಿರುವಂತಹ ಸತ್ಯನಾರಾಯಣ ಪೂಜೆ ಇರಬಹುದು, ಎಲ್ಲವೂ ಕೂಡ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ. ನಿಮ್ಗೆಲ್ಲ ಗೊತ್ತಿರಬಹುದು ಬಂಧುಗಳೇ, ನಮ್ಮ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿರುವ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ. ಇಂತಹ ದೇಶದಲ್ಲಿ ಹುಟ್ಟಿದಂತ ನಾವು ಎಂದಿಗೂ ಕೂಡ ಸಂಸ್ಕೃತಿಯನ್ನು ಮರೆತು ಬಿಡುವುದು ಸರಿಯಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ತಪ್ಪು ತಿಳ್ಕೊಳ್ಬೇಡಿ, ಬಹುಶಃ ಭಾರತೀಯ ಸಂಸ್ಕೃತಿಯನ್ನು ಮರೆಯುವ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಅದು ಮರೆಯದೇ ಇರಬೇಕಾದ್ರೆ ಇಂಥ ಯುವಕ ಮಂಡಲಗಳು ಇರಬೇಕು. ಬಹುಶಃ ಹಳ್ಳಿಯಲ್ಲಿ ನಡೆಯುವಂತಹ ಈ ಯುವಕ ಮಂಡಲದ ಕಾರ್ಯಕ್ರಮಗಳು ಬಹುಶಃ ದಿಲ್ಲಿಯಲ್ಲಿಯೂ ಕೂಡ ನಮ್ಮ ದೇಶದ ಪ್ರಗತಿ ಕಾಣಬೇಕಾದ್ರೆ ಇದು ಮುಖ್ಯ ಅನ್ನುವುದು ನನ್ನ ಅನಿಸಿಕೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳ್ತೇನೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಸಂಸ್ಕೃತಿ ಅಂತ ನಮ್ಮ ಆಚಾರ ವಿಚಾರ, ನಡೆ ನುಡಿ, ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯ, ನಮ್ಮ ವಿಚಾರಗಳು ಅಥವಾ ನಮ್ಮ ಈ ರೀತಿಯ ಪೂಜಾ ಕ್ರಮಗಳಿರಬಹುದು, ಅವು ಯಾವತ್ತೂ ಕೂಡ ನಮ್ಮಿಂದ ದೂರ ಹೋಗಬಾರ್ದು. ಅದು ದೂರ ಹೋದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯೊಂದಿಗೆ ನಮ್ಮ ಜೀವನವು ಕೂಡ ಮುಂದೊಂದು ದಿನ ಒಂದು ಕಡೆಯಲ್ಲಿ ದುರಂತಮಯವಾಗಿ ಕೊನೆಗೊಳ್ಳಬಹುದು ಅನ್ನುವುದು ನನ್ನ ಅನಿಸಿಕೆ. ಹಾಗಾಗಿ ಇಂಥ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಈ ಎಲ್ಲ ಆಚರಣೆಗಳನ್ನು ಸದಾ ಕಾಪಿಟ್ಕೊಂಡು ಹೋಗುವವರು ಈಗಿನ ಕಾಲದಲ್ಲಿ ಹಳ್ಳಿಯ ಜನರೇ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರುವ ಹಾಗೆ ನಗರದಲ್ಲಿರ್ತಕ್ಕಂಥ ಯುವಕರು ಯಾರು ಕೂಡ ನಮ್ಮ ಈ ರೀತಿಯ ಆಚರಣೆಗಳ ಬಗ್ಗೆ ಒಲವು ತೋರ್ತಾ ಇಲ್ಲ. ಎಲ್ಲ ಕೂಡ ಅವರಿಗೆ ಇಷ್ಟವಾಗುವುದು ಯಾವುದು ಅಂತ ಹೇಳಿದ್ರೆ, ಅವರ ಲೈಫ್ ಒಂದು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಅವ್ರು ನೋಡುವಂಥದ್ದು ಫಿಲ್ಮ್ ಸ್ಟಾರ್ ಇರಬಹುದು ಅಥವಾ ಯಾವುದಾದ್ರೂ ಸ್ಪೋರ್ಟ್ಸ್ ಸ್ಟಾರ್ಗಳನ್ನು ನೋಡಿ ಅವರೇ ನಮ್ಮ ಆದರ್ಶ ನಾಯಕರು ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಖಂಡಿತ ಈ ರೀತಿ ನಾವು ಮುಂದುವರೆದ್ರೆ ಈ ಭಾರತೀಯ ಸಂಸ್ಕೃತಿಯನ್ನು ಕೊನೆಯವರೆಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆದರ್ಶ ನಾಯಕರು ಯಾರಾಗಬೇಕು ಅಂತ ಹೇಳಿದ್ರೆ, ಈ ಹಿಂದೆ ನಿಮಗೆ ಗೊತ್ತಿರಬಹುದು, ನಮ್ಮ ದೇಶವನ್ನು ಕಾಪಾಡಿದಂತ ಅದೆಷ್ಟೋ ಮಹಾನಾಯಕರಿದ್ದಾರೆ, ಎಷ್ಟೋ ಆದರ್ಶ ಪುರುಷರಿದ್ದಾರೆ. ಅವರೆಲ್ಲರ ಪಟ್ಟಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಮಯದ ಕಾಲ ಇಲ್ಲ. ಆದರೂ ವಿವೇಕಾನಂದರ ಹೆಸರನ್ನು ನಾನು ಎತ್ತಿಕೊಳ್ಳಲೇಬೇಕು. ನಮ್ಗೆಲ್ಲರಿಗೂ ಗೊತ್ತಿರಬಹುದು, ಅತ್ಯಂತ ಕಷ್ಟಮಯವಾದ ಜೀವನದಲ್ಲಿಯೂ ಕೂಡ, ಅತ್ಯಂತ ಸಮಸ್ಯೆಗಳ ಸಂದರ್ಭದಲ್ಲಿಯೂ ಕೂಡ ದಿಟ್ಟತನದಿಂದ ಅದನ್ನು ಎದುರಿಸಿ ಭಾರತಕ್ಕೆ ಒಂದು ಆದರ್ಶಮಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದರು. ನಮಗೆ ಸ್ವಾಮಿ ವಿವೇಕಾನಂದರಾಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಸ್ವಾಮಿ ವಿವೇಕಾನಂದರ ಕೆಲವೊಂದು ಆದರ್ಶಗಳನ್ನಾದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಈ ಭಾರತೀಯ ಸಂಸ್ಕೃತಿಯನ್ನು ಮತ್ತೆ ಸಹ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಖಂಡಿತ ನನ್ನ ಅನಿಸಿಕೆ. ಇನ್ನೊಂದು ಮಾತು ಹೇಳಬೇಕು ಯುವಕರೇ, ಇಂದು ಜಯಂತಿ ಅಕ್ಕನ ಬಗ್ಗೆ ಈಗಷ್ಟೇ ಕೆಲವರು ಹೇಳಿದ್ರು. ಜಯಂತಿ ಅಕ್ಕನ ಪರಿಚಯ ನನಗೆ ಮೊದಲು ಸಹ ಇದೆ. ಆದರೆ ನಾನು ಇವತ್ತು 7 ಗಂಟೆಗೆ ಬಂದ ಸಮಯದಿಂದ ಇಷ್ಟು ಹೊತ್ತಿನವರೆಗೆ ನೋಡ್ತಾ ಇದ್ದೇನೆ. ಒಂದು ನಿಮಿಷವೂ ಕೂತ್ಕೊಳ್ಳದೆ ಅವ್ರು ಮಾಡ್ತಕ್ಕಂಥ ಆ ಚಟುವಟಿಕೆಯನ್ನು ನೋಡುವಾಗ ನನಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು, ಒಂದು ರೀತಿಯಿಂದ ಸಂತಸ, ಅದರೊಟ್ಟಿಗೆ ಬೇಸರ. ಆದರ್ಶ ಯುವಕ ಎಷ್ಟೋ ಜನ ಇಲ್ಲಿ ಸಹಕಾರ ಮಾಡ್ತಾ ಇದ್ರು, ಆದರೂ ಕೂಡ ಆ
ತುಂಬ ಪ್ರಾಯ ಆಗಿದೆ ಅಂತ ನಾನು ಖಂಡಿತ ಅವ್ರಿಗೆ ಹೇಳುವುದಿಲ್ಲ. ಆದರೆ ಯುವಕ ಯುವತಿ ನಮ್ಮಲ್ಲಿ ಒಂದು ಕ್ರಮ ಇದೆ, 16ರಿಂದ 26, 28 ವಯಸ್ಸನ್ನೊಂದು ಯುವಕ ಯುವತಿ ಅಂತ ಕರೀತಾರೆ. ಬಹುಶಃ ಜಯಂತಿಯಕ್ಕೆ ಅದನ್ನು ಮೀರಿದ್ದಾರೆ. ಆದರೆ ಖಂಡಿತವಾಗಿ ಹೇಳ್ತೇನೆ, ಅವರ ಇವತ್ತಿನ ಈ ಚಟುವಟಿಕೆ, ಅವರ ಪ್ರತಿಯೊಂದು ಸಂದರ್ಭದಲ್ಲಿ ಅವರಿರ್ತಕ್ಕಂಥ ರೀತಿ ನೋಡುವಾಗ ಎಲ್ಲ ಯುವಕ ಯುವತಿಯರಿಗೂ ಅವರೊಂದು ಮಾರ್ಗದರ್ಶನ. ಖಂಡಿತ ಜಯಂತಿಯಕ್ಕನವರೊಟ್ಟಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು. ಆಗ ಕುಕ್ಕುಂದೂರಿನ ಯುವಕ ಮಂಡಲ ಮತ್ತು ಈ ಮಹಿಳಾ ಮಂಡಲ ಅನ್ನೋದು ಇವತ್ತು 20 ವರ್ಷಗಳನ್ನು ಪೂರೈಸಿದ್ರೆ, ಈಗಷ್ಟೇ ಯಾರೋ ಹೇಳಿದ್ರು 50 ವರ್ಷ ಪೂರೈಸಲಿಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ. ಆಗೊಂದು ಮಾತು ಅಂತ ನಾನು ಕೂತಾಗ ಜಯಂತಿಯಕ್ಕ ಹೇಳಿದ್ರು, 10 ವರ್ಷ ದಶಮಾನೋತ್ಸವ ಆಚರಿಸಿ ಆದ ಕೂಡಲೇ ಇದನ್ನೊಂದು ನಿಲ್ಲಿಸಿ ಬಿಡುವ ಅಂತ. ಆಗ ಕೆಲವರು ನನ್ನೊಂದಿಗೆ ಕೇಳ್ಕೊಂಡು ಇದನ್ನು ಮುಂದುವರಿಸಬೇಕು ಅಂತೇಳಿ. ಖಂಡಿತವಾಗಿಯೂ ಇಂಥ ಒಂದು ಕಾರ್ಯಕ್ರಮಗಳನ್ನು, ಇಂಥ ಮಂಡಲಗಳನ್ನು ನಾವು ನಿಲ್ಲಿಸಿದ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಇದರಿಂದ ತೊಂದರೆ ಇದೆ. ಬಹುಶಃ ನಾನು ಹೇಳುವಂಥದ್ದು, ಇವತ್ತು ಸಭೆಯಲ್ಲಿ ಹಲವು ಮಕ್ಕಳಿದ್ದಾರೆ. ಅದೇ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಒಂದು ದಿನ ನಿದ್ರೆ ಹಾಳಾದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳನ್ನು ಇಂಥ ಸಭೆ ಸಮಾರಂಭಕ್ಕೆ ಆದಷ್ಟು ಕರ್ಕೊಂಡು ಬನ್ನಿ. ಇದರಿಂದ ಲಾಭ ತುಂಬಾ ಇದೆ. ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಪ್ರೀತಿ, ಬಾಂಧವ್ಯ, ಈ ಮಾನವೀಯ ಮೌಲ್ಯಗಳು ಬಹಳ ದೂರವಾಗ್ತಾ ಇದೆ. ಹಿಂದೆ ಅವಿಭಕ್ತ ಕುಟುಂಬ ಪದ್ಧತಿ, ಒಂದು ಮನೆಯಲ್ಲಿ 40, 50, 60, 70 ಜನ, ಅದಕ್ಕಿಂತಲೂ ಮಿಗಿಲು. ಎಷ್ಟು ಹೊಂದಾಣಿಕೆಯಿಂದ, ಪ್ರೀತಿಯಿಂದ ಕಷ್ಟ ಸುಖಗಳನ್ನು ಹಂಚಿಕೊಂಡು ಹೇಗೆ ಬದುಕ್ತಾ ಇದ್ರು. ಈಗ ಮನೆ ದೊಡ್ಡದು, ಮನೆಯಲ್ಲಿ ಜನ ಬಹಳ ಕಡಿಮೆ, 2, 3, 4 ಜನ. ಅದರಲ್ಲಿಯೂ ಕೂಡ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡುವಂತ ಒಂದು ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ಕೆಲವು ಮನೆಗಳಲ್ಲಿ. ಯಜಮಾನ ಅವನ ಆಫೀಸ್ ವರ್ಕ್ ಆಗಿ ಬರುವಾಗ ಲೇಟ್ ಆಗ್ತದೆ, ಅವರದೊಂದು ಟೈಮ್. ಹೆಂಡತಿ ಅವಳ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೊಂದು ಟೈಮ್. ಮಗ ಅವನದ್ದು ಟಿವಿ ನೋಡ್ಕೊಂಡು ಅವನ ಕೆಲಸ ಆದ್ಮೇಲೆ ಅವನ ಟೈಮ್. ಟೋಟಲಿ ಮನೆ ಒಳಗಡೆ ಇದ್ಕೊಂಡು ನಾವು ಪ್ರೀತಿಯಿಂದ ಹಂಚಿಕೊಂಡು ಊಟ ಮಾಡುವ ಕ್ರಮ ಈಗ ನಮ್ಮಲ್ಲಿ ಇಲ್ಲ. ಕೊನೆಯ ಪಕ್ಷ ದಿನ ಮನೆಯಲ್ಲಿ ಇಂಥ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಇಂಥ ಯುವಕ ಮಂಡಲಗಳ ಮೂಲಕ ವರ್ಷದಲ್ಲಿ 4-5 ಬಾರಿ ಆದರೂ ಇಷ್ಟೆಲ್ಲ ಜನ ಸೇರ್ಕೊಂಡು ಆಟೋಟ ಸ್ಪರ್ಧೆಗಳನ್ನು ಮಾಡಿಕೊಂಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು, ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡು ಸಂತೋಷದಿಂದ ಆ ದಿನಗಳನ್ನಾದರೂ ಕಳಿಬೇಕು. ನಮ್ಮಿಂದ ನಗು ಬಹಳ ದೂರ ಹೋಗ್ತಾ ಇದೆ. ಬೆಂಗಳೂರು, ಡೆಲ್ಲಿ ಅಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಗುವಿಗೂ ಕೂಡ ಕ್ಲಬ್ ಸ್ಟಾರ್ಟ್ ಆಗಿದೆ. ನಗು ಬಹಳ ದೂರ ಹೋಗಿದೆ. ಸಾವಿರಾರು ರೂಪಾಯಿ ಹಣ ಕೊಟ್ಟು ಅಲ್ಲಿ ಹೋಗಿ ನಗಬೇಕು. ಅದು ಕೂಡ ಆಂತರಂಗಿಕವಾಗಿ, ಹೃದಯಪೂರ್ವಕವಾಗಿ ನಗುವುದಲ್ಲ. ಸ್ವಲ್ಪ ವರ್ಷ ನಾವು ಬದುಕಬೇಕಲ್ಲ ಅನ್ನುವುದಕ್ಕೋಸ್ಕರ ಹೋಗಿ ನಗುವುದು. ಆದರೆ ಅಂತ ನಗುವನ್ನು ಇಂಥ ಹಳ್ಳಿಯ ಪ್ರದೇಶಗಳಲ್ಲಿ ನಾವು ಯಾವತ್ತೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. 4-6 ಜನ ಸೇರ್ಕೊಂಡು ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ನೀವು ಈ ನಗುವನ್ನು ಮತ್ತೆ ಮತ್ತೆ ತುಂಬಿಕೊಂಡ್ರೆ ಆರೋಗ್ಯವೂ ಚೆನ್ನಾಗಿರ್ತದೆ, ನಿಮ್ಮ ಮನೆಯ ವಾತಾವರಣವು ಚೆನ್ನಾಗಿರ್ತದೆ, ನಿಮ್ಮ ಮಕ್ಕಳು ಕೂಡ ಪ್ರೀತಿಯೊಂದಿಗೆ ನಿಮ್ಮೊಟ್ಟಿಗಿರ್ತಾರೆ. ಬಹುಶಃ ವೃದ್ಧಾಶ್ರಮಗಳ ಸಂಖ್ಯೆ ಇನ್ನು ಮುಂದುವರಿಯದೆ ಇರಲಿ ಅನ್ನುವುದು ನನ್ನ ಆಶಯ. ಇದರೊಂದಿಗೆ ಯುವಕರಿಂದ ಆಗದ ಕೆಲಸ ಯಾವುದೂ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಹುಶಃ ಜಗತ್ತಿನಲ್ಲಿಯೇ ಭಾರತ ದೇಶ ಹೊಂದಿರುವಷ್ಟು ಯುವ ಸಂಪತ್ತು ಇನ್ನೊಂದು ದೇಶ ಹೊಂದಿಲ್ಲ. ಇಡೀ ಪ್ರಪಂಚದಲ್ಲಿ 16ರಿಂದ ಅಥವಾ 18ರಿಂದ 28 ವರ್ಷ ವಯೋಮಿತಿಯ ಯುವಕರನ್ನು ಹೊಂದಿರುವ ದೇಶ ಯಾವುದು ಕೇಳಿದರೆ, ಅತ್ಯಂತ ಹೆಚ್ಚು ಯುವಕರನ್ನು ಹೊಂದಿರುವ ದೇಶ ಯಾವುದು ಕೇಳಿದರೆ ಭಾರತ. ನಾವು ಮನಸ್ಸು ಮಾಡಿದರೆ ಯಾವ ದೇಶವೂ ನಮಗೆ ಲೆಕ್ಕಕ್ಕಿಲ್ಲ. ಆದರೆ ನಾವೆಲ್ಲ ಏನಾಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಸುಪ್ತ ಆ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ನಮ್ಗಷ್ಟು ಈಗ ಜಾಬ್ ಸಿಕ್ಕಿದ್ರೆ ಆಯ್ತು, ಲಕ್ಷಗಟ್ಟಲೆ ಅರ್ನ್ ಮಾಡಿದ್ರೆ ಆಯ್ತು, ಅದುವೇ ಅಂತ ಜೀವನ ತಿಳ್ಕೊಳ್ತೇವೆ. ಆದರೆ ನಗರಗಳಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ಆದರೆ ಸ್ವಲ್ಪವೂ ಮಾನಸಿಕ ನೆಮ್ಮದಿ ಇಲ್ಲದೆ, ಮಾನಸಿಕ ಶಾಂತಿ ಇಲ್ಲದೆ, ಸುಖ ಅನ್ನುವುದರ ಅರ್ಥ ಇಲ್ಲದೆ ಬದುಕ್ತಾ ಇದ್ದಾರೆ. ಯಾವ ಮನುಷ್ಯನೂ ಕೂಡ ಸಾವು ಅನಿವಾರ್ಯ, ಖಂಡಿತ ಸಾಯ್ತಾನೆ. ಹೋಗುವಾಗ ಯಾರು ಕೂಡ ಕೊಂಡು ಹೋಗುವುದಿಲ್ಲ. ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತಿನೊಂದಿಗೆ, ಎಲ್ಲ ಜನರ ಸುಖದೊಂದಿಗೆ, ಎಲ್ಲ ಜನರ ನಗುವಿನೊಂದಿಗೆ ಇಂಥ ಹಳ್ಳಿಯ ಪ್ರದೇಶಗಳಲ್ಲಿ ನಾವು ವಾಸ ಮಾಡ್ತಾ ಇದ್ರೆ ಅದಕ್ಕಿಂತ ಪುಣ್ಯ ಖಂಡಿತವಾಗಿಯೂ ಇನ್ನೊಂದು ಇರಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂಥ ಮಹಿಳೆಯೊಬ್ಬಳು ನೆನಪಾಗ್ತಾಳೆ. ಮಾತಾಡ್ಬೋದಲ್ಲ 1-2 ನಿಮಿಷ? ಹಾಗೆ ಸ್ಪೋರ್ಟ್ಸ್ ಅಲ್ಲಿರುವವಳು, ಆಟಗಾರ್ತಿ. ಒಂದೊಮ್ಮೆ ಅವಳು ಆಟ ಆಡ್ಲಿಕ್ಕೋಸ್ಕರ ಟ್ರೈನ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದುರಂತ ನಡೀತದೆ. ಆ ಟ್ರೈನ್ನಲ್ಲಿ ಕಳ್ಳರ ಗುಂಪೊಂದು ಇರ್ತದೆ. ಅವ್ರು ಹೋಗಿ ಆಕೆಯನ್ನು ಆಕ್ರಮಿಸಿಕೊಳ್ತಾರೆ. ಅವಳಲ್ಲಿರುವಂಥ ಸಂಪತ್ತು, ಚಿನ್ನದ ಸರ ಎಲ್ಲ ಎಳ್ಕೊಳ್ಳುವುದರೊಂದಿಗೆ ಆಕೆಯ ಮೇಲೆ ಎರಗ್ತಾರೆ. ಆಗ ಅವಳದನ್ನು ವಿರೋಧಿಸ್ತಾಳೆ. ಆ ಸಿಟ್ಟಿಗೆ ಆ ಕಳ್ಳಕಾಕರು ಅವಳನ್ನಲ್ಲಿ ಬಿಟ್ಟು ಹೋಗುವುದಿಲ್ಲ. ಆ ಟ್ರೈನಿನ ಹಳಿಗೆ ತೆಗೆದು ಅವಳನ್ನು ಎಸೆದು ಹೊರಟು ಹೋಗ್ಬಿಡ್ತಾರೆ. ಟ್ರೈನಿನ ಹಳಿಗೆ ಬಿದ್ದಂತಹ ಸಂದರ್ಭದಲ್ಲಿ ಆ ಬಿದ್ದ ರಭಸಕ್ಕೆ ಅವಳ ತಲೆಗೆ ತಾಗಿ ಅವಳು ಮೂರ್ಛೆ ತಪ್ಪಿ ಹೋಗ್ತಾಳೆ. ಅವಳ 2 ಕಾಲುಗಳು ಆ ರೈಲ್ವೆ ಹಳಿಯ ಪಟ್ಟಿಯ ಮೇಲೆ ಬಿದ್ದಿರ್ತದೆ. ರಾತ್ರಿ ಬೆಳಗಾಗುವುದರೊಳಗೆ ಎಷ್ಟು ಟ್ರೈನ್ಗಳು ಹೋಗ್ಲಿಕ್ಕಿದ್ವು ಆ ಪಟ್ಟಿಯಲ್ಲಿ, ಆ ಎಲ್ಲ ಟ್ರೈನ್ಗಳು ಅವಳ ಕಾಲ ಮೇಲೆ ಚಲಿಸ್ತವೆ. ಬೆಳಿಗ್ಗೆ ಏಳುವಾಗ
ಅವಳ ಉಸಿರಿರ್ತದೆ, ಆದರೆ ನೋಡುವಾಗ ಅವಳು ಸತ್ತಿದಾಳೆ ಅಂತಲೇ ಎಣಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣವನ್ನು ಕ್ಲೀನ್ ಮಾಡಲಿಕ್ಕೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡ್ತಾನೆ ಅವಳನ್ನು. ನೋಡಿದ ತಕ್ಷಣ ನಿಮ್ಗೆ ಗೊತ್ತಿರಬಹುದು, ಆಸ್ಪತ್ರೆಗೆ ಸೇರಿಸಿ ಏನಾಗಿದೆ ನೋಡುವ ಅಂತೇಳಿ ಆಸ್ಪತ್ರೆಗೆ ಕೊಂಡೋಗ್ತಾರೆ. ಪುಣ್ಯಕ್ಕೆ ಅವಳು ಸತ್ತಿರುವುದಿಲ್ಲ, ಅವಳ ಉಸಿರಿರ್ತದೆ, ಆದರೆ ಕಾಲುಗಳೆರಡನ್ನೂ ಕಳ್ಕೊಂಡಿರ್ತಾಳೆ. ಆದರೆ ನಮ್ಮಂಥವ್ರು ನಿಮ್ಮಂಥವರಾದ್ರೆ ಆ ದಿನವೇ ನಾವು ಒಂದು ರೀತಿಯಲ್ಲಿ ಅದನ್ನು ತಲೆಗೆ ತಗೊಂಡು ಮಾನಸಿಕ ಖಿನ್ನರಾಗಿ ಲೈಫನ್ನು ಕಳ್ಕೊಂಡು ಬಿಟ್ಟಿದ್ದು. ಆದರೆ ಅವಳು ಹಾಗೆ ಮಾಡಲಿಲ್ಲ. ತನ್ನೆರಡೂ ಕಾಲುಗಳಿಗೆ ಕೃತಕ ಕಾಲುಗಳನ್ನು ಜೋಡಿಸಿಕೊಂಡಾದ್ಮೇಲೆ ಅವಳು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದಾಳೆ. ನಿಮ್ಗೆ ಗೊತ್ತಿರಬಹುದು, ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದ ಪರ್ವತ, ಅದನ್ನು ಏರಬೇಕು ಅನ್ನುವಂಥ ಆಸೆ ಇತ್ತು ಅವಳಿಗೆ. ಕೊನೆಗೆ ಅವಳು ಪ್ರಪ್ರಥಮ ಬಾರಿಗೆ ನಮ್ಮ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂಥ ಬಚೇಂದ್ರಿ ಪಾರ್ಕ್ನಲ್ಲಿ ಹೋಗಿ ಬೇಡಿಕೊಳ್ತಾಳೆ, ನನಗೊಂದಿಷ್ಟು ನೀವು ಮಾಹಿತಿ ಕೊಡಬೇಕು, ಅದರ ಬಗ್ಗೆ ತರಬೇತಿ ಕೊಡಬೇಕು, ನನಗೂ ಕೂಡ ಮೌಂಟ್ ಎವರೆಸ್ಟ್ ಏರಬೇಕು ಅಂತೇಳಿ. ಹಲವು ಸಮಯದವರೆಗೆ ಅವರಿಂದ ಮಾರ್ಗದರ್ಶನ ಪಡ್ಕೊಂಡಂತ, ದೈಹಿಕವಾಗಿ ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿಕೊಂಡಂತ ಅರುಣಿಮಾ ಸಿನ್ಹಾ ಕಾಲಿಲ್ಲದಿದ್ರೂ ಕೂಡ ಕೃತಕ ಕಾಲುಗಳನ್ನು ಜೋಡಿಸಿಕೊಂಡು ಮೌಂಟ್ ಎವರೆಸ್ಟ್ ಅನ್ನು ಏರಿಯೇ ಏರ್ತಾಳೆ. ಇದು ಸಾಧಿಸುವ ಛಲ. ಅವಳು ಕಾಲು ಇಲ್ಲದೆ ಮಾನಸಿಕವಾಗಿ ಎಲ್ಲವನ್ನು ಕಳ್ಕೊಂಡಂತ ಒಬ್ಬಳು ಮಹಿಳೆ ಇಂಥ ಸಾಧನೆ ಮಾಡ್ತಾಳೆ ಅನ್ನುವಾಗ ದೇವರು ನಮ್ಗೆಲ್ಲವನ್ನು ಕೊಟ್ಟಿದ್ದಾನೆ, ನಾವು ಎಷ್ಟು ಸಾಧನೆ ಮಾಡಬಹುದು ಹೇಳಿ. ಹಾಗಾಗಿ ಬಂಧುಗಳೇ, ಖಂಡಿತವಾಗಿ ನಾನು ಹೇಳ್ತೇನೆ, ಇಂಥ ಕೆಲವೊಂದು ಪ್ರಮುಖ ವ್ಯಕ್ತಿಗಳನ್ನಾದರೂ ನಮ್ಮ ಆದರ್ಶವಾಗಿ ನಾವು ಇಟ್ಕೊಂಡಿರ್ಬೇಕು. ಇನ್ನೊಂದು ಮಾತು ಹೇಳಬೇಕು, ಯಾಕಂದ್ರೆ ಇಲ್ಲಿ ಯುವಕರಿದ್ದಾರೆ ತುಂಬಾ ಜನ. ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದ್ರೆ ಬಹಳ ಇಷ್ಟ ಕೆಲವರಿಗೆ. ಸಚಿನ್ ತೆಂಡೂಲ್ಕರ್ ಅವರ ಜೀವನದಲ್ಲಿ ಇಂಥ ಒಂದು ಘಟನೆ ನಡೀತದೆ. ಬಾಲ್ಯಾವಸ್ಥೆಯಲ್ಲಿಯೇ ಸಚಿನ್ ತೆಂಡೂಲ್ಕರ್ಗೆ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚು. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ರಂತೆ. ಅವರಿಗೆ ಸಣ್ಣ ಮಗು ಇರುವಾಗಲೇ ಒಂದು ಕೋಚ್ ಇದ್ರು. ಅವರು ಆಟಕ್ಕೆ ಹೋದ್ರೆ ಬ್ಯಾಟ್ ಹಿಡಿದ್ರೆ ಔಟೇ ಆಗ್ತಿರ್ಲಿಲ್ಲ. ಕೊನೆಗೆ ಕೋಚ್ ಹೇಳ್ತಾ ಇದ್ದ, ನೀನು ತಿಂಡಿ ಎಲ್ಲ ತಿನ್ಬೇಕಲ್ಲ, ಹೋಗಿ ತಿಂಡಿ ತಿಂದು ಮನೆಗೆ ಹೋಗಿ ಬಾ, ಮತ್ತೆ ಆಟ ಆಡುವ ಅಂತೇಳಿ. ಆಗ ಸಚಿನ್ ತೆಂಡೂಲ್ಕರ್ ಅಲ್ಲೇ ಎಲ್ಲೋ ಹೋಗಿ ಒಂದು ಚೂರು ವಡಪಾವು ತಿಂದು ಪುನಃ ಬಂದು ಬ್ಯಾಟಿಂಗ್. ಅಂದ್ರೆ ಅಷ್ಟು ಇಂಟ್ರೆಸ್ಟ್, ಅಷ್ಟು ಪರಿಶ್ರಮ. ಮನೆಗೆ ಹೋದ್ರೂ ಕೂಡ ಊಟ ಮಾಡಿ ಮತ್ತೆ ತಕ್ಷಣ ಹೊರಟು ಬರ್ತಾ ಇದ್ರು ಅಂತೇಳಿ. ಹೀಗಾಗಿ 10ನೇ ತರಗತಿಯಲ್ಲಿ ಸಚಿನ್ ತೆಂಡೂಲ್ಕರ್ SSLC ಎಕ್ಸಾಮ್ನಲ್ಲಿ ಗಣಿತದಲ್ಲಿ ಫೇಲ್ ಆಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅಪ್ಪ ಬಹಳ ಸಿಟ್ಟಿನಿಂದ, ನೀನು ಗಣಿತದಲ್ಲಿ ಫೇಲ್ ಆದ್ರೆ ಮುಂದೆ ನಿನ್ನ ಜೀವನದ ಕಥೆ ಅಂತ ಕೇಳ್ತಾರೆ. ಆಗ ಕೋಚ್ ಬಂದು ಹೇಳ್ತಾರಂತೆ, ನೋಡಿ ನಿಮ್ಮ ಮಗ ಗಣಿತದಲ್ಲಿ ಫೇಲ್ ಆಗಿರ್ಬೋದು, ಮುಂದೊಂದು ದಿನ ಇಡೀ ಭಾರತ ದೇಶ ಲೆಕ್ಕ ಹಿಡಿಲಿಕ್ಕೆ ಸಾಧ್ಯವಾಗದಷ್ಟು ರನ್ಗಳನ್ನು ಬಾರಿಸ್ತಾನೆ, ನೋಡ್ಕೊಳ್ಳಿ ಅಂತೇಳಿ. ನೋಡಿ, ಇದು ಪರಿಶ್ರಮ. ಯಾವುದೇ ಒಂದು ಸಚಿನ್ ತೆಂಡೂಲ್ಕರ್ ಸುಮ್ಮನೆ ರನ್ಗಳನ್ನು ಬಾರಿಸಲಿಲ್ಲ, ಅದ್ರ ಹಿಂದೆ ಪರಿಶ್ರಮ ಇತ್ತು. ಹಾಗೆ ಇಂದು ಕೂಡ ಈ ಯುವಕ ಮಂಡಲ 20 ವರ್ಷ ದಾಟಬೇಕಾದ್ರೆ ಅಥವಾ 20 ವರ್ಷಕ್ಕೆ ಕಾಲಿಡಬೇಕಾದ್ರೆ ಅದ್ರ ಹಿಂದೆ ತುಂಬಾ ಪರಿಶ್ರಮ ಇದೆ. ಅದು ಅಧ್ಯಕ್ಷರಿರಬಹುದು, ಕಾರ್ಯಕಾರಿಗಳ ಸಮಿತಿ ಇರಬಹುದು, ಅಥವಾ ಜನಸಾಮಾನ್ಯರು. ಖಂಡಿತ ಊರಿನ ಜನಸಾಮಾನ್ಯರಿಲ್ಲದೆ ಯಾವ ಕೆಲಸವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಯುವಕ ಮಂಡಲ, ಅದು ಆದರ್ಶ ಯುವಕ ಮಂಡಲ ಅಥವಾ ಮಹಿಳಾ ಮಂಡಲ ಇರಬಹುದು, ಇನ್ನಷ್ಟು ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ಹಮ್ಮಿಕೊಳ್ಬೇಕು. ಪಟ್ಟಿಯನ್ನೇ ಇಟ್ಟು ವರದಿ ವಾಚನ ಮಾಡುವಾಗ ನಿಜವಾಗಿಯೂ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಇಂದಿನ ಕಾಲ ನಾವು ಮಕ್ಕಳ ಪ್ರತಿಭೆಯನ್ನು ಇಲ್ಲಿಯೇ ಗುರುತಿಸಬೇಕು. ಮುಂದೆ ಅವರು ಆ ಛಲವನ್ನು ಇಟ್ಕೊಂಡು ಅವರ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಅದರೊಂದಿಗೆ ಸನ್ಮಾನದ ಬಗ್ಗೆ ಗೋಪಾಲಕೃಷ್ಣ ಶೆಟ್ಟರು ಮಾತಾಡಿದ್ರು. ಆದರೂ ಕೂಡ ನಾನು ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಸನ್ಮಾನಕ್ಕೆ ಒಳಗಾಗಿರುವಂತಹ ಜಬ್ಬರ್ ಸಮೋ ಇರಬಹುದು, ಅವರ ಅಭಿಮಾನಿ ನಾನು. ಅವರ ಹಲವು ತಾಳುಮದ್ದಲೆಗಳನ್ನು ಕೇಳಿದ್ದೇನೆ. ನಿಜವಾಗಿಯೂ ಇಂತಹ ಒಂದು ಕಲಾವಿದರನ್ನು ಗುರುತಿಸಿ ಗೌರವಿಸುವುದು ಖಂಡಿತವಾಗಿಯೂ ನ್ಯಾಯಸಮ್ಮತವಾಗಿರುವುದು ಅನ್ನೋದು ನನ್ನ ಅನಿಸಿಕೆ. ಅದರೊಂದಿಗೆ ಹರೀಶ್ ಶೆಟ್ಟಿ ಸೂಡ ಯಕ್ಷಗಾನದಲ್ಲಿ ನನ್ನ ಗುರುಗಳಾಗಿ, ತಾಳಮದ್ದಲೆಯಲ್ಲಿಯೂ ಕೂಡ ನನಗೆ ಗುರುಗಳಾಗಿದ್ದವರು. ಇಂದು ನಾನಿರುವಂಥ ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗ್ತಾ ಇರುವಂತಹದ್ದು ಕೂಡ ನನಗೆ ಬಹಳ ಸಂತೋಷ ಕೊಟ್ಟಿದೆ. ಅದರೊಂದಿಗೆ ಕುಮಾರಿ ಪೃಥ್ವಿ ಹೆಗ್ಡೆ ನನ್ನ ವಿದ್ಯಾರ್ಥಿ, ಭುವನೇಂದ್ರ ಕಾಲೇಜಿನ ನನ್ನ ವಿದ್ಯಾರ್ಥಿ ಆಗಿರುವವಳು. ಹಾಗಾಗಿ ಒಂದು ಅಭಿಮಾನಿಯ ಸನ್ಮಾನ, ಇನ್ನೊಂದು ಗುರುಗಳ ಸನ್ಮಾನ, ಇನ್ನೊಂದು ವಿದ್ಯಾರ್ಥಿಯ ಸನ್ಮಾನ, ಈ ಎಲ್ಲ ಸಂಗಮಗಳು ಬಹುಶಃ ಸಿಕ್ಕಿರುವುದು ನನ್ನ ಪಾಲಿನ ಒಂದು ಸುಭಾಗ್ಯ, ಸೌಭಾಗ್ಯ, ಪುಣ್ಯ ಅಂತಲೇ ನಾನು ಎಣಿಸ್ಕೊಂಡಿದ್ದೇನೆ. ಎಲ್ಲಕ್ಕೂ ಮಿಗಿಲಾಗಿ ಈಗ ಯಕ್ಷಗಾನ ನಡೀಲಿಕ್ಕಿದೆ. ಅದು ನಮ್ಮ ಕರ್ನಾಟಕದ ಜಾನಪದ ಗಂಡು ಕಲೆ. ಗಂಡು ಕಲೆ ಅಂತ ಹೇಳಿದ್ರೆ ಅದು ಗಂಡು ಕಲೆ ಮಾತ್ರ ಮೀಸಲಾಗಿಲ್ಲ, ಮಹಿಳೆಯರು ಕೂಡ ಆ ಕಲೆಯಲ್ಲಿ ನಾವು ಪಳಗಿಕೊಳ್ತಾ ಇದ್ದೇವೆ. ಆದರೂ ಕೂಡ ಬಹುಶಃ ಇಷ್ಟು ವರ್ಷ ನಾಟಕವೇ ನಡೀತಾ ಇತ್ತು, ಈ ವರ್ಷ ಯಕ್ಷಗಾನ ಆಗಬೇಕು ಅಂತ ಖಂಡಿತವಾಗಿ ಹೇಳ್ತೇನೆ. ಇಂಥ ಜಾನಪದ ಕಲೆಗಳನ್ನು ಖಂಡಿತವಾಗಿ ಮತ್ತೆ ಮತ್ತೆ ಮಾಡಿ, ಎಲ್ಲಿ ನಮ್ಮ ಜನಪದ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಮುಂದುವರಿತಾ ಹೋಗ್ತದೋ ಆಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಮಕ್ಕಳ ಮುಂದೆ ಬೆಳಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಭವಿಷ್ಯತ್ತು ಚೆನ್ನಾಗಿರ್ಬೇಕಾದ್ರೆ ಇಂಥ ಸಂಸ್ಕೃತಿಯ ಕೆಲಸಗಳು ಇನ್ನಷ್ಟು ಆಗಬೇಕು. ಆಗ ಮಾತ್ರ ನಮ್ಮ ಇಂಥ ಯುವಕ ಮಂಡಲಗಳ ಕೆಲಸ ಸಾರ್ಥಕ್ಯವನ್ನು ಪಡ್ಕೊಳ್ಳುವಂಥದ್ದು. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಈ ಆದರ್ಶ ಯುವಕ ಮಂಡಲ ಇರಬಹುದು ಅಥವಾ ಮಹಿಳಾ ಮಂಡಲ ಇರಬಹುದು, ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವಂತಾಗ್ಲಿ, ಇನ್ನೂ ಹಲವು ವರ್ಷ ಇದರ ಶ್ರೇಯೋಭಿವೃದ್ಧಿ ಹಬ್ಬಲಿ, ರಾಜ್ಯಾದ್ಯಂತ ಇದರ ಹೆಸರು ಮೊಳಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮದ ಕಡೆತ ಅಂಗಕ್ಕೆ ಬರೋದಿಲ್ಲ. ಈ ಸಭಾ ಕಾರ್ಯಕ್ರಮ ಮುಗಿ ಕೂಡಲೇ ಮಯೂರ ವಾಹನ ಯಕ್ಷಗಾನ ಕಲಾ ಮಂಡಳಿ ಚೂಡ ಮೊಗಲಿಡ್ದು
ಸಿರಿಬೂಡ್ದ ಸಿರಿಬೆಂಟೆ ಬರ್ಪುನ ಯಕ್ಷಗಾನ ಎಂಜಿ ಚಾವಡಿಡ ನಡಪರಂಡು ಸೇರ್ದಿನ ಮಾತ ಚಾವಡಿದ ಬಿನ್ನೆರೆಗೆ ನೆನಪಿನ ಕಾಣಿಕೆ ಕೊರಪುನೊಟ್ಟು ಸೊಲ್ಮೆ ಸಂದವರೆಲ್ಲರೂ ಮಹಿಳಾ ಮಂಡಲದ ಗುರುಕಾರ್ತಿ ಜಯಂತಿ ಎಸ್ ಶೆಟ್ಟಿ ಬೇರೆ ಚಾವಡಿದ ಮಾತಬಿನ ರೆಗ್ಲ ಸೊನ್ನೆ ಸಂದವರೆಲ್ಲರೂ ಜಯಂತಿ ಶೆಟ್ಟಿ ಬೇರೆ ಬಂಧುಲೆ ಬಹುಶಃ ಯಾನ್ ಏಪಲ ತುಲ್ಲರೊಂದೇ ಒಂದು ಕಾರ್ಯಕ್ರಮ ನಿರ್ವಹಣೆ ಮಲ್ಪನಂತಿನ ಪರಿಸ್ಥಿತಿ ದಾಯ್ ಪಂಡ ಎಂಗೆಲ್ಲ ಕಾರ್ಯಕ್ರಮದ ಪಟ್ಟಿ ಮಸ್ತಿಪ್ಪುಂಡು ಐಟು ಒಂಜಿ ಕಮ್ಮಿ ಮಲ್ಪರ್ಲೇನ ಮನಸ್ಸು ಒಪ್ಪುಜಿ ದಾಯ್ ಪಂಡ ಇರುವ ವರ್ಷದಿಂದ ನಿರಂತರವಾದ ಒಂದೇ ರೀತಿಯ ಕಾರ್ಯಕ್ರಮ ಎಂಗಳು ಪಡೋದಿಲ್ಲ ಅಂಚ ಅದು ಹರಿಶಣ್ಣ ಯಾನು ಕ್ಷಮೆನಿಕೇನುವೆ ಇರೇ 10 ಗಂಟೆದಲ್ಲ ಈ ವೇದಿಕೆಯನ್ನು ಕೊರಪೆ ಬಂತೆ ಒಂತೆ ಹೊತ್ತು ಕರಿಂಡು ಅಂಚಾದ ಈ ವೇದಿಕೆಡಿ ನೀವು ಪಾಲ್ಪಡೆದು ಎಡ್ಡೆ ಪಾತ್ರವನ್ನು ಎಂಗ್ಲೆಗೆ ಕೊರ್ದು ಎಂಗ್ಲ ವೇದಿಕೆಯನ್ನು ಪೊರ್ಲು ಮಲ್ತಿನಂಚಿನ ಈ ಒಂಜಿ ವೇದಿಕೆ ಉಪಸ್ಥಿತರಿಪ್ಪುನ ಗಣ್ಯಾತಿ ಗಣ್ಯರಿಗೆ ಒಂದೇ ಪಾತ್ರೆರಡು ರಡ್ಡು ಸಂಘಟನೆದ ಪರವಾದ ದಿಂಜಿ ದುಡಲದ ಸೊಲ್ಮೆನ ಸಂದ ಹೊಂದಿಲ್ಲ ಯಕ್ಷಗಾನದ ಪ್ರಸಂಗ ನಿಖಲದುಂಬ ಬರ್ರಗೊಂಡು ಅದನ್ನು ವೀಕ್ಷಣೆ ಮಾಡ್ತಾಗಲೇ ಪ್ರೋತ್ಸಾಹ ಕೊರ್ದು ಎಂಕಲೊಟ್ಟ ಬೆರಿಸಾಯ ನಿಖಲು ಸದಾ ಇಪ್ಪಡು ಬಂಪುನ ಒಂಜಿ ವಿನಂತಿ ದೊಟ್ಟುಗುಣಿಗಳಿಗೆ ದಿಂಜಿ ದುಡಲದ ಸೊಲ್ಮೆಲು